ಒನ್ ಅಂಡ್ ಓನ್ಲಿ ನಿವೇದಿತಾ ಗೌಡ ಅಂದ್ರು. ಇವತ್ತಿಗೂ ಕೂಡ ನಿಮ್ಮ ಅಪ್ಪ ಅಮ್ಮ ನೀವು ಮಾಡಿದಂತ ಏನಾದ್ರು ಒಂದು ತರಲೆ ಕೆಲಸ ಇವತ್ತು ನಿಮ್ಮನ್ನು ರೇಗಿಸ್ತಾರ? ನನ್ ಮಾಸ್ ಕಾರ್ಡ್ ಏನಾದ್ರು ಹೈಡ್ ಮಾಡಿದಾಗ ಹೌದಾ, ಅದೆಲ್ಲ ಮಾಡಿತಿದ್ರ? ಅಂಡ್ ನಿಮ್ಮ ಮಾರ್ಕ್ಸ್ ಕೂಡ ನೀವು ರಾಜ್ಯಕ್ಕೆ ಪ್ರಥಮ ಸ್ಥಾನ. ನಿಮ್ ಫೇವ್ರೆಟ್ ಹೀರೋನ್ ಯಾರು? ನನ್ನ ಫೇವ್ರೆಟ್ ಆಕ್ಟ್ರೆಸ್ ಮಾಲಾಶ್ರೀ ಮ್ಯಾಮ್. ರಾಣಿ ಮಹಾರಾಣಿ ಮೂವಿ ಇಷ್ಟ. ನೀನ್ ಯಾರು? ನೀನ್ ನೋಡಕ್ ನನ್ನ ಹಾಗೆ ಇದ್ಯಾ, ನೀನು ನೋಡಕ್ ನನ್ನ ಹಾಗೆ ಇದ್ಯಾ. ನನ್ ಸಾಕ್ ತವ್ವ ಹೇಳ್ತಿದ್ಲು. ಸಾಕ್ ತವ್ವ ಸಾಕ್ ತಾಯವ್ವ ಅವ್ವ ಸಾಕವ್ವ. ಓಕೆ. ಸಾಕ್ ಅವ್ವ. ನಿಮ್ ಫೇವ್ರೆಟ್ ಮೂವಿ ಯಾವ್ದು ಕನ್ನಡದಲ್ಲಿ? ನಂಗೆ ಮುಂಗಾರು ಮಳೆ. ದ ಮೂವಿ ಸ್ಟಾರಿಂಗ್ ಒನ್ ಆಫ್ ಮೈ ಫೇವ್ರೆಟ್ ಆಕ್ಟರ್ಸ್ ಗಣೇಶ್ ಸರ್ ಅಂಡ್ ಪೂಜಾ ಗಾಂಧಿ ಮ್ಯಾಮ್. ವಾಟ್ಸ್ ಯುವರ್ ಫೇವ್ರೆಟ್ ಸಾಂಗ್? ಅನಿಸುತ್ತಿದೆ ಯಾಕೋ ಎಂದು. ಇಂಗ್ಲಿಷ್ ಅಲ್ಲಿ. How can I say that? ಕ್ಲೈಮ್ಯಾಕ್ಸ್ ಹೇಳಿ. Okay, in the climax the rabbit dies. ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕಿ ಪರ 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 ಅಂತ ಕೆರ್ಕೊಂಡ್ಬಿಟ್ಟಿದ್ದೀನ್ರಿ. ಫೇವ್ರೆಟ್ ಹೀರೋ ಪುನೀತ್ ರಾಜ್ಕುಮಾರ್ ಅವರು ಯಾವಾಗ ಮೀಟ್ ಮಾಡಿದ್ರಿ? ರಿಯಾಲಿಟಿ ಶೋ ಅಲ್ಲಿ ಮೀಟ್ ಮಾಡಿದೆ. ನನಗೆ ಅವ್ರ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅಂತ ತುಂಬಾ ಇಷ್ಟ ಆಯ್ತು. ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ರು. ಐ ಫೀಲ್ ಸೋ ಹ್ಯಾಪಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಟ್ಟದಾಗೆಲ್ಲ ಟ್ರಾಲ್ ಮಾಡ್ತಿದ್ರು. ಈ ಟ್ರಾಲಿಂಗ್ ಮಾಡಿದಾಗ ಫ್ಯಾಮಿಲೀಸ್ ಕೂಡ ತಂದ್ಬಿಡ್ತಾರೆ. ಇಟ್ಸ್ ರಿಯಲಿ ಬ್ಯಾಡ್. ಆ ಥರ ಎಲ್ಲ ಫ್ಯಾಮಿಲೀಸ್ನ ತರದ್ದು. ಅದೊಂದು ಶಾರ್ಟ್ ಡ್ರೆಸ್ ಹಾಕಿದ್ರಿ, ಅದಕ್ಕೇನೋ ಒಂದು ಕಮೆಂಟ್ ಬರುತ್ತೆ. ಐ ಫೀಲ್ ದಟ್ ಅದು ನೋಡೋ ದೃಷ್ಟಿ ಮೇಲೆ ಹೋಗುತ್ತೆ. ಚೆನ್ನಾಗಿನಾದ್ರೂ ನೋಡ್ಬೋದು ಅಥವಾ ನೀವು ತುಂಬಾ ಕೆಟ್ಟ ದೃಷ್ಟಿಯಿಂದನಾದ್ರೂ ನೋಡ್ಬೋದು. ಬಟ್ ಇಟ್ಸ್ ಆಲ್ ಇನ್ ಯೋರ್ ಮೈಂಡ್ ಸೆಟ್. ಯಾರನ್ನು ಇಂಪ್ರೆಸ್ ಮಾಡಬೇಕು ಅಂತ ಅಲ್ಲ. ಇಟ್ಸ್ ಜಸ್ಟ್ ಅ ನಾರ್ಮಲ್ ಥಿಂಗ್. ಒಬ್ರು ಒಳ್ಳೆಯವರೋ ಕೆಟ್ಟವರು ಅನ್ನೋದನ್ನ ಬಟ್ಟೆ ಮೇಲೆ ಜಡ್ಜ್ ಮಾಡೋದಕ್ಕಾಗಲ್ಲ. ಯಾವತ್ತಾದ್ರೂ ಒಂದಿನ ತುಂಬಾ ಡಿಸ್ಟರ್ಬ್ ಆಗಿ ಆಗ್ತಿದ್ದುಂಟ ಟ್ರೋಲ್ಸ್ ಇಂದ? ಆನೆಸ್ಟ್ಲಿ ನನ್ಗೇನೂ ಮ್ಯಾಟರ್ ಆಗಲ್ಲ. ಇದು ನಾನು ಒಬ್ಳಿಗೆ ಆಗ್ತಿರೋದಲ್ಲ. ಯಾರಾದ್ರೂ ಕಮೆಂಟ್ ಮಾಡ್ಕೊಳ್ತಿರ್ತಾರೆ. ಇವಾಗ ನಿಮಗೆ ಆ ಕಮೆಂಟ್ಸ್ ಎಫೆಕ್ಟ್ ಆಗ್ತಿದೆ ಅಂದ್ರೆ ಯು ಕ್ಯಾನ್ ಟರ್ನ್ ಇಟ್ ಆಫ್, ಯು ಕ್ಯಾನ್ ಡಿಲೀಟ್ ಇಟ್, ಯು ಕ್ಯಾನ್ ಬ್ಲಾಕ್ ದೆಮ್. ದೇರ್ ಆರ್ ಸೋ ಮೆನಿ ಚಾಯ್ಸಸ್. 18 ವರ್ಷ ಇದ್ದಾಗ ನೀವು ಬಿಗ್ ಬಾಸ್ ಹೋಗ್ತೀರಾ? ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ಸ್ ಏನೋ ಸ್ಟಾರ್ಟ್ ಆಗ್ತಾ ಇತ್ತು. ಕಾಲ್ ಬಂತು. ಯಾಕೋ ಪ್ರ್ಯಾಂಕ್ ಅನ್ಸುತ್ತೆ, ನಿಮ್ಮ ID ಕಾರ್ಡ್ ಎಲ್ಲ ಕಳಿಸಿ ನೋಡೋಣ ಅಂತ ನಾನು ಕೇಳಿದ್ರೆ. ಬಿಗ್ ಬಾಸ್ ಮನೇಲಿ ಏನ್ ಅಷ್ಟು ದಿನ ಇದ್ರಲ್ಲ, ನಿಜವಾಗ್ಲೂ ಇಸ್ ಇಟ್ ರಿಯಲ್ ಯು ಅಥವಾ ಶೋಗೋಸ್ಕರ? ನನ್ನ ಬಗ್ಗೆ ನೆಗೆಟಿವ್ ಬಂದಿದ್ದು ಹೋಗ್ತಾ ಅದಾದ್ಮೇಲೆ ಹೊರಗೆ ಬಂದ ತಕ್ಷಣ ನಿಮ್ಗೆ ಲವ್ ಮ್ಯಾರೇಜ್ ಆಗತ್ತೆ, ಅಂದ್ರೆ ಪ್ರೀತಿ ಆಗತ್ತೆ, ಅವ್ರ ಜೊತೆ ಮದ್ವೆ ಕೂಡ ಆಗತ್ತೆ. ಇಬ್ರು ಮದ್ವೆ ಆಯ್ತು, ಲೈಫ್ ಚೆನ್ನಾಗಿ ನಡೀತಿತ್ತು. ಒಂದಿನದಲ್ಲಿ ಡಿವೋರ್ಸ್ ಆಯ್ತು. ಪ್ರೆಸ್ ಮೀಟ್ ಕೂಡ ಮಾಡ್ತೀರ ಜೊತೆಗೆ. ಸಿಕ್ಕಿದವರಲ್ಲ ಯಾರ್ಯಾರು ನಾನು ಅವ್ರ ಜೊತೆ ಮಾತಾಡೇ ಇರಲ್ಲ, ಅವರೆಲ್ಲ ನ್ಯೂಸ್ ಅಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಇವಾಗ ರ್ಯಾಂಡಮ್ ಪರ್ಸನ್ ಅವ್ರು ಸುಮ್ಮನೆ ಬಂದು ಏನೇನೋ ಅನ್ನೆಸೆಸರಿ ಅನ್ವಾಂಟೆಡ್ ಟಾಕ್ಸ್ ಎಲ್ಲ ಮಾಡೋದು. ಐ ಫೀಲ್ ದಟ್ ವಾಸ್ ರಿಯಲಿ ಬ್ಯಾಡ್. ನಿಮ್ಮ ಮದ್ವೆಯಲ್ಲಿ ಏನ್ ಸಮಸ್ಯೆ ಆಯ್ತು? ಡಿವೋರ್ಸ್ ತನಕ ಯಾಕೆ ಹೋಗ್ಬೇಕಾಯ್ತು? ಯಾರಿಗೇನು ಗೊತ್ತಿಲ್ದೇನೆ ಸುಮ್ಮನೆ ಕಮೆಂಟ್ ಮಾಡ್ತಾರೆ. ದಿಸ್ ಇಸ್ ನಾಟ್ ರೈಟ್. ಚೆನ್ನಾಗಿರ್ತೀವಿ ಫ್ಯೂಚರಲ್ಲಿ ಅಂತಾನೆ ಮದುವೆ. ಮಿಸ್ಟೇಕ್ ಹ್ಯಾಸ್ ಹ್ಯಾಪನ್. ಅದೇ ನನಗೆ ತುಂಬಾ ಇನ್ನೂ ಜಾಸ್ತಿ ಕಿರಿಕಿರಿ ಈ ಥರ ಆಗಿದ್ದು. ಬಿಕಾಸ್ ರಾಜೇಶ್ ವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಇರತಕ್ಕಂಥ ನಮ್ಮ ಅತಿಥಿಗಳು ಅವರೇ ಒನ್ ಅಂಡ್ ಓನ್ಲಿ ನಿವೇದಿತಾ ಗೌಡ ಅಂದ್ರು. ನಮಸ್ತೆ. ಹಾಯ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಿಸ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಹೇಗಿತ್ತು US ಟ್ರಿಪ್? ಲಾಂಗ್ ಟ್ರಿಪ್ ಮುಗಿಸ್ ಬಂದ್ರಿ. ಎಸ್, ಹೌದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನಾನು ನ್ಯೂ ಇಯರ್ಸ್ನ ಸೆಲೆಬ್ರೇಟ್ ಮಾಡಕ್ ಹೋಗಿದ್ದು. ಆ್ಯಂಡ್ ನ್ಯೂ ಇಯರ್ಸ್ ಆದಮೇಲೆ ಎಷ್ಟು ತುಂಬ ಚೆನ್ನಾಗಿತ್ತು ಅಂದರೆ ನಂಗೆ ವಾಪಸ್ ಬರೋಕ್ಕೆ ಮನಸ್ಸಿಲ್ಲ. ಸೊ ಹಾಗೆ ಎಕ್ಸ್ಟೆಂಡ್ ಆಗಿ ಇವಾಗ ರೀಸೆಂಟಾಗಿ ಮಾರ್ಚ್ ಹಂಗೆ ಬಂದಿತ್ತು. ಸೊ ಎಲ್ಲೆಲ್ಲಿ ಹೋಗಿದ್ರಿ? ಅಮೆರಿಕಾ ಏನೇನು ಎಕ್ಸ್ಪ್ಲೋರ್ ಮಾಡಿದ್ರಿ ಹೇಳಿ. ಫ್ಲಾರಿಡಾ. ಮತ್ತು ನನಗೆ ಈ ಮೂವೀಸ್ ತುಂಬ ನೋಡ್ತೀನಲ್ಲ, ಸೊ ಮೂವೀಸಲ್ಲಿ ಕ್ರಿಸ್ಮಸ್ನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಆ ಸ್ಮಾಲ್ ಟೌನ್ಸಲ್ಲಿ ಲೈಟ್ಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಮೇಜರಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗೆ ನಾನು ಟ್ಯಾಂಪಾ ವಿಸಿಟ್ ಮಾಡಿದ್ದೆ. ಅಲ್ಲಿಂದ ಹೆಲೆನ್, ಜಾರ್ಜಿಯಾ, ಸವಾನಾ, ಸೊ ಎಲ್ಲ ಸ್ಮಾಲ್ ಟೌನ್ಸ್ ಹಿಂಗೆ ವಿಸಿಟ್ ಮಾಡಿಕೊಂಡು ಒಂದು ರೋಡ್ ಟ್ರಿಪ್ ಎಲ್ಲ ಮಾಡಿ ಎಲ್ಲ. ಇಟ್ ವಾಸ್ ವಿಂಟರ್ ಆಲ್ಸೋ, ಸೊ ಇಟ್ ವಾಸ್ ರಿಯಲಿ ನೈಸ್. ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಮತ್ತೆ ಕೇಮ್ ಬ್ಯಾಕ್ ಟು ಫ್ಲಾರಿಡಾ. ಹಾಗೆ ಸಮ್ಮರ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ದೆನ್ ಐ ಆಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನೀವು ಎಲ್ಲ ರೀಲ್ಗಳು ಪೋಸ್ಟ್ಗಳಲ್ಲಿ ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ತೀರಾ. ಬಟ್ಟೆಗಳಿಗೆಲ್ಲ ಎಷ್ಟೊಂದು 1 ಡಜನ್ ಸೂಟ್ಕೇಸ್ ಎತ್ಕೊಂಡು ಹೋಗಿದ್ದೀರಾ?
ಆ್ಯಕ್ಚುಲಿ ನನಗೆ ತುಂಬ ಇಷ್ಟ. ನೀವು ಇವಾಗ ಹೇಳ್ತಿದ್ರಲ್ಲ, ನಂಗೆ ತುಂಬ ಇಷ್ಟ ಶಾಪಿಂಗ್ ಮಾಡೋದು. ನಾನು ಯಾವಾಗಲೂ ಅಂದ್ಕೊಳ್ತಾ ಇರ್ತೀನಿ, ಓಕೆ ಕ್ಲೋತ್ಸ್‌ನ ಅಷ್ಟು ಇನ್ವೆಸ್ಟ್ ಮಾಡಬಾರ್ದು, ಇವಾಗ ರೀಯೂಸ್ ಮಾಡೋಣ ಅಂತ. ಬಟ್ ಎಲ್ಲೂ ಹೋದರೂ ತಗೋಬೇಕು ಅನಿಸುತ್ತೆ. ನನ್ನ ಪ್ಯಾಕ್ ಮಾಡಿ ಒಂದು ಸ್ವಲ್ಪ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ರೆ, ಅದೇ ಒಂದು 2 ಸೂಟ್ ಕೇಸ್ ಆಗಿತ್ತು. ಫುಲ್ ಓವರ್ ವೇಟ್ ಆಗಿ ತೊಗೊಂಡು ಹೋಗಿ, ಆಮೇಲೆ ಮತ್ತೆ ಅಲ್ಲಿಂದ ಒಂದಷ್ಟು ಶಾಪಿಂಗ್ ಮಾಡಿ ತೊಗೊಂಬಂದಿರೋದು. ಸೊ ಇಟ್ಸ್ ಲೈಕ್ ಯು ಮೆನ್ಷನ್, ಐ ರಿಯಲಿ ಲವ್ ಕ್ಲೋತ್ಸ್ ಅ ಲಾಟ್. ಲಗೇಜ್ಗೆ ಎಕ್ಸ್ಟ್ರಾ ದುಡ್ಡು ಕಟ್ಟಿದ್ರೆ ಏರ್ಪೋರ್ಟಲ್ಲಿ ಆಗಿದೆ ಅದೆಲ್ಲನೂ. ಯಾ ಯಾ ಆ್ಯಂಡ್ ನಿವೇತಾ ಅಂತಿದ್ದಂಗೆ ನಮಗೆ ಫಸ್ಟ್ ಜ್ಞಾಪಕ ಬರೋದು, ನಾನು ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದ್ದು ಕೂಡ ನಿಮಗೆ ಉದ್ದ ಜಡೆ ಇತ್ತು, ಉದ್ದ ಕೂದಲು ಇತ್ತು. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಹೇರ್ ತುಂಬ ಚೆನ್ನಾಗಿದೆ. ಈಗ ಅಫ್ಕೋರ್ಸ್ ಎಷ್ಟೋ ಜನ ನಮ್ಮ ಹೆಣ್ಮಕ್ಳು ಕಾಯ್ತಿರ್ತಾರೆ, ಥಿಕ್ ಹೇರ್, ನಿನ್ನ ಥರ ಒಳ್ಳೆ ಹೇರ್ ಬೇಕು ಅಂದರೆ ಮನೇಲಿ ಏನಾದರೂ ರೆಮಿಡಿನ ಅಥವಾ ನಿಮ್ಮ ಹೇರ್ ಹೇಗೆ ಮೇಂಟೈನ್ ಮಾಡ್ತೀರಾ? ಹೇರ್ ಕೇರ್ ಹೇಳಿ. ಸೊ ನಾನು ಮೈಸೂರಲ್ಲಿ ಏನಾದರೂ ಇದ್ದರೆ ನಮ್ಮ ಮಮ್ಮಿ ಆಯಿಲ್ ಹಾಕಿ ಎಲ್ಲ ಮಾಡ್ತಾರೆ. ಸೊ ಯಾವುದು ಅವಾಗ ಕೊಬ್ಬರಿ ಎಣ್ಣೆನ? ಫಸ್ಟು ಕ್ಯಾಸ್ಟ್ರ್ ಆಯಿಲ್ ಹಾಕ್ತಿದ್ರು, ಅಲ್ಲೇನೆ ಹಾಕ್ತಿದ್ರು. ಬಟ್ ನನಗದು ಇಷ್ಟ ಅಲ್ಲ, ಅದು ಸ್ವಲ್ಪ ಜಾಸ್ತಿ ತುಂಬ ಒಂಥರ ಸ್ಟಿಕ್ಕಿ ಫೀಲ್ ಆಗುತ್ತೆ. ಸೀಗೆಕಾಯಿ ಹಾಕಿ ತಿಕ್ಕಬೇಕು. ಅದಕ್ಕೆ ಎಷ್ಟೇ ಇದು ಮಾಡಿದ್ರು ಹೋಗೋದಿಲ್ಲ ಅಂದ್ಬಿಟ್ಟು ಆಮೇಲೆ ಕೋಕೋನಟ್ ಆಯಿಲಿಗೆ ಸ್ವಿಚ್ ಆದೆ. ಬಟ್ ಸ್ಟಿಲ್ ಮಮ್ಮಿ ಏನಾದರೂ ಮನೆಗೆ ಹೋದಾಗ ಆಯಿಲ್ ಹಾಕಿ ನೀಟಾಗಿ ಹೆಡ್ ಮಸಾಜ್ ಎಲ್ಲ ಕೊಟ್ಟು ಹಾಗೆ ಮೇಂಟೈನ್ ಮಾಡ್ತಾರೆ. ಬಟ್ ನಾನೇ ಮನೇಲಿದ್ದಾಗ ಏನು ಆಯಿಲ್ ಆದರೂ ಏನೂ ಹಚ್ಚಲ್ಲ. ಬಟ್ ಐ ಮೇಕ್ ಶ್ಯೂರ್ ನಾನು ರೆಗ್ಯುಲರ್ ಆಗಿ ಹೇರ್ ವಾಶ್ ತಗೊಳ್ತಾ ಇರ್ತೀನಿ, ಸೊ ದ್ಯಾಟ್ ಆಯಿಲ್ ಬಿಲ್ಡಪ್ ಆಗ್ದೇನೆ ಇರೋದು, ಆ ಥರ ಏನೂ ಬಿಲ್ಡಪ್ ಆಗ್ತಲ್ಲ. ಸೊ ಇಟ್ಸ್ ಲೈಕ್ ಐ ಮೇಂಟೈನ್ ಇಟ್ ನೀಟ್ಲಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಸಲೂನ್ಗೆ ಹೋಗಿ ಹೇರ್ ವಾಶ್ ಮಾಡಿಸ್ತೀನಿ. ಸೊ ಇಟ್ಸ್ ಆಲ್ವೇಸ್ ವೆರಿ ನೀಟ್ಲಿ ಮೇಂಟೈನ್ಡ್, ಮತ್ತು ಟ್ಯಾಂಗಲ್ಸ್ ಇರಲ್ಲ, ಎಲ್ಲ ನೀಟಾಗಿರುತ್ತೆ. ಸೊ ಐ ಥಿಂಕ್ ದಟ್ಸ್ ಮೈ ಹೇರ್ ಕೇರ್ ರುಟೀನ್. ನಥಿಂಗ್ ಟೂ ಮಚ್ ಆ ಥರ ಏನು ತುಂಬಾ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಅಥವಾ ಆ ಥರ ಎಲ್ಲ ಏನೂ ಇಲ್ಲ. ಇಟ್ಸ್ ವೆರಿ ಬೇಸಿಕ್ ಆ್ಯಂಡ್ ವೆರಿ ನೀಟ್ ಅಷ್ಟೇ. ನಾನು ಎಷ್ಟೋ ಜನ ಹೇರ್ ಕೇರ್ಗೆ ಯಾವ್ದಾದ್ರು ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡಿದಾಗ ತುಂಬ ಜನ ಡಾಕ್ಟರ್ಸ್ ಹೇಳ್ತಾರೆ ತಲೆಗೆ ಎಣ್ಣೆ ಹಚ್ಚಬಾರ್ದು ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ, ನನಗೂ ಅದು ಗೊತ್ತಿರಲಿಲ್ಲ. ಐ ಸಿ ಇಟ್ ಡಿಪೆಂಡ್ಸ್ ಆಯ್ತು. ಇವಾಗ ಐ ಫೀಲ್ ನಿಮ್ಮ ಹೇರ್ಗೆ ಏನು ಸೂಟ್ ಆಗುತ್ತೆ ಅದನ್ನು ಮಾಡಬೇಕು. ಇವಾಗ ನಮ್ಮ ಮಮ್ಮಿಗೆ ಹೇರ್ ಆಯಿಲ್ ಹಚ್ಚಲಿಲ್ಲ ಅಂದರೆ ಆಗೋದೇ ಇಲ್ಲ. ಬಿಕಾಸ್ ಸಮ್ ಪೀಪಲ್ ಅವ್ರಿಗೆ ಒಂದಷ್ಟು ಹೆಡ್ಏಕ್ ಬರುತ್ತೆ, ಎಲ್ಲ ಬರುತ್ತೆ. ಅವಾಗ ಆಯಿಲ್ ಹಚ್ಚಿದ್ರೇ ಅವ್ರಿಗೆ ಅದು ಕಾಮ್ ಆಗುತ್ತೆ ಆ್ಯಂಡ್ ಹೇರ್ ಫಾಲ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಸೊ ಅದು ಒಬ್ಬೊಬ್ರಿಗಾಗುತ್ತೆ. ಬಟ್ ನಾನು ಕೂಡ ಐ ರಿಮೆಂಬರ್ ಹಿಯರಿಂಗ್ ಅ ಲಾಟ್ ಫ್ರಮ್ ಡಾಕ್ಟರ್ಸ್ ಆಗಿರಲಿ ಅಥವಾ ಬೇರೆ ಕಡೆ ಇನ್ಸ್ಟಾಗ್ರಾಮಲ್ಲಿ ಏನೇನಾದರೂ ಐ ಹ್ಯಾವ್ ಕಮ್ ಅಕ್ರಾಸ್, ಎಲ್ಲಿ ಹೇಳ್ತಾರೆ ಆಯಿಲ್ ಹಚ್ಚಬಾರ್ದು, ಯಾಕಂದರೆ ಅದು ಆಯಿಲ್ ಇದ್ದಾಗ ಇನ್ನೂ ಡಸ್ಟ್ ಹೋಗಿ ಕೂತ್ಕೊಂಡು ಇನ್ನೂ ಹೇರ್ನ ಸ್ಪಾಯ್ಲ್ ಮಾಡುತ್ತೆ ಅಂತ. ಸೊ ನಾನು ಅದು ನೋಡಿದಾಗ ನಾನು ಆಯಿಲ್ ಹಾಕೋದನ್ನ ಬಿಟ್ಟೆ. ಬಟ್ ನನಗೇನು ಅಷ್ಟು ಡಿಫ್ರೆನ್ಸ್ ಮಾಡಿಲ್ಲ. ಮೇ ಬಿ ಐ ಹ್ಯಾವ್ ಗುಡ್ ಜೀನ್ಸ್. ನಮ್ಮ ಮಮ್ಮಿಗೆ ಹೇರ್ ಚೆನ್ನಾಗಿದೆ, ಮೈ ಗ್ರ್ಯಾಂಡ್ ಮದರ್ಸ್ ಹ್ಯಾವ್ ವೆರಿ ಲಾಂಗ್ ಹೇರ್ ಆ್ಯಂಡ್ ಥಿಕ್ ಹೇರ್. ಸೊ ಅದರಿಂದ ಇರ್ಬೋದು. ಬಟ್ ನನಗೆ ಆಯಿಲ್ ಹಚ್ತಿದ್ದಾಗಲೂ ಅಷ್ಟೊಂದೇನು ಡಿಫ್ರೆನ್ಸ್ ಆಗಿಲ್ಲ. ಬಟ್ ಅಗೇನ್ ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ಎಕ್ಸ್ಪ್ಲೋರಿಂಗ್ ಯೋರ್ ಓನ್ ಹೇರ್. ನಿಮಗೆ ಯಾವ್ದು ವರ್ಕ್ ಆಗುತ್ತೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಅನ್ಸುತ್ತೆ. ಈಗ ನೀವು ಹಳೆ ಸೀಗೆಕಾಯಿ ಅದನ್ನು ಹಾಕ್ತಾರೆ ಅಥವಾ ಶಾಂಪೂ, ಕಂಡೀಷ್ನಿಂಗ್? ಐ ಡೂ ರಿಮೆಂಬರ್ ಯೂಸಿಂಗ್ ಸೀಗೆಕಾಯಿ. ನಮ್ಮ ಮಮ್ಮಿ ಹಚ್ತಾ ಇದ್ರು. ಈಗಿಲ್ಲ. ಇಲ್ಲ, ನಂಗೆ ಅದು ಇಷ್ಟನೇ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅದು ಫುಲ್ ಎಷ್ಟು ತಲೆನೋವು ಬಸತ್ತೆ ಅನ್ಸುತ್ತೆ ತಲೆ ಹೇರ್ ತಿಕ್ಬೇಕಂದ್ರೆ ಬಟ್ ನನ್ಗೆ ನೆನಪಿರಂಗೆ ಯಾವಾಗಲೂ ಒಂದ್ಸಲನೂ 1 or 2 ಟೈಮ್ಸ್ ನಮ್ಮ ಮಮ್ಮಿ ಹಾಕಿರೋದು ನೆನಪು. ಬಟ್ ಅದರ್ವೈಸ್ ಇಲ್ಲ ಶಾಂಪೂ ಜಾಸ್ತಿ. ಆ್ಯಂಡ್ ಅಫ್ಕೋರ್ಸ್ ಸ್ಕಿನ್ ಕೇರ್. ನಿವೇತಾ ಸ್ಕಿನ್ ಹೀಗೆ ಸರಾಂಗ್ ಹೊಳಿತಿರತ್ತೆ. ಈಗ ಜೀನ್ಸ್ ಅಂತೆಲ್ಲ ಹೇಳ್ಬಿಟ್ಟು ಒಂದೇ ಪದದಲ್ಲಿ ಮುಗಿಸ್ಬಿಡಿ ಆನ್ಸರು. ನಿಮ್ಮ ಸ್ಕಿನ್ ಕೇರ್ ಹೇಳಿ, ಹೇಗೆ ನಿಮ್ಮ ಸ್ಕಿನ್ ಕೇರ್ ಮಾಡ್ತೀರಾ? ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಆ್ಯಕ್ಚುಲಿ ಇವಾಗ ಸ್ವಲ್ಪ ಫೇಸ್ಗೆ ಮೇಕಪ್ ಆಗಿರಲಿ ಅಥವಾ ಏನಾದರೂ ಅಪ್ಲೈ ಮಾಡೋದು ಸ್ಟಾರ್ಟ್ ಮಾಡಿರೋದು. ಬಟ್ ಮುಂಚೆ ಈವನ್ ಇನ್ ಕೇಸ್ ನಾನು ಏನಾದರೂ ಶೋಸ್ ಆ ಥರ ಏನೇ ಮಾಡ್ತಿದ್ರು ಕೂಡ ಯೂಸ್ ಟು ನಾಟ್ ಅಪ್ಲೈ ಮೇಕಪ್ ಎಟ್ ಆಲ್. ನನಗೆ ಸ್ವಲ್ಪ ಭಯ ಇರೋದು, ಓಕೆ ಮೇಕಪ್ ಅಪ್ಲೈ ಮಾಡಿದ್ರೆ ಸ್ಕಿನ್ ಹಾಳಾಗತ್ತೆ ಅಂತ. ಏನಕ್ಕೆ ಅಂದರೆ ಐ ಸೀನ್ ಮೈ ಮದರ್ ಅಲ್ಲ, ಅವ್ರ ಸ್ಕಿನ್ ಇವಾಗಲೂ ಎಷ್ಟು ಚೆನ್ನಾಗಿದೆ ಅಂದರೆ ಕ್ಲೋಸ್ ಎಲ್ಲ ಆಗ್ತಿರುತ್ತೆ. ಸೊ ಅವ್ರನ್ನ ನಾನು ನೋಡಿದ್ದೀನಿ, ಅವ್ರು ಏನೂ ಫೇಸಿಗೆ ಏನೂ ಹಚ್ಚಲ್ಲ. ಸೊ ಐ ಆಲ್ವೇಸ್ ಫೆಲ್ಟ್ ಓಕೆ ಇಫ್ ಯು ಅಪ್ಲೈ ಮೇಕಪ್ ಆರ್ ಸಮಥಿಂಗ್ ನಿಮ್ಮ ಸ್ಕಿನ್ ಹಾಳಾಗತ್ತೆ ಅಂತ. ಸೊ ಫಾರ್ ಅ ಲಾಂಗ್ ಟೈಮ್ ನಾನು ಸ್ಕಿನ್ನ ತುಂಬ ಆ್ಯಸ್ ಮಚ್ ಆಸ್ ಪಾಸಿಬಲ್ ನ್ಯಾಚುರಲ್ ಆಗಿ ಇರ್ತಿದ್ದೆ. ಐ ಯೂಸ್ ಟು ನಾಟ್ ಅಪ್ಲೈ ಎನಿಥಿಂಗ್. ಮನೇಲಿದ್ದಾಗಲೂ ಆಚೆ ಹೋಗ್ಬೇಕಿದ್ರು ಕೂಡ ಸನ್ಸ್ಕ್ರೀನ್ ಕೂಡ ಇಲ್ಲ? ನೋ, ನಥಿಂಗ್. ಮಾಯ್ಶ್ಚರೈಸರ್, ಮೇ ಬಿ ಮಾಯ್ಶ್ಚರೈಸರ್ ಟು ಎನ್ ಎಕ್ಸ್ಟೆಂಟ್. ಬಟ್ ಜಾಸ್ತಿ ಏನು ಹಚ್ತಾ ಇಲ್ಲ. ಮೇ ಬಿ ಮಾಯ್ಶ್ಚರೈಸರ್ ಹಾಕ್ತಿದ್ದೆ, ಮೇ ಬಿ ಫೇಸ್ ವಾಶ್ ಆದಮೇಲೆ ಇಲ್ಲ ನೈಟ್ ಮಲ್ಕೊಳ್ಳೋ ಟೈಮಲ್ಲಿ. ಬಟ್ ಅದರ್ವೈಸ್ ನಾನೇನು ಅಪ್ಲೈ ಮಾಡ್ತಿಲ್ಲ. ಇವಾಗ
ಸ್ವಲ್ಪ ಓಕೆ ಬೇರೆಯವರು ಏನಾದರೂ ಪ್ರಾಡಕ್ಟ್ ಹಾಕ್ಕೊಳ್ಬೇಕಿದ್ರೆ ಅವಾಗ ನಾವು ಟ್ರೈ ಮಾಡೋಣ ಅಂತ ಅನಿಸಿ ಹಚ್ಕೊಳ್ತಾ ಇದ್ದೀನಿ. ಬಟ್ ಫಾರ್ ಅ ಲಾಂಗ್ ಟೈಮ್ ದಟ್ಸ್ ಹೌ ಐ ಹ್ಯಾವ್ ಮೇಂಟೈನ್ ಮೈ ಸ್ಕಿನ್. ಆ್ಯಂಡ್ ಇವಾಗಲೂ ಕೂಡ ಐ ಮೇಕ್ ಶ್ಯೂರ್ ದಟ್ ಇಫ್ ಐ ಅಪ್ಲೈ ಮೇಕಪ್ ಅದನ್ನು ನೀಟಾಗಿ ರಿಮೂವ್ ಮಾಡ್ತೀನಿ, ಅಥವಾ ಐ ಯೂಸ್ ದ ಬೆಸ್ಟ್ ಪ್ರಾಡಕ್ಟ್ಸ್. ಈಗ ಮೇಕಪ್ ರಿಮೂವ್ ಹೇಗೆ ಮಾಡ್ತಾರೆ, ಏನೇನು ಮನೇಲಿ? ಫೇಸ್ ವಾಶ್, ಮಾಮೂಲಿ face wash. ಜಸ್ಟ್ ಫೇಸ್ ವಾಶ್ ಬಿಫೋರ್ ಸ್ಲೀಪಿಂಗ್ ಫೇಸ್ ವಾಶ್ ಮಾಡ್ತೀನಿ. ಆಮೇಲೆ ಟೋನರ್ ಹಾಕೊಂಡು ಮಲಗ್ತೀರಾ? ನೈಟ್ ಕ್ರೀಮ್ಸ್ ಆ ಥರದ್ದು? ಜಸ್ಟ್ ಮಾಯ್ಶ್ಚರೈಸರ್. ಅದಾದಮೇಲೆ ಏನಂತೀನಿ, ಐ ಜಸ್ಟ್ ಮೇಕ್ ಶ್ಯೂರ್ ದಟ್ ಇಟ್ ಈಸ್ ನೀಟ್ಲಿ ರಿಮೂವ್ಡ್, ನೀಟ್ಲಿ ವಾಶ್ಡ್. ಐ ಜಸ್ಟ್ ಡೋಂಟ್ ಕೀಪ್ ರಬ್ಬಿಂಗ್ ಆರ್ ಎನಿಥಿಂಗ್. ನನಗೆ ಐ ಮೇಕ್ ಶ್ಯೂರ್ ನಾನು ಯಾವ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ಅದು ನನಗೆ ಪ್ರಾಪರಾಗಿ ಸ್ಕಿನ್ ಬೆನಿಫಿಟ್ಸ್ ಕೊಡ್ತಾ ಇದೆ. ಓಕೆ, ಇದು ನಾನು ಹಚ್ಚಿದಾಗ ನನಗೆ ಏನೂ ಪ್ರಾಬ್ಲಮ್ಸ್ ಆಗ್ತಾಯಿಲ್ಲ, ನನಗೇನೂ ಆ್ಯಕ್ನಿ ಬರ್ತಾಯಿಲ್ಲ ಅಂತ ಅಂದಾಗ ನಾನು ಅದಕ್ಕೆ ಸ್ಟಿಕ್ ಆನ್ ಆಗ್ತೀನಿ. ಐ ಡೋಂಟ್ ಟೆನ್ ಟು ಚೇಂಜ್ ಇಟ್ ಅಟ್ ಆಲ್. ಸೊ ಐ ಥಿಂಕ್ ದಟ್ ಅಷ್ಟೇ, ನಾಟ್ ನಥಿಂಗ್ ಮೇಜರ್. ಬಟ್ ಅವಾಗ ಏನಾದರೂ ನಾನು ಹೊಸ ಸ್ಕಿನ್ ಕೇರ್ ಇವಾಗ ರೀಸೆಂಟಾಗಿ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸಮ್ಟೈಮ್ಸ್ ವೆನ್ ಯು ಮಿಕ್ಸ್ ಕರ್ಡ್ನ ಮತ್ತು ಹನಿ ಹಾಕಿದಾಗ ನಿಜವಾಗ್ಲೂ ವರ್ಕ್ ಆಗುತ್ತೆ. ಐ ಜಸ್ಟ್ ಡಿಸ್ಕವರ್ಡ್ ದ್ಯಾಟ್. ಸೊ ಅದನ್ನು ಟ್ರೈ ಟ್ಯಾನ್ ತೆಗಿಯತ್ತಾ? ಇಲ್ಲ, ನಾನು ಆ್ಯಕ್ನಿ ಬಂದಿತ್ತು ಅಂದ್ಬಿಟ್ಟು ಸುಮ್ಮನೆ ಟ್ರೈ ಮಾಡಿದೆ. ಕರ್ಡ್ ಮತ್ತು ಹನಿ ಮಿಕ್ಸ್ ಮಾಡಿ ಹಾಕ್ಕೊಂಡೆ. ಕಮ್ಮಿ ಆಯ್ತಾ? ಇಮಿಡಿಯೇಟ್ ಆಗಿ 10 ಮಿನಿಟ್ಸಲ್ಲಿ ಕಡಿಮೆ ಆಯಿತು. ವೆರಿ ನೈಸ್. ಸೊ ದಟ್ಸ್ ಒನ್ ಥಿಂಗ್ ದಟ್ ನಾನು ಅದನ್ನ ರಿಟೈನ್ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ಆ್ಯಕ್ನಿ ಬಂದರೆ ಮೊಸರು ಜೇನುತುಪ್ಪ. ಕರ್ಡ್ ಮತ್ತು ಹನಿ ಅದನ್ನು ಮಿಕ್ಸ್ ಮಾಡಿ ಜಸ್ಟ್ ಅದನ್ನ ಒಂದು 10 ಮಿನಿಟ್ಸ್ ಹಾಕಿ ಬಿಟ್ಟರೆ ಇಮಿಡಿಯೇಟಾಗಿ ಏನಾದರೂ ಇಚ್ಚಿನೆಸ್ ಅಥವಾ ಒಂಥರ ರೆಡ್ ಬಂಪ್ ಏನಾದ್ರು ಇತ್ತು ಅಂದರೆ ತುಂಬ ಇನ್ಫ್ಲಮೇಷನ್ ಕಡಿಮೆ ಆಗೋಗುತ್ತೆ. ದಟ್ಸ್ ದಟ್. ಈಗ ಅಕಸ್ಮಾತ್ ಎಲ್ಲಾದರೂ ಟ್ರಾವೆಲ್ ಮಾಡಿ ಬಂದಾಗ ಬಿಸಿಲು ಇಂತಾಗ ಜಾಸ್ತಿ ಸ್ಕಿನ್ ಟ್ಯಾನ್ ಆದರೆ ಅಂಥ ಟೈಮಲ್ಲಿ ಯು ಶುಡ್ ಆಲ್ವೇಸ್ ವೆಸ್ ಸನ್ಸ್ಕ್ರೀನ್ನ ಯಾವಾಗಲೂ ಹಾಕೋಬೇಕು. ಆ್ಯಂಡ್ ನಾನು ಕೂಡ ಇವಾಗ ಸನ್ಸ್ಕ್ರೀನ್ನ ಮಿಸ್ಸೇ ಮಾಡಲ್ಲ. ಈವನ್ ಇಫ್ ನಾನು ಮನೇಲಿ ಇದ್ದಾಗಲೂ ಕೂಡ ಇವಾಗ ನಾನು ಸನ್ಸ್ಕ್ರೀನ್ ಹಾಕೊಳ್ಳೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸ್ಕಿನ್ ಒಂದ್ಸಲ ಟ್ಯಾನ್ ಆದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಅದು ಮತ್ತೆ ಆ ಡಲ್ನೆಸ್ನ ಹೋಗಿಸಿ ಮತ್ತೆ ವಾಪಸ್ ತರ್ಸೋದಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಸನ್ಸ್ಕ್ರೀನ್ ಅಂತೂ ಮ್ಯಾಂಡೇಟ್ರಿ ಹಾಕೊಳ್ಳೇಬೇಕು. ಆ್ಯಂಡ್ ನಾನಂತೂ ಅದನ್ನು ಮಿಸ್ಸೇ ಮಾಡಲ್ಲ. ಈಗ ಯಾವುದಾದ್ರೂ ಸನ್ಸ್ಕ್ರೀನು ನಮಗೆ ಸೂಟ್ ಆಗತ್ತೆ ಅಂತ ಹೆಂಗೆ ಚೆಕ್ ಮಾಡೋದು? ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ಟ್ರಯಲ್ ಆ್ಯಂಡ್ ಎರರ್. ಯಾಕಂದರೆ ಎಲ್ಲರಿಗೂ ಡಿಫ್ರೆಂಟ್ ಸ್ಕಿನ್ ಟೈಪ್ಸ್ ಇರುತ್ತೆ. ಒಬ್ರಿಗೆ ಆಯಿಲ್ ಇರುತ್ತೆ, ನಾರ್ಮಲ್ ಇರುತ್ತೆ, ಡ್ರೈ ಸ್ಕಿನ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಂದು ನಾರ್ಮಲ್ ಇದೆ. ಸೊ ನಾನು ಇವಾಗ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಯಾವುದಾದ್ರು ಒಂದು ಸನ್ಸ್ಕ್ರೀನ್ನ ಟ್ರೈ ಮಾಡ್ತಿದ್ದೀನಿ ಅಂದರೆ ಅದು ನನಗೆ ವರ್ಕ್ ಆಗ್ಬೋದು, ಆಗ್ದೇ ಇರ್ಬೋದು. ಸೊ ವರ್ಕ್ ಆಗಲಿಲ್ಲ ಅಂದರೆ ನಮ್ಮ ಸ್ಕಿನ್ ಮೇಲೆ ನಮಗೆ ಫೀಲ್ ಆಗುತ್ತೆ. ಅದು ಮೇ ಬಿ ಅದು ಸ್ಟಿಕ್ಕಿನೆಸ್ ಹಾಗೆ ಇರುತ್ತೆ, ಅಥವಾ ಇಮಿಡಿಯೇಟಾಗಿ ಏನಾದರೂ ಒಂದು ರಿಯಾಕ್ಷನ್ ಆಗುತ್ತೆ. ಸೊ ಅದು ಆಗುತ್ತೆ. ಸೊ ಆವಾಗ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿದಾಗ ಇನ್ನೊಂದು ಏನಾದರೂ ಟ್ರೈ ಮಾಡಿದಾಗ ನಮಗೆ ಓಕೆ ಆದರೆ ಅದು ಇಲ್ ಬಿ ಗುಡ್ ಫಾರ್ ಅಸ್. ಇವಾಗ ಎಷ್ಟೊಂದು ಸಲ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ನನ್ನ ಫ್ರೆಂಡಿಗೆ ಅದು ಓಕೆ ಆಗಲ್ಲ, ಅವ್ರ ಸ್ಕಿನ್ ಟೈಪಿಗೆ ಸೂಟ್ ಆಗಲ್ಲ, ಅಥವಾ ಅವ್ರು ಯೂಸ್ ಮಾಡೋದು ನನ್ನ ಸ್ಕಿನ್ ಟೈಪಿಗೆ ಸೂಟ್ ಆಗಲ್ಲ. ಸೊ ಇಟ್ಸ್ ಆಲ್ ಅಬೌಟ್ ನಿಮ್ಮ ಸ್ಕಿನ್ನಿಗೆ ಏನು ಸೂಟ್ ಆಗುತ್ತೆ ಅದು ನಾವೇ ಐಡೆಂಟಿಫೈ ಮಾಡಬೇಕು. ಸೊ ನೀವು ಮೈಸೂರು ಹುಡುಗಿರೇ ಹಿಂಗೇನೋ ಚೆನ್ನಾಗಿರ್ತೀರ ನೋಡೋಕ್ಕೆ? ನೀವು ಮೈಸೂರಲ್ವಾ? ಹೇಳಿ, ಮೈಸೂರಲ್ಲಿ ಎಲ್ಲಿತ್ತು ಮನೆ? ನಿಮ್ಮ ಬಾಲ್ಯದ ದಿನಗಳು ಹೇಳಿ. ಮನೇಲಿ ಅಪ್ಪ ಏನು ಮಾಡ್ತಿದ್ರು? ನಿಮ್ಮ ಫ್ಯಾಮಿಲಿ ಹೇಗಿತ್ತು ನಿಮ್ಮ ಮನೆ ಅವಾಗ? ಓ, ಐ ಹ್ಯಾಡ್ ಅ ಲವ್ಲಿ ಚೈಲ್ಡ್ಹುಡ್. ತುಂಬ ಲವ್ವಿಂಗ್ ಮತ್ತು ಹ್ಯಾಪಿ ಚೈಲ್ಡ್ಹುಡ್ ಅಂತಲೇ ಅನ್ಬೋದು. ನನಗೆ ನೆನಪೇ ಇಲ್ಲ ನಾನು ಹತ್ತಿರೋದಾಗಿರಲಿ ಅಥವಾ ನಮ್ಮ ಮಮ್ಮಿ ಪಪ್ಪ ಜಾಸ್ತಿ ಬೈದಿರೋದಾಗಿರಲಿ, ಏನೂ ನೆನಪೇ ಇಲ್ಲ. ಫುಲ್ ಖುಷಿ ನೇಟಿವ್ ಅದೇ ಮೈಸೂರು. ಮೈಸೂರು. ಸೊ ಮಮ್ಮಿ ಪಪ್ಪ ಇಬ್ಬರು ಮೈಸೂರಲ್ಲೇ ಇದ್ದಿದ್ದು. ಆ್ಯಂಡ್ ನನಗೆ ಮಮ್ಮಿಗಿಂತ ನನಗೆ ಪಪ್ಪ ಅಂದರೆ ಸ್ವಲ್ಪ ಭಯ ಜಾಸ್ತಿ. ಸೊ ಏನಾಗ್ತಿತ್ತು ಅಂದರೆ ಇನ್ ಕೇಸ್ ನಾನೇನಾದರೂ ಸ್ಕೂಲಿಂದ ಬಂದಾಗ ನಾವೇನಾದರೂ ನಾನು ಮತ್ತು ನನ್ನ ತಮ್ಮ ಏನಾದರೂ ಟಿ ವಿ ನೋಡ್ತಿದ್ರೆ ಇನ್ನೇನು ಪಪ್ಪ ಆಫೀಸಿಂದ ಬರ್ತಿದ್ದಾರೆ ಅಂತ ಅಂದರೆ ಸೊ ವಿ ಸ್ಟಿಲ್ ರನ್ ಹೋಗಿ ಇವಾಗ ಓದ್ಕೊಳ್ಳೋಣ ಅಂತ ಆ ಥರ ಓಡ್ತಾ ಇದ್ವಿ. ಅಂದರೆ ಅಷ್ಟು ಭಯ ಇರ್ತಿತ್ತು. ಬಟ್ ಸ್ಟಿಲ್ ಇಟ್ ವಾಸ್ ಅ ವೆರಿ ಲವಿಂಗ್ ಫ್ಯಾಮಿಲಿ. ಐ ಥಿಂಕ್ ಗ್ರೋಯಿಂಗ್ ಅಪ್ ಫ್ಯಾಮಿಲಿಲಿ ನಮಗೇನಾದರೂ ಒಪಿನಿಯನ್ಸ್ ಇದ್ದರೆ ಅದನ್ನು ಈಸಿಯಾಗಿ ಡಿಸ್ಕಸ್ ಮಾಡೋ ಒಂದು ಫ್ರೀಡಮ್ ಇರ್ತಿತ್ತು. ಎನಿಥಿಂಗ್ ಏನಕ್ಕೆ ಆದರೂ ಮಮ್ಮಿ ಪಪ್ಪ ಇಲ್ಲ ಅಂತ ಅಂದಿಲ್ಲ, ಅಥವಾ ಓಕೆ ನೀನು ಈ ಥರ ಥಿಂಕ್ ಮಾಡ್ತಿರೋದು ಅಂತ ರೆಸ್ಟ್ರಿಕ್ಷನ್ಸ್ ಆಗಿರಲಿ ಏನೂ ಇರ್ತಾ ಇರಲಿಲ್ಲ. ವಿ ಆರ್ ಆಲ್ ನಮಗೇನೇ ಒಪಿನಿಯನ್ ಅನ್ಸೋದು ಏನೇ ಇದ್ದರೂ ಕೂಡ ಅದನ್ನೇ ಓಪನ್ ಆಗಿ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಮಾತಾಡಿ ಒಂದು ಸೊಲ್ಯೂಷನ್ಗೆ ಬರ್ತಾ ಇದ್ವಿ. ಸೊ ಐ ಥಿಂಕ್ ವಿ ಹ್ಯಾಡ್ ಅ ಚಾನ್ಸ್ ಟು ವಾಯ್ಸ್ ಅವರ್ ಎಷ್ಟು ಒಪಿನಿಯನ್ಸ್. ಜನ ಐತ್ರಿ ಮನೆಯಲ್ಲಿ? 4 members. ನೀವು, ಅಪ್ಪ, ಅಮ್ಮ, ನಿಮ್ಮ ತಮ್ಮ? ಯಾ
4 members. ಓಕೆ. ಅಪ್ಪ ಏನು ಮಾಡ್ತಿದ್ರು? Papa, he works in Baba Atomic Research Center. Mummy, homemaker. And ನನ್ನ ತಮ್ಮ ನನಗಿಂತ ಒಂದು 3 ಇಯರ್ಸ್ ಚಿಕ್ಕವನು. ಸೊ ಎಸ್, ಫುಲ್ ನಾವಿಬ್ರು ಫುಲ್ ಫೈಟ್ ಮಾಡ್ತಾ ಇದ್ವಿ. ಇವಾಗ ರೈಟ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಹೆಂಗಿರುತ್ತೆ ಅಂತ. ಸೊ ಇಟ್ ವಾಸ್ ಲೈಕ್ ದ್ಯಾಟ್. And yeah, it's just like a fun, happy family. ಅಪ್ಪ ಅಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? Arranged. ಅರೇಂಜ್ ಬಟ್ ನನಗೆ ಡೌಟ್ ಬರುತ್ತೆ, ಯಾಕಂದರೆ ದೇ ಸೋ ಲವಿ ಡವಿ. ಅಂದರೆ ಇವಾಗ ನಮ್ಮ ಮಮ್ಮಿ ಬಿಟ್ಟು ನಮ್ಮ ಪಪ್ಪ ಇರಲ್ಲ, ಅಥವಾ ನಮ್ಮ ಪಪ್ಪ ಬಿಟ್ಟು ಮಮ್ಮಿ ಇರಲ್ಲ. ಇನ್ ಕೇಸ್ ಏನಾದರೂ ನಮ್ಮ ಮಮ್ಮಿ ಏನಾದರೂ ಎಲ್ಲಾದರೂ ಹೋಗ್ಬೇಕು ಅಂದರೂ ಕೂಡ ಪಪ್ಪನೇ ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ತಾರೆ, ಅವ್ರ ಜೊತೆಲಿರ್ತಾರೆ. ಈಗಲೂ? ಯಾ, ಈವನ್ ನಾವು. ಓಕೆ. ಸೊ ಇಟ್ಸ್ ಲೈಕ್ ಸೋ ನೈಸ್ ಟು ಸಿ ದ್ಯಾಟ್. ಆ್ಯಂಡ್ ದೇ ಮೇಕ್ ಶೋರ್ ದೇರ್ ಆಲ್ವೇಸ್ ಟುಗೆದರ್. ಏನೇ ಆ್ಯಕ್ಟಿವಿಟೀಸ್ ಆಗಿರಲಿ, ಏನೇ ಆಗಿದ್ರು ಒಟ್ಟಿಗೆ ಮಾಡ್ತಾರೆ. ಸೊ ಇಟ್ಸ್ ಲೈಕ್ ರಿಯಲಿ ನೈಸ್ ಟು ಸಿ. ಅರೇಂಜ್ಡ್ ಮ್ಯಾರೇಜ್ ಅಂತ ಅನ್ಸಲ್ಲ ಅವರಿಬ್ಬರನ್ನ ನೋಡ್ರೆ. ನಾನಂತೂ ಓಕೆ, ಐ ಥಿಂಕ್ ಇಟ್ಸ್ ಅ ಲವ್ ಮ್ಯಾರೇಜ್ ಅಂತಲೇ ಅನಿಸುತ್ತೆ. ಮನೇಲಿ ಏನಾದರೂ ಇವತ್ತಿಗೂ ಕೂಡ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ನೀವು ಮಾಡಿದಂಥ ಏನಾದರೂ ಒಂದು ತರಲೆ ಕೆಲಸಕ್ಕೆ ಇವತ್ತಿಗೂ ನಿಮ್ಮನ್ನು ರೇಗಿಸ್ತಾರ? ಓ ಯಾ, ಐ ಥಿಂಕ್ ನಾನು ಮಾಸ್ ಕಾರ್ಡ್ ಏನಾದರೂ ಹೈಡ್ ಮಾಡಿದಾಗ. ಹೌದಾ? ಅದೆಲ್ಲ ಮಾಡ್ತಿದ್ರಾ? ಸೊ ನಾನು ನನಗೆ ಆ್ಯಕ್ಚುಲಿ ರಿಸಲ್ಟ್ಸ್ ಬಂದಿತ್ತು ಅನಿಸುತ್ತೆ. ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಹೌ. ನಂದು ಒಂದಷ್ಟು ಮಾರ್ಕ್ಸ್ ಕಾರ್ಡೆಲ್ಲ ಬಂದಿತ್ತು. ನಾನೇನು ಮಾಡಿದ್ದೆ, ನಮ್ಮ ಪೇರೆಂಟ್ಸಿಗೆ ತೋರಿಸಿರ್ಲಿಲ್ಲ. ಇನ್ನೇನು ನಾನು ಬಿಗ್ ಬಾಸ್ಗೆ ಹೋಗೋ ಟೈಮ್ ಬಂದಿತ್ತು, ಏನೋ ಬಂದಿತ್ತು. ಆವಾಗ ಇವಾಗ ನಾನು ಮನೆ ಬಿಟ್ಟು 3 ಮಂತ್ಸ್ ಅಲ್ಲಿರ್ತೀನಿ. ಸರಿ, ಇನ್ ಕೇಸ್ ನಮ್ಮ ಮಮ್ಮಿ ಕ್ಲೀನ್ ಮಾಡಬೇಕಿದ್ರೆ ನನ್ನ ಮಾರ್ಕ್ಸ್ ಕಾರ್ಡ್ ಏನಾದರೂ ಸಿಕ್ಬಿಟ್ರೆ ಅಂದ್ಬಿಟ್ಟು ನಾನೇನು ಮಾಡಿದ್ದೆ, ನನ್ನ ಬೆಡ್ ಕೆಳಗಡೆ ಇಟ್ಬಿಟ್ಟಿದ್ದೆ. ಮಾರ್ಕ್ಸ್ ಕಾರ್ಡ್ನ? ಯಾಕಂದ್ರೆ ನಮ್ಮ ಮಮ್ಮಿಗೆ ಸಿಕ್ಕಾಪಟ್ಟೆ OCD. ಯಾವ ಥರ ಅಂದರೆ ಎವ್ರಿ ಟೈಮ್ ಏನಾದರೂ ಒಂದು ಕ್ಲೀನ್ ಮಾಡ್ತಾನೆ ಇರ್ತಾರೆ. ಮನೇಲಿ ಏನೂ ಹೈಡ್ ಮಾಡೋದಕ್ಕಾಗಲ್ಲ. ಸೊ ಏನು ಮಾಡೋದು, ಎಲ್ಲ ಹೈಡ್ ಮಾಡೋದು ಅಂದ್ಬಿಟ್ಟು ಬೆಡ್ ಕೆಳಗೆ ಇಟ್ಟಿದ್ದೆ. ನಾನು ಅಂದ್ಕೊಂಡೆ ಬೆಡ್ ಕೆಳಗೆ ಯಾರು ನೋಡ್ತಾರೆ ಅನ್ನೋ ಥರ. ಆ್ಯಂಡ್ ನಿಮ್ಮ ಮಾರ್ಕ್ಸ್ ಕೂಡ ನೀವು ರಾಜ್ಯಕ್ಕೆ ಪ್ರಥಮ ಸ್ಥಾನ. ಇಟ್ ವಾಸ್ ನಾಟ್ ಬ್ಯಾಡ್, ಬಟ್ Okay. ಆದರೆ ಗೊತ್ತಾಗಬಾರ್ದು ಇಟ್ ವಾಸ್ ಅಂತ. ನಾಟ್ ಟು ಗುಡ್ ಆಲ್ಸೋ. ಹ್ಮ್. ಗೊತ್ತಾಗಬಾರ್ದು ಅಂತ. ಹ್ಮ್. ಸರಿ, ಅದು ಆ್ಯಕ್ಚುಲಿ ನಂಗೆ ಆ ಮಾರ್ಕ್ಸ್ ಬಂದಿರೋ ನಮ್ಮ ಮಮ್ಮಿ ಪಪ್ಪಂಗೆ ಹೇಳಿರಲಿಲ್ಲ. ಇನ್ನೂ ಬಂದಿಲ್ಲ ಅಂತ ಅಂದ್ಬಿಟ್ಟಿದ್ದೆ. ಅದು ಆಲ್ರೆಡಿ ತುಂಬ ದಿವಸ ಆಗೋಗಿತ್ತು. ಇವಾಗ ಬಂದಿದೆ ಅಂತಂದರೆ ಬೈತಾರೆ ಅಂದ್ಬಿಟ್ಟು ನಾನೇನು ಮಾಡ್ತೆ, ಅದನ್ನು ಬೆಡ್ ಕೆಳಗಡೆ ಇಟ್ಬಿಟ್ಟೆ. ನಾನು ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ಆರಾಮ್ಸೆ 3 ಮಂತ್ಸ್ ಫುಲ್ ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದಿದ್ದೀನಿ. ಅಲ್ಲಿ ನೋಡಿದ್ರೆ ನನ್ನ ತಮ್ಮ ಸ್ಟಾರ್ಟ್ ಮಾಡಿದೆ, ನೋಡು ನಿನ್ನ ಮಾರ್ಕ್ಸ್ ಕಾರ್ಡ್ ಸಿಕ್ತು, ನೋಡು ಹೈಡ್ ಮಾಡ್ತೀಯಾ ಅಂತ. ಸೊ ಈವನ್ ನಾವು ಅದು ಆಗಿ ಒಂದು 8 ಇಯರ್ಸ್ ಆಗಿರಬೇಕು, 7-8 ಇಯರ್ಸ್ ಆಗಿರಬೇಕು. ಬಟ್ ಈವನ್ ನಾವು ಎಲ್ಲಾದರೂ ಹೋಗ್ತಿರ್ಬೇಕಾದ್ರೆ ನೀನು ಮಾರ್ಕ್ಸ್ ಕಾರ್ಡ್ ಹೈಡ್ ಮಾಡಿದ್ದೆ ಅಂತ ನನ್ನ ತಮ್ಮ ಸ್ಟಾರ್ಟ್ ಮಾಡ್ತಾನೆ. ಆ ಥರ ಟೀಸ್ ಮಾಡ್ತಿರ್ತಾರೆ. ಈಗ ನೀವು ಗಮನಿಸಿದ್ರೆ ಫ್ರಮ್ ದ ಬಿಗ್ ಬಾಸ್ ಡೇಸ್ ಟಿಲ್ ಇಲ್ಲಿ ತನಕ ಕೂಡ ಯುರ್ ಆಲ್ವೇಸ್ ಎಕ್ಸ್ಪ್ರೆಸಿವ್. ಏನೇ ಆಗಲಿ ನೀಟಾಗಿ ಕಮ್ಯುನಿಕೇಟ್ ಮಾಡ್ತೀರಾ. ಐ ಲೈಕ್ ದ ವೇ ನೀವು ಮಾತಾಡೋದು. ಒಂದು ಕಾನ್ಫಿಡೆನ್ಸ್ ನಂಗೆ ತುಂಬ ಇಷ್ಟ. ಇದೆಲ್ಲ ಹೆಂಗೆ ಕಲ್ತ್ಕೊಂಡ್ರಿ ಇದೆಲ್ಲ? ಐ ರಿಯಲಿ ಡೋಂಟ್ ನೋ. ಐ ಥಿಂಕ್ ನಾನು ಆವಾಗಲೇ ಹೇಳ್ದಂಗೆ ಮೇ ಬಿ ನನ್ನ ಚೈಲ್ಡ್ಹುಡ್ಡಲ್ಲಿ ನನ್ನ ಫ್ಯಾಮ್ಲಿ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ತಿದ್ವಿ, ಅದು ತುಂಬ ಹೆಲ್ಪ್ ಆಗಿರ್ಬೋದು. ಬಿಕಾಸ್ ಐ ಆಮ್ ನಾಟ್ ಅಫ್ರೇಡ್ ನನ್ನ ಒಪಿನಿಯನ್ಸ್ ಆಗಿರಲಿ, ನನ್ನ ಫೀಲಿಂಗ್ಸ್ ಆಗಿರಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ. ಐ ಆಮ್ ನಾಟ್ ಅಟ್ ಆಲ್ ಅಫ್ರೇಡ್. ಇನ್ಫ್ಯಾಕ್ಟ್ ಇವಾಗ ಏನಾದರೂ ಫೀಲ್ ಆಗ್ತಿದೆ ಅಂದರೆ ನನಗೆ ಅದ್ರ ಒಳಗಡೆ ಇಟ್ಕೊಳ್ಳೋದಕ್ಕೆ ನನಗೆ ತುಂಬ ಹಿಂಸೆ ಆಗುತ್ತೆ. ಸೊ ನನಗೇನೇ ಫೀಲ್ ಆಗ್ತಿರ್ಬೋದು, ವೆದರ್ ಇಟ್ ಇಸ್ ಹ್ಯಾಪಿನೆಸ್ ಆಗಿರಲಿ, ಸ್ಯಾಡ್ನೆಸ್ ಆಗಿರಲಿ, ಯಾವುದೇ ಕೈಂಡ್ ಆಫ್ ಫೀಲಿಂಗ್ ಆಗಿದ್ರು ಕೂಡ ಅದನ್ನು ಆ ಮೊಮೆಂಟಲ್ಲಿ ಎಕ್ಸ್ಪ್ರೆಸ್ ಮಾಡಿಬಿಟ್ರೆ ಐ ಫೀಲ್ ಕಾಮ್. ಆ್ಯಂಡ್ ಆಲ್ಸೋ ನಂಗೆ ಅನಿಸುತ್ತೆ ಈವನ್ ದಿ ಅದರ್ ಪರ್ಸನ್ ಯಾರೇ ಇರಲಿ ಅವ್ರಿಗೂ ಕೂಡ ಗೊತ್ತಾದರೆ, ಓಕೆ ಈ ಥರ ನನಗೆ ಫೀಲ್ ಆಗ್ತಿದೆ ಅಂತ ಗೊತ್ತಾದರೆ ಇಟ್ ವಿಲ್ ಬಿ ಮಚ್ ಬೆಟರ್ ಟು ಎವ್ರಿ ಒನ್ ಅಂತ ನನಗನ್ಸುತ್ತೆ. ಸೊ ಐ ಜಸ್ಟ್ ಫೀಲ್ ದಟ್ ಇಟ್ಸ್ ಆಲ್ವೇಸ್ ಬೆಟರ್. ನಮಗೇನೇ ಫೀಲ್ ಆಗ್ತಿದ್ರು ಕೂಡ ಅದನ್ನು ಕಾನ್ಫಿಡೆನ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿಬಿಟ್ರೆ ಇಟ್ ಇಸ್ ಮಚ್ ಬೆಟರ್. ಅದನ್ನು ಒಳಗಡೆನೇ ಇಟ್ಕೊಳೋದು ಬೇರೆ ಥರ ಟರ್ನ್ ಆಗಿ ಇಟ್ ವಿಲ್ ಜಸ್ಟ್ ಬ್ಲೋ ಔಟ್ ಆಫ್ ಪ್ರಪೋರ್ಷನ್ ಅಂತ ಅನಿಸುತ್ತೆ. ಬಟ್ ಅದೊಂದು ಭಯ ಕೂಡ ಇರಲ್ವಾ? ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ನಿಮ್ಗೇನೋ ಹೇಳಬೇಕು ಹೇಳಿದ್ರೆ ನೀವೇನೇ ಅನ್ಕೋತಿರೋ ಅಂದ್ಬಿಟ್ಟು ಆ ಮುಜುಗರ ಏನಂತ ಗೊತ್ತಲ್ಲ. ಅದಂತೂ ಇರುತ್ತೆ. ಬಟ್ ನಾನು ಐ ಥಿಂಕ್ ಸೊ ಇವಾಗ ಅಗೇನ್ ಡಿಪೆಂಡ್ಸ್. ನನಗೇನು ಫೀಲ್ ಆಗ್ತಿದೆ ಅನ್ನೋದ್ರಲ್ಲಿ ನಾನು ತುಂಬ ಕಾನ್ಫಿಡೆಂಟ್ ಇದ್ದೀನಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಬಟ್ ಇಫ್ ದಿ ಅದರ್ ಪರ್ಸನ್ ಅವ್ರು ನನಗೆ ಹೆಂಗಾದ್ರೂ ಫೀಲ್ ಮಾಡಿಸ್ತಾ ಇದ್ರೆ ಅದನ್ನು ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಇವಾಗ ಇಫ್ ಸಂಬಡಿ ಈಸ್ ಹರ್ಟಿಂಗ್ ಮೀ ಆರ್ ಸಮಥಿಂಗ್, ಅದನ್ನು ನಾನು ಇಮ್ಮಿಡಿಯೇಟಾಗಿ ಹೇಳೋದಕ್ಕೆ ಹೋಗಲ್ಲ. ಓಕೆ ನನಗೆ ಈ ಥರ ಹರ್ಟ್ ಆಗ್ತಿದೆ, ನೀವು ನನಗೆ ಈ ಥರ ಮಾಡ್ತಿದ್ದೀರಿ, ಇದು ಸರಿ ತಪ್ಪು ಅಂತ ಹೇಳೋಕ್ಕೆ ಹೋಗಲ್ಲ. ಐ ಟೇಕ್ ಮೈ ಟೈಮ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ನಾನು ಆ್ಯಸ್ ಮಚ್ ಆಸ್ ಪಾಸಿಬಲ್ ಇನ್ ಅ ನೈಸ್ ವೇ ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇಟ್
ಇಟ್ಸ್ ದೇ ನೀವು ಹೇಳ್ದಂಗೆ ಅವ್ರು ಏನು ಅನ್ಕೋಬೋದು ಅದು ಓಕೆನಾ ಅದಂತೂ ನನ್ನ ತಲೆಯಲ್ಲಿ ಜಾಸ್ತಿ ಇರುತ್ತೆ. ಆ್ಯಂಡ್ ನೀವು ಮಾತಾಡೋ ಇಂಗ್ಲೀಷ್ ಆಯಿತಾ, ನಿಮ್ಮ ನಿಮ್ಮ ಆ್ಯಕ್ಸೆಂಟ್ ಆಗಲಿ, ನಿಮ್ಮ ಮಾತಾಡೋ ರೀತಿ ಆಗಲಿ, ಅಂದರೆ ಇದೇನ ನೀವು ಪ್ರಾಕ್ಟೀಸ್ ಮಾಡಿದ್ದ ಅಥವಾ ಇದು ಹೇಗಿದು? ನಾನು ಆ್ಯಕ್ಚುಲಿ ಏನು ಪ್ರಾಕ್ಟೀಸ್ ಏನು ಮಾಡಿರಲಿಲ್ಲ. ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಕನ್ನಡದಲ್ಲಿ? ನನಗೆ ಮುಂಗಾರು ಮಳೆ. ಓಕೆ, ಇವಾಗ ಮುಂಗಾರು ಮಳೆ ಕತೆ ಹೇಳಿ, ಇಂಗ್ಲೀಷಲ್ಲಿ ಹೇಳಿ. ಓ ಮೈ ಗಾಡ್. ಓಕೆ, ಸೊ ಯಾ ಓಕೆ, ಮುಂಗಾರು ಮಳೆ ಮೂವಿ ನರೇಷನ್ ನರೇಷನ್ ಇನ್ ಇಂಗ್ಲಿಷ್. in English, yes, by Nivedita Gowda. Okay, that the movie starring one of my favorite actors, Ganesh sir and Pooja Gandhi ma'am. I really love the movie because of the songs. I really love the songs in the movie, so I think that's why I love the movie. And What's your favorite song? ಅನಿಸುತ್ತಿದೆಯಾಕೋ ಎಂದು English ಅಲ್ಲಿ ಹೇಳಿ. how can I say that in English? Okay, yeah. Yeah, but ಆದ್ರೆ ನಂಗೆ ಆಕ್ಚುಲಿ ಕ್ಲೈಮ್ಯಾಕ್ಸ್ ಗೊತ್ತಿಲ್ಲ. ಹೇಳಿ. ಕ್ಲೈಮ್ಯಾಕ್ಸ್ ಅಲ್ಲಿ ಹುಡುಗಿ ಹೋಗ್ತಾರೆ. ಅಲ್ಲ, ಇಂಗ್ಲೀಷಲ್ಲಿ ಹೇಳಿ ಕ್ಲೈಮ್ಯಾಕ್ಸ್ ಅಲ್ಲಿ. ಓಕೆ. Okay, in the climax, the rabbit dies, and the boy sacrifices the girl, which I don't like. I think he had to marry Pooja Gandhi. It would have been a really lovely ending. However, I don't like the climax, but it's still my favorite movie because of all the songs. ಓಕೆ, ನಿಮ್ಮ ಕಮ್ಯುನಿಕೇಶನ್, ನಿಮ್ಮ ಗ್ರಾಮರ್, ನಿಮ್ಮ ಆಕ್ಸೆಂಟ್ ಇದು ನಿಮ್ಮ ಸ್ಕೂಲಲ್ಲಿ ಹೇಳ್ಕೊಡ್ತಾರ ಅಥವಾ Yeah. ಹೇಳ್ಕೊಟ್ಟಿದ್ರೆ ಹೇಗೆ? ಅಂದ್ರೆ ಸ್ಕೂಲಲ್ಲೇ ಬಂದಿರೋದು. ಎಲ್ಲಿ, ಸ್ಕೂಲಲ್ಲಿ ಯಾವ ಸ್ಕೂಲ್ ನೀವು ಓದಿದ್ದು? ಅಟಾಮಿಕ್ ಎನರ್ಜಿ ಸೆಂಟ್ರಲ್ ಸ್ಕೂಲ್, ಅದು ಮೈಸೂರಲ್ಲಿದೆ. 10th ತನಕ ಅಲ್ಲೇ ಓದಿದ್ರ? 10th ತನಕ ಅಲ್ಲೇ ಓದಿದ್ದು. ಆ್ಯಂಡ್ ಇಂಗ್ಲೀಷ್ ಒಂಥರ ಮ್ಯಾಂಡೇಟ್ರಿ ಥರ ಇತ್ತು. ಆ್ಯಂಡ್ ನಮಗೆ ಕನ್ನಡ ಜಾಸ್ತಿ ಇರಲಿಲ್ಲ. 6th 7th 8th ಅಲ್ಲಿ ನಾವು ವೊಕ್ಯಾಬ್ಲರಿ ಕಲ್ತಿದ್ದು ಕನ್ನಡದಲ್ಲಿ, ಅ ಆ ಇ ಎಲ್ಲ. ಸೊ ಅಲ್ಲಿವರೆಗೂ ಇಂಗ್ಲೀಷ್ ಜಾಸ್ತಿ ಇತ್ತು. ಆ್ಯಂಡ್ ನನಗೆ ಗೊತ್ತೇ ಇರಲಿಲ್ಲ, ಓಕೆ ಐ ಹ್ಯಾಡ್ ಅನ್ ಆ್ಯಕ್ಸೆಂಟ್ ಆಗಿರಲಿ ಏನು. ಈವನ್ ಇನ್ಫ್ಯಾಕ್ಟ್ ನಮ್ಮ ಫ್ಯಾಮಿಲಿಲೂ ಯಾರಿಗೂ ಅದು ಅಷ್ಟು ಐಡಿಯಾನೇ ಇರಲಿಲ್ಲ, ಬಿಕಾಸ್ ದೇ ಸೋ ಯೂಸ್ ಟು ಸೀಯಿಂಗ್ ಅಸ್ ಅಲ್ಲ. ಅವ್ರಿಗೆ ಯಾರಿಗೂ ಐಡಿಯಾ ಇರಲಿಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆದಾಗ, ಇವಾಗ ಬಿಗ್ ಬಾಸಲ್ಲಿ ಬಂದಾದ್ಮೇಲೆ ಎಲ್ಲರೂ ಹೇಳಿದಾಗಲೇ ಗೊತ್ತಾಯ್ತು, ಓಕೆ ಏನೋ ಇರ್ಬೋದೇನೋ ಅಂತ. ಬಟ್ ಅವಾಗಿನ ವೀಡಿಯೋಸ್ ನೋಡಿದಾಗಲೂ ಇವಾಗ ವೀಡಿಯೋಸ್ ನೋಡಿದಾಗಲೂ ನಂದೇ ಕಮ್ಯುನಿಕೇಟ್ ಮಾಡ್ತಾ ವೀಡಿಯೋಸ್ ಏನಾದ್ರು ನೋಡಿದ್ರೆ ಐ ಫೀಲ್ ದರ್ಸ್ ಅ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಐ ಡೋಂಟ್ ಸ್ಪೀಕ್ ಲೈಕ್ ಬಿಫೋರ್. ನಾನು ಮುಂಚೆ ಹೇಗೆ ಮಾತಾಡ್ತಿದ್ದೆ ಆ ಥರ ಮಾತಾಡ್ತಾ ಇಲ್ಲ. ದೇರ್ಸ್ ಅ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ಐ ಆಮ್ ಸೋ ಗ್ಲ್ಯಾಡ್ ನನ್ನ ಕನ್ನಡ ಎಲ್ಲ ತುಂಬ ಇಂಪ್ರೂವ್ ಆಗಿದೆ, ಇನ್ನೂ ಆಗಬೇಕು ಅಂತ ಇನ್ನೂ ಐ ಆಮ್ ಟ್ರೈಂಗ್ ಟುವರ್ಡ್ಸ್. ಈಗ ಸ್ಕೂಲ್ ಡೇಸಲ್ಲೆಲ್ಲ ಹೇಗೆ ಚೆನ್ನಾಗಿ ಓದ್ತಿದ್ರಾ? ಆ್ಯಂಡ್ ಟೆಲ್ ಮಿ ಅಬೌಟ್ ಯುವರ್ ಸ್ಕೂಲ್ ಡೇಸ್. ಯಾ, ಇಟ್ ವಾಸ್ ಗುಡ್. ಚೆನ್ನಾಗಿ ಓದ್ತಾ ಇದ್ದೆ, ಬಟ್ ನನಗಿಂತ ನನ್ನ ತಮ್ಮ ಚೆನ್ನಾಗಿ ಓದ್ತಾ ಇದ್ದ. ಸೊ ಐ ಯೂಸ್ಡ್ ಟು ಫೀಲ್ ಲೈಕ್, ಕಂಪೇರ್ ಮಾಡೋರ ಮನೇಲಿ ಅವನು ಓದ್ತಾನೆ ಇಲ್ಲ ಆ್ಯಕ್ಚುಲಿ ಅವ್ನು ಎಷ್ಟೇ ಚೆನ್ನಾಗಿ ಹೋದ್ರು ನಮ್ಮ ಮಮ್ಮಿ ನೋಡ್ ಅದೇನಾಗ್ತಿತ್ತು ಅಂದರೆ ಅವನು ಡೇ ನೈಟ್ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದ. ಓಕೆನಾ. ಸೊ ನಮ್ಮ ಮಮ್ಮಿ ಹೇಳ್ತಾ ಇದ್ರು, ಅಷ್ಟೊಂದು ಓದಬೇಡ, ಯಾಕೆ ಓದ್ತೀಯ ಅಷ್ಟೊಂದು, ಹೋಗಿ ಬೇರೆ ಏನಾದರೂ ಮಾಡು, ಟಿ ವಿ ನೋಡು, ಗೇಮ್ಸ್ ಆಟಾಡು ಅಂತ ನನ್ನ ತಮ್ಮನಿಗೆ ಹೇಳ್ತಾ ಇದ್ರು. ನಾನೇನು ಮಾಡ್ತಿದ್ದೆ ಅಂದರೆ, ಇವಾಗ ಎಕ್ಸಾಮ್ ಇವತ್ತಿದೆ ಅಂದರೆ ಬೆಳಗ್ಗೆ ಎದ್ದು ಓದ್ತಾ ಇದ್ದೆ. ಬಟ್ ನನಗೇನಂದರೆ ಸ್ವಲ್ಪ ನಂದೇ ಎಕ್ಸ್ಪ್ಲನೇಷನ್ ಮಾಡೋದು ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಅನಿಸುತ್ತೆ. ಬಿಕಾಸ್ ನಾನು ಅದೇನು ಗ್ರಾಸ್ಪ್ ಮಾಡಿ ಹೋಗ್ತಿದ್ದೆ, ಎಕ್ಸಾಮಲ್ಲಿ ಕ್ವೆಶ್ಚನ್ಸ್ ಬಂದಾಗ ಆನ್ಸರ್ ಮಾಡ್ತಿದ್ದೆ. ಸೊ ಮೈ ಮಾರ್ಕ್ಸ್ ವರ್ ನಾಟ್ ಟೂ ಗ್ರೇಟ್, ಬಟ್ ಅಟ್ ದ ಸೇಮ್ ಟೈಮ್ ಅದು ತುಂಬ ಬ್ಯಾಡ್ ಆಗು ಇರ್ತಾ ಇರಲಿಲ್ಲ. ಸೊ ನಮ್ಮ ಮಮ್ಮಿಗೆ ಓಕೆ ಇವಳು ಮಾಡ್ತಾಳೆ, ಓದಿಲ್ಲ ಅಂದರೂ ಬರೀತಾಳೆ ಅಂತ. ನನ್ನ ತಮ್ಮ ಏನು ಮಾಡ್ತಿದ್ದ, ಅವ್ನು ಫುಲ್ ಓದ್ಬಿಟ್ಟು, ಮಮ್ಮಿ ಎಲ್ಲ ಬರದೆ ಒಂದು ಕ್ವೆಶ್ಚನ್ ಬರೆಯೋಕ್ಕೆ ಟೈಮ್ ಇರಲಿಲ್ಲ, 2 ಕ್ವೆಶ್ಚನ್ಸ್ ಬರೆಯೋಕ್ಕೆ ಟೈಮ್ ಇರಲಿಲ್ಲ ಅಂದಾಗ ನಮ್ಮ ಮಮ್ಮಿ, ಅಷ್ಟು ಓದ್ತಿ ಎರಡು ಕ್ವೆಶ್ಚನ್ ಬಿಟ್ಟು ಬರ್ತಿಲ್ಲ ಅಂತ ಅಂತಾಯಿದ್ರು. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ನಾನು ಎಕ್ಸಾಮ್ ಇವತ್ತಿದೆ ಅಂದರೆ ಬೆಳಗ್ಗೆ ಎದ್ದು ಓದೋದು ಆ ಥರ ಮಾಡ್ತಿದ್ದೆ. ಬಟ್ ಇಟ್ ವಾಸ್ ನೈಸ್, ನಾಟ್ ಬ್ಯಾಡ್. ಎಷ್ಟು ಜನ ಬೆಸ್ಟೀಸ್ ಇದ್ರು ಸ್ಕೂಲಲ್ಲಿ? ಐ ಹ್ಯಾಡ್ ಒನ್ ಸ್ಕೂಲಲ್ಲಿ. ಈವನ್ ನೌ ಶಿ ಈಸ್ ಓನ್ಲಿ ಮೈ ಬೆಸ್ಟ್ ಫ್ರೆಂಡ್. ಅಂದರೆ ನರ್ಸರಿಯಿಂದ ವಿ ಆರ್ ಫ್ರೆಂಡ್ಸ್. ಇದುವರೆಗೂ ಈಗಲೂ? ಇಲ್ಲಿವರೆಗೂ ಯಾ, ಓಕೆ. ನರ್ಸರಿಯಿಂದ ವಿ ಆರ್ ಫ್ರೆಂಡ್ಸ್. ಮತ್ತು ಹೇಗಾಗ್ತಿತ್ತು ಅಂದರೆ ಒಬ್ರನ್ನೊಬ್ರು ಬಿಟ್ಟೇ ಇರ್ತಿಲ್ಲ. ಪ್ರಾಜೆಕ್ಟ್ ವರ್ಕ್ ಅಂದ್ಕೊಂಡು ಒಬ್ರು ಮನೇಲಿ ಸ್ಟೇ ಎಲ್ಲ ಮಾಡ್ತಾ ಇದ್ವಿ. ಈವನ್ ನೌ ವಿ ಆರ್ ಲೈಕ್ ದ್ಯಾಟ್ ಕ್ಲೋಸ್, ಸೂಪರ್ ಕ್ಲೋಸ್. ಇನ್ಫ್ಯಾಕ್ಟ್ ಇವಾಗ ನಮ್ಮ ಫ್ರೆಂಡ್ಶಿಪ್ ಬಾಂಡ್ ಇನ್ನೂ ಜಾಸ್ತಿ ಆಗಿದೆ. ಈಗ ನೀವು ಟ್ರಾವೆಲ್ ಮಾಡ್ತಿರಲ್ಲ, ಜೊತೆಲಿ ಇರ್ತಿರಲ್ಲ ಅವ್ರೇನಾ ನಿಮ್ಗೆ? ಇಲ್ಲ, ಓಕೆ. ಅವ್ರು ಟ್ರಾವೆಲ್ ಅಷ್ಟು ಮಾಡಲ್ಲ. ವಾಟ್ಸ್ ಹರ್ ನೇಮ್? ವಾಣಿಶ್ರೀ. ಓಕೆ. So we are best friends from childhood. ಎನಿಥಿಂಗ್, ನೋ ಮ್ಯಾಟರ್ ವಾಟ್ ಇಟ್ ಇಸ್, ಅದು ನಾವು ಯಾವಾಗಲೂ ಒಬ್ರ ಜೊತೆ ಶೇರ್ ಮಾಡ್ತೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ನೋ ಮ್ಯಾಟರ್ ಏನೇ ಆದರೂ ಕೂಡ ಐ ಫೀಲ್ ಸೋ ಸ್ಟ್ರಾಂಗ್ ಬಿಕಾಸ್ ಐ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಫ್ರೆಂಡ್ಶಿಪ್. ಐ ಫೀಲ್
ಇವಾಗ ಇನ್ ಕೇಸ್ ಏನೇ ಆಗಲಿ ಅದು ತುಂಬ ಒಂಥರ ತುಂಬ ಡಿಫಿಕಲ್ಟ್ ಸಿಚುವೇಶನ್ ಅಂದರೂ ಕೂಡ ಅದು ಡಿಫಿಕಲ್ಟ್ ಅಂತಲೇ ಅನಿಸಲ್ಲ. ಬಿಕಾಸ್ ಅವ್ರ ಜೊತೆ ಮಾತಾಡಿ ಶೇರ್ ಮಾಡಿಕೊಂಡಾಗ ಐ ಫೀಲ್ ವೆರಿ ಕಾಮ್ ಆ್ಯಂಡ್ ಐ ಫೀಲ್ ದ್ಯಾಟ್ ಓಕೆ ಇಟ್ಸ್ ನಾಟ್ ದಿ ಎಂಡ್ ಆಫ್ ದ ವರ್ಲ್ಡ್. ಇದೊಂದೇ ತಾನೇ ಇದು ಸಾಲ್ವ್ ಮಾಡ್ಬೋದು, ಏನೂ ಆಗಲ್ಲ ಅಂತ ಫೀಲ್ ಬರುತ್ತೆ. ಈಗ ನಿಮ್ಮಿಬ್ಬರಲ್ಲಿ ಸಣ್ಣ ಕಿರಿಕ್ ಆಯ್ತು, ಯಾರು ಮಾತಾಡ್ಸೋದು ಫಸ್ಟ್, ನೀವಾ ಅವರ? ಕಿರಿಕ್ ಅಂದರೆ ಅಥವಾ ಜಗಳ ಆಗತ್ತಾ? ಜಗಳ ಆಗತ್ತೆ, ಸುಮ್ಮನೆ ಆಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಏನಾದರೂ ನಾನು ಏನೋ ಊಟ ಆರ್ಡರ್ ಮಾಡಿರ್ತೀನಿ, ಅವಳು ತಿಂದಿರಲ್ಲ, ಆ ಥರ ಏನಾದರೂ ಆ ಥರ ಕಿರಿಕ್ ಆಗುತ್ತೆ. ಕಿರಿಕ್ ಆದಾಗ ಐ ಥಿಂಕ್ ಅದು ಇವರೇ ಫಸ್ಟ್ ಮಾತಾಡ್ಕೊಳ್ಳೋದು, ಅವರೇ ಫಸ್ಟ್ ಮಾತಾಡ್ಕೊಳ್ಳೋದು ಆ ಥರ ಎಲ್ಲ ಏನೂ ಇಲ್ಲ. ನಾವು ಯಾವಾಗ ಮಾತಾಡ್ಕೊಂಡು ಆರಾಮಾಗಿ ಕಾಲ್ ಮಾಡ್ಬಿಟ್ಟು ಸುಮ್ಮನೆ ಮಾತಾಡ್ತಿರ್ತೀವಿ. ಇವಾಗ ಏನೋ ಜಗಳ ಆಗಿರುತ್ತೆ, ಸುಮ್ಮನೆ ಆಗಿರ್ತೀವಿ, ಮತ್ತೆ ಕಾಲ್ ಮಾಡ್ಬಿಟ್ಟು ಜಗಳನೇ ಆಗಿಲ್ವೇನೋ ಅನ್ನೋ ಅನ್ನೋ ಥರ ಥರ ಪ್ಯಾಚಪ್ ಆಗ್ಬಿಟ್ಟಿರ್ತೀವಿ. ಸೊ ಆ ಥರ ಏನಾಗ್ಸಾಯ್ತು ಸ್ಕೂಲ್ ಡೇಸಲ್ಲಿ, ಏನಾಗಬೇಕು ಅಂತ ಮುಂದಕ್ಕೆ? ಸ್ಕೂಲ್ ಡೇಸಲ್ಲಿ ನಂಗೆ ಆ್ಯಕ್ಚುಲಿ ಅಬ್ರಾಡ್ ಹೋಗಬೇಕು, ಎಜುಕೇಷನ್ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು. ಯಾಕಂದರೆ ನಮ್ಮ ಪಪ್ಪಾಗೆ ತುಂಬ ಇಷ್ಟ ಇತ್ತು. ಮಮ್ಮಿಗೆ ಮಾರ್ಲಿಂಗ್ ಮಾಡಿಸ್ಬೇಕು ಆ ಥರ ಎಲ್ಲ ಇಷ್ಟ ಇತ್ತು. ಪಪ್ಪಾಗೆ ಓಕೆ ಸ್ಟಡೀಸ್ ಅದು ಇದು ಅಂತಲೇ ಇಷ್ಟ ಇಂಟ್ರೆಸ್ಟ್ ಇತ್ತು. ಈವನ್ ನಾವು ಇನ್ ಕೇಸ್ ನಾನು ಏನಾದರೂ ಸ್ಟಡಿ ಮಾಡಬೇಕು ಮತ್ತು ಮಾಸ್ಟರ್ಸ್ ಏನಾದ್ರು ಮಾಡಬೇಕು ಅಂದರೆ ಮೈ ಡ್ಯಾಡ್ ಇಸ್ ಲೈಕ್ ಓಕೆ ಡೂ ದಟ್ ಗೋ ಫಾರ್ ಇಟ್ ಅಂತ ಅಂತಾರೆ. ಯಾಕಂದರೆ ಅವ್ರಿಗೆ ಅದು ತುಂಬ ಇಷ್ಟ. ಸೊ ನಾನು ಸ್ಕೂಲಲ್ಲಿ ಇರಬೇಕಿದ್ರೆ ನನ್ನ ಏಮ್ ಅದೇ ಇತ್ತು, ಓಕೆ ಏನಾದರೂ ಮಾಡಬೇಕು ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ಆ ಥರ ಇತ್ತು. ಸ್ಕೂಲೆಲ್ಲ ಆದಮೇಲೆ ಯಾವಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬಂತು, ಆವಾಗ ಆಫರ್ಸ್ ಕೂಡ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಏನು ಮಾಡೋದು, ಇದಾದ ಅಂತ. ಬಿಕಾಸ್ ಇಟ್ಸ್ ಲೈಕ್ ಟೂ ಗುಡ್ ಆಪರ್ಚುನಿಟೀಸ್, ಅದನ್ನು ಡ್ರಾಪ್ ಮಾಡೋಕ್ಕೂ ಬೇಜಾರು. ಆ್ಯಂಡ್ ಆ ಕಡೆ ಸೈಡ್ ಹೋಗಿಲ್ಲ ಅಂದರೆ ವಾಟ್ ಇಫ್ ಐ ರಿಯಲಿ ಲೈಕ್ ದ್ಯಾಟ್ ಅಂತ ನನಗದು. ಬಿಕಾಸ್ ಐ ಫೀಲ್ ದ್ಯಾಟ್ I have like good communication skills and I can make use of that profession also ಅಂತ ಅಂದ್ಕೊಂಡು ನಂಗೆ ಅದನ್ನು ಲೂಸ್ ಮಾಡ್ತಾರೆ ಹೆಂಗಿರುತ್ತೆ, ಮಿಸ್ ಔಟ್ ಆಗಿಬಿಟ್ರೆ ಅಂತ ಅದು ಇತ್ತು. ಆ್ಯಂಡ್ ಐ ಆಲ್ಸೋ ವೆಂಟ್ ಟು ದ ಫೀಲ್ಡ್ ಆಫ್ ಏರ್ಪೋರ್ಟ್, ಅದ್ರಲ್ಲಿ ವರ್ಕ್ ಪ್ರೊಫೆಷ್ನಲಿ ಐ ವರ್ಕ್ ದೇ ಫಾರ್ ಎ ಇಯರ್. ಬಟ್ ದೆನ್ ನಂಗೆ ತುಂಬ ಈ ಕಡೆ ಜಾಸ್ತಿ ಆಪರ್ಚುನಿಟೀಸ್ ಬರ್ತಿರ್ಬೇಕಿದ್ರೆ ಐ ಫೆಲ್ಟ್ ಓಕೆ ಮೇ ಬಿ ದಿಸ್ ಇಸ್ ಮೈ ಕಾಲಿಂಗ್ ಅಂದ್ಕೊಂಡು ಮತ್ತೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಬಂದೆ. ಏರ್ ಹೋಸ್ಟೆಸ್ ಆಗಿದ್ರಿ? Not hair hostess, but I was, ಗ್ರೌಂಡ್ ಹೋಸ್ಟೆಸ್? I was, terminal operator Okay. tara. I was working there. It was a very lovely job, ಎಷ್ಟು but ದಿನ ಇದ್ರಿ ಅಲ್ಲಿ? 1 year, exactly 1 year work year. ಮಾಡಿದ್ರಿ? Yeah, it was during COVID. ಓಕೆ, ಆಫ್ಟರ್ So, ಬಿಗ್ ಬಾಸ್? yeah, ಆಫ್ಟರ್ ಬಿಗ್ ಬಾಸ್? yes, exactly. Like during COVID, I really enjoyed it. It was a very lovely opportunity. ಯಾಕಂದ್ರೆ ಕೋವಿಡ್ ಟೈಮಲ್ಲಿ ಎನಿವೇ ಬೇರೆ ಎಂಟರ್ಟೈನ್ಮೆಂಟ್ ಆಫರ್ಸ್ ಏನೂ ಇರಲಿಲ್ಲ. ಇರಲಿಲ್ಲ ಆ್ಯಕ್ಚುಲಿ. ಸೊ ಅವಾಗ ಇಟ್ ವಾಸ್ ನೈಸ್. ಐ ಡೋಂಟ್ ಲೈಕ್ ಟು ಸಿಟ್ ಎಂಟಿ. ನಂಗೆ ಏನಾದರೂ ಮಾಡ್ತಾ ಇರಬೇಕು, ಮನೇಲಿ ಐಡಲಾಗಿ ಕೂತ್ರೆ ನಂಗೆ ಒಂಥರ ತುಂಬ ಹಿಂಸೆ ಆಗ್ತಿರುತ್ತೆ. ಸೊ ಇಟ್ ವಾಸ್ ಅ ಲವ್ಲಿ ಆಪರ್ಚುನಿಟಿ ದೆನ್. ಆ್ಯಂಡ್ ಇಟ್ ವಾಸ್ ನೈಸ್ ವರ್ಕಿಂಗ್ ದೇರ್ ಆಸ್ ವೆಲ್. ಮತ್ತೆ ನಂಗೆ ಅನಿಸ್ತು ಲೈಕ್ ಐ ಸೆಟ್ ಮೈ ಕಾಲಿಂಗ್ ವಾಸ್ ಹಿಯರ್. ಆ್ಯಂಡ್ ಎಸ್, ಇವಾಗ ರೈಟ್ ನೌ ಐ ಆಮ್ ಇನ್ ದಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಇವೆಂಚುಲಿ ಇನ್ ಕೇಸ್ ನನಗೆ ಬರ್ತಿರೋ ಮೂವಿ ಸ್ಕ್ರಿಪ್ಟ್ಸ್ ಆಗಿರಲಿ, ಐ don't like it or something, I'll shift to something else. But other I want to keep doing something. ಈಗ ಸ್ಕೂಲು ಕಾಲೇಜಲ್ಲಿ ನಿವೇತಾಗೆ ಯಾರಾದ್ರೂ ಹುಡುಗ ಬಂದು ಪ್ರಪೋಸ್ ಮಾಡಿದ್ದು, ಲವ್, ಅಥವಾ ನೀವು ಹುಡುಗಿರು ಯಾವ್ದಾರ ಹುಡುಗನ ಮೇಲೆ ಕ್ರಶ್? ನೋ, ಆ ಥರ ಎಲ್ಲ ಥಾಟ್ಸೇ ಇಲ್ಲ ಆ್ಯಕ್ಚುಲಿ. ಕ್ರಶ್ ಆಗಬೇಕು ಅಥವಾ ಲವ್ ಮಾಡಬೇಕು ಅಂತ. ಯಾಕಂದ್ರೆ ಭಯ ಇರುತ್ತಲ್ಲ, ಮನೇಲಿ ಏನಾದರೂ ಬೈತಾರೆ ಅಂತ. ಸೊ ಆ ಥರ ಥಾಟ್ಸೇ ಬರ್ತಿರ್ಲಿಲ್ಲ. ಬಟ್ ಯಾರು ಹುಡುಗ ಬಂದು ಪ್ರಪೋಸ್ ಮಾಡಿರ್ತಾರಲ್ಲ, ಲೆಟರ್ ಕೊಟ್ಟಿರೋದು ಆ ಥರದ್ದೇನ? ಇಟ್ಸ್ ಕ್ಯೂಟ್. ನಂಗೆ ಆ್ಯಕ್ಚುಲಿ ಯಾರೋ ಗಿಫ್ಟ್ ಕೊಟ್ಟಿದ್ರು, ನಮ್ಮ ಮಮ್ಮಿಗೆ ಬಂದು ತೋರಿಸಿದ್ದೆ. ನಮ್ಮ ಮಮ್ಮಿ ಬೈದ್ರು, ಇದ್ರಲ್ಲೇ ಎತ್ಕೊಂಡು ಬರಬಾರ್ದು ಅಂತ. ಏನ್ ಕೊಟ್ಟಿದ್ರು ಗಿಫ್ಟ್? ಇಟ್ ವಾಸ್ ಸಮಥಿಂಗ್, ಇಟ್ ವಾಸ್ ಅ ಲೆಟರ್ ಮತ್ತು ಒಂಥರ ಕ್ಯಾಂಡಲ್ ಥರ ಏನೋ ಇತ್ತು. ಅದು ನನ್ನ ಮಮ್ಮಿಗೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ತೋರ್ಸಕ್ಕೆ ತಗೊಂಬಂದೆ. ಮಮ್ಮಿ ಇದೆಲ್ಲ ಎತ್ಕೊಂಡು ಬರಬಾರ್ದು ಈ ಥರ ಅಂತ ಅಂದಿದ್ದೆ. ಸರಿ ಆಯ್ತು, ಅಲ್ಲೇ ನೆಕ್ಸ್ಟ್ ಡೇ ಹೋಗಿ ಅಲ್ಲೇ ಇಟ್ಬಿಟ್ಟು. ಈಗ ಚೈಲ್ಡ್ಹುಡ್ ಅಂತ ನೆನಪಾದ್ರೆ ಹೇಗೆ ಹ್ಯಾಪಿ ಮೂಮೆಂಟ್ಸ್ ಅಂತ ಇರುತ್ತಲ್ಲ, ಅದೇ ಥರ ಚೈಲ್ಡ್ಹುಡ್ಡಲ್ಲಿ ಏನಾದರೂ ಡಿಸ್ಟರ್ಬ್ ಮಾಡಿದಂಥದ್ದು, ಒಂದು ಟ್ರಾಮಾನೋ ಅಥವಾ ಯಾರಾದರೂ ಮಿಸ್ ಮಾಡ್ಕೊಂಡಿತ್ತು, ಏನಾದರೂ ಎನಿ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್? ಆನೆಸ್ಟ್ಲಿ ಸ್ಪೀಕಿಂಗ್, ನನಗೆ ಚೈಲ್ಡ್ಹುಡ್ಡಲ್ಲಿ ಆ ಥರ ನನಗೆ ಒಂದು ಟ್ರಾಮಾ ಥರ ಆಗಿರಲಿ ಆ ಥರ ಏನೂ ಇಲ್ಲ. ಇನ್ಫ್ಯಾಕ್ಟ್ ನಾನು ಎಷ್ಟು ಹ್ಯಾಪಿ ಚೈಲ್ಡ್ಹುಡ್ ಇತ್ತು ಅಂದರೆ, ಆ್ಯಂಡ್ ಪೇರೆಂಟ್ಸ್ ಎಲ್ಲ ನನ್ನ ಜೊತೆಲೇ ಇದ್ದಿದ್ದರಿಂದ ನನಗೆ ಎಲ್ಲರೂ ಬಿಟ್ಟು ಹೋಗೋಣ ದೂರ. ಇವಾಗ ಎಲ್ಲರೂ ಹೌದಾ? ಹಾಸ್ಟೆಲ್ಗೆ ಹೋಗ್ಬಾರ್ದು, ಹಾಸ್ಟೆಲಲ್ಲಿ ಇರಬಾರ್ದು ಅಂತ ಅಂತಾರೆ. ನನಗೆ ಹಾಸ್ಟೆಲ್ ಲೈಫ್ ಎಂಜಾಯ್ ಮಾಡಬೇಕು, ಪೇರೆಂಟ್ಸಿಂದ ಸ್ವಲ್ಪ ದೂರ ಇರೋಣ ಆ ಥರ ಫೀಲ್ ಆಗ್ತಾ ಇತ್ತು ನನಗೆ. ಯಾಕಂದರೆ ಐ ವಾಸ್ ಸೋ
ಲವ್ಡ್, ಎಷ್ಟು ಲವ್ಡ್ ಅಂದರೆ, ಈಗ ಫಾರ್ ಇನ್ಸ್ಟೆನ್ಸ್ ತುಂಬ ಓವರ್ ಪ್ರೊಟೆಕ್ಟಿವ್ ನನ್ನ ಫ್ಯಾಮಿಲಿಲಿ. ಇವಾಗ ಇನ್ ಕೇಸ್ ನಾನು ಕಾಲೇಜ್ ಏನಾದರೂ 6 PM ಆ ಥರ ಮುಗಿದ್ರೆ ಸಾಯಂಕಾಲ ಬರಬೇಕು ಅಂದರೆ, ಇನ್ ಕೇಸ್ 6:02 ಅಥವಾ 2 minutes ಲೇಟರ್ ನಮ್ಮ ಮಮ್ಮಿ ಎಲ್ಲ ಫ್ರೆಂಡ್ಸ್ಗೂ ಕಾಲ್ ಮಾಡ್ತಿದ್ರು. ಅಂದರೆ ಎಲ್ಲ ಓಕೆನಾ, ಯಾಕಂದ್ರೆ ನಾನು 2 ವೀಲರ್ ಅವಾಗ ತಾನೇ ತಗೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ನೀಟಾಗಿ ಓಡ್ಸೋಕ್ಕೂ ಬರ್ತಾ ಇರಲಿಲ್ಲ. ನಮ್ಮ ಮಮ್ಮಿ ಎಲ್ಲರೂ ಬಿದ್ದುಬಿಟ್ಟಿದ್ರೆ ಆ ಥರ ಅವ್ರು ತುಂಬ ಯೋಚನೆ ಮಾಡ್ತಿದ್ರು. ಸೊ 2 minutes ಕೂಡ ಲೇಟ್ ಆದರೆ ಅಷ್ಟು ಕಾಲ್ ಮಾಡ್ತಿದ್ರು ನಂಗೆ. ಅವಾಗ ಮಮ್ಮಿ 2 minutes ಲೇಟ್ ತಾನೆ ಅಂತ. ಆಮೇಲೆ ಫ್ರೆಂಡ್ಸ್ ಜೊತೆ ನಾನು ಜಾಸ್ತಿ ಆಚೆ ಹೋಗ್ತಾ ಇರಲಿಲ್ಲ. ಎಲ್ಲೇ ಹೋದ್ರೆ ನಮ್ಮ ಮಮ್ಮಿನೇ ಕರ್ಕೊಂಡು ಹೋಗ್ತಾ ಇದ್ರು. ಏನೋ ನಮ್ಮ ಮಮ್ಮಿಗೆ ಭಯ, ಎಲ್ಲಾದರೂ ಮಿಸ್ ಆಗಿಬಿಟ್ರೆ, ಎಲ್ಲಾದರೂ, ಬಿಕಾಸ್ ನಾನು ಆ ಥರ ಮಿಸ್ ಆಗಿದ್ದೀನಿ ಒಂದ್ಸಲ. ಸೊ ಅದಕ್ಕೆ ಹೌದಾ? ಎಲ್ಲಿಗೆ ಹೋಗಿ ಸ್ಕೂಲ್ ಟ್ರಿಪ್ ಹೋಗಿದ್ದೆ ನಾನು. ವಂಡರ್ಲಾಗೆ ಸ್ಕೂಲ್ ಟ್ರಿಪ್ ಹೋಗಿದ್ದೆ. ಇಲ್ಲಿಗೆ ಬಂದಿದ್ರಿ ಬೆಂಗಳೂರಿಗೆ? ಹಾಂ, ಬ್ಯಾಂಗ್ಳೂರಿಗೆ ಬಂದಿದ್ದೆ. ಯೂಶಲಿ ಏನಾಗುತ್ತೆ, ನಮ್ಮ ಮಮ್ಮಿ ಪಪ್ಪ ಏನು ಮಾಡ್ತಾರೆ, ಈ ಥರ ಸ್ಕೂಲ್ ಟ್ರಿಪ್ ಆ ಥರ ಏನಾದ್ರು ಹೋದಾಗ ಸ್ಕೂಲ್ ಬಸ್ ಬರೋಕ್ಕಿಂತ ಮುಂಚೆ ಒಂದು 1/2 hour ಮುಂಚೆನೇ ಬಂದು ವೇಟ್ ಮಾಡ್ತಿರ್ತಾರೆ. ಅವ್ರೇನಕ್ಕೆ ನೀವು ಟ್ರಿಪ್ ಹೋದ್ರೆ? ಅಲ್ಲ, ಅಂದರೆ ಬಸ್ ಸ್ಟಾಪಲ್ಲಿ, ಇವಾಗ ಸ್ಕೂಲ್ ಟ್ರಿಪ್ಪಿಂದ ವಾಪಸ್ ಹೋಗ್ತೀವಲ್ಲ ಮನೆಗೆ, ಓಕೆ, ಪಿಕಪ್ ಮಾಡಕ್ಕೆ. ಪಿಕಪ್ ಮಾಡೋದಕ್ಕೆ. ಓಕೆ ಓಕೆ. ಸೊ ಅವತ್ತೇನಾಗಿದೆ, ನನ್ನ ಪಿಕಪ್ ಸ್ಟಾಪಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ನಾನೇನು ಮಾಡ್ಬಿಟ್ಟಿದ್ದೀನಿ, ನಾನು ಹಿಂದಿನ ಪಿಕಪ್ ಸ್ಟಾಪಲ್ಲಿ ಇಳಿದ್ಬಿಟ್ಟಿದ್ದೀನಿ. ನಮ್ಮ ಮಮ್ಮಿ ಪಪ್ಪ ಇಲ್ಲಿ ಇಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಹ್ಮ್. ನಾನು ನನ್ನ ಫ್ರೆಂಡ್ ಅವ್ರ ಅಪ್ಪನ ಜೊತೆ ಕೂತ್ಕೊಂಡ್ಬಿಟ್ಟೆ. ಓಕೆ, ಅವರೇ ಎಲ್ಲೂ, ನಾನೇ ಡ್ರಾಪ್ ಮಾಡ್ತೀನಿ ಅಂತ. ಸರಿ ಆಯಿತು, ಡ್ರಾಪ್ ಮಾಡಿ ಅಂದ್ಬಿಟ್ಟು ಅವ್ರ ಜೊತೆ ಹೋದೆ. ಅವ್ರ ಜೊತೆ ನನ್ನ ಮನೆ ಎಲ್ಲಿದೆ ಅಂತಲೇ ನನಗೆ ಹುಡ್ಕೋಕ್ಕಾಗ್ತಿಲ್ಲ. ಐ ವಾಸ್ ನಾಟ್ ಟು ಯಂಗ್ ಆಲ್ಸೋ. ಐ ವಾಸ್ ಅರೌಂಡ್ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿದ್ದೆ. ಸೊ ನಮ್ಮ ಮಮ್ಮಿಗೆ, ನೀನು 7th ಸ್ಟ್ಯಾಂಡರ್ಡಲ್ಲಿದ್ದು ನಿನಗೆ ಮನೆ ಹುಡ್ಕೋಕ್ಕೆ ಬಂದಿಲ್ಲ ಅಂದ್ಬಿಟ್ಟು ಆ ಒಂದು ಇನ್ಸಿಡೆಂಟ್ ಅವ್ರ ತಲೆಯಲ್ಲಿತ್ತು. ಸೊ ನನಗೆ ಎಲ್ಲೂ ಬಿಡ್ತಾ ಇರಲಿಲ್ಲ, ಎಲ್ಲೂ ಫ್ರೆಂಡ್ಸ್ ಜೊತೆ ಆಚೆ ಕಳಿಸ್ತಾ ಇಲ್ಲ, ಎಲ್ಲಿ ನೀನು ಮಿಸ್ ಆಗಿಬಿಡ್ತೀಯ ಆ ಥರ ಈ ಥರ ಅಂದ್ಬಿಟ್ಟು. ನನಗೆ ಯಾವಾಗ ಮನೆ ಬಿಟ್ಟು ಹೋಗ್ತೀನಿ, ಯಾವಾಗ ಆಚೆ ಹೋಗ್ತೀನಿ ಆ ಥರ ಅನಿಸ್ತಾ ಇತ್ತು. ಇವಾಗಂತೂ ಎಲ್ಲ ಕಡೆ ಹೋಗ್ತೀನಿ, ಟ್ರಾವೆಲ್ ಮಾಡ್ತೀನಿ, ಈವನ್ ಸೋಲೋ ಟ್ರಿಪ್ಸ್ ಕೂಡ ಹೋಗಿದ್ದೀನಿ. ಸೊ ನಮ್ಮ ಮಮ್ಮಿ ಅಂತಿರ್ತಾರೆ, ನೀನು ಆ ಥರ ಇದ್ದೆ, ಇವಾಗ ಒಬ್ಬಳೇ ಎಷ್ಟು ಕಡೆ ಹೋಗ್ತೀಯಾ, ಐ ಆಮ್ ಸೋ ಪ್ರೌಡ್ ಅಂತ ಇರ್ತಾರೆ. ಸೊ ಈಗ ಆಮೇಲೆ ಟೀನೇಜಿಗೆ ಬಂದ್ಮೇಲೆ ಈಗ ಅವಾಗಿಂದ ಶುರು ಮಾಡಿತ್ತು ಅನ್ಸುತ್ತಲ್ಲ ಸೋಷಿಯಲ್ ಮೀಡಿಯಲ್ಲಿ ವಿಡಿಯೋಸ್ ಫಸ್ಟ್ ಯಾವ್ದ್ರಲ್ಲಿ ಮಾಡ್ತಿತ್ತು? ಡಬ್ ಸ್ಮ್ಯಾಶ್? ಎಸ್, ಡಬ್ ಸ್ಮ್ಯಾಶ್ ಅಲ್ಲಿ. ನಿಮ್ಮ ಫಸ್ಟ್ ವಿಡಿಯೋ ವೈರಲ್ ಆಗಿತ್ತು, ಸಡನ್ ಆಗಿ ಫುಲ್ ಕ್ಲಿಕ್ ಆಗಿದ್ದು ವಿಡಿಯೋ ಯಾವುದು ಅಂತ ಜ್ಞಾಪಕ ಇದೆಯಾ? ಆಕ್ಚುಲಿ ದೇರ್ ವಾಸ್ ಒನ್ ಆ್ಯಪ್. ಆ ಆ್ಯಪಲ್ಲಿ ನಾನು ಮ್ಯೂಸಿಕ್ ಅಲ್ಲಿ ಲೈಕ್ ಅಂತ ಲೈಕ್ ಅಂತ? ಲೈಕ್ ಅಂತ ಒಂದು ಆ್ಯಪ್ ಇತ್ತು. ಅದರಲ್ಲಿ ಏನಂದರೆ, ಗ್ಲೋಬಲಿ ನಾನು ಸೆಕೆಂಡ್ ಆ ಥರ ರ್ಯಾಂಕ್ ಆಗಿದ್ದೆ. ಗ್ಲೋಬಲಿ ಸೆಕೆಂಡ್? ಗ್ಲೋಬಲಿ, ಎಸ್. ಐ ವಾಸ್ ಲೈಕ್ ಸೋ ಹ್ಯಾಪಿ. ಓ ಮೈ ಗಾಡ್ ಅಂತ ನಂಗೆ ಫುಲ್ ಖುಷಿ ಆವಾಗ. ಏನಿದು ಈ ಥರದ್ದು. ಸೊ ಐ ರಿಮೆಂಬರ್ ದ್ಯಾಟ್ ಆ್ಯಂಡ್ ಐ ರಿಮೆಂಬರ್ ಟೆಲಿಂಗ್ ಎವ್ರಿ ಒನ್, ನೋಡು ಇಲ್ಲಿ ಐ ಆಮ್ ರ್ಯಾಂಕಿಂಗ್ ಸೆಕೆಂಡ್ ಅಂತ. ಫಸ್ಟ್ ಇನ್ನೇನು ಬರ್ಬೋದಿತ್ತು, ಆ ಟೈಮಲ್ಲಿ ಬಿಗ್ ಬಾಸ್ಗೆ ಹೋಗ್ಬಿಟ್ಟೆ. ಓಕೆನಾ. ಸೊ ಸೆಕೆಂಡ್ ಬಂದಿದ್ದೆ. ಸೊ ಇಟ್ ವಾಸ್ ಲೈಕ್ ಸಚ್ ಅ ಹ್ಯಾಪಿ ಮೂಮೆಂಟ್. ಆ ವಿಡಿಯೋ ಟ್ರಾನ್ಸ್ಫಾರ್ಮೇಶನ್ ವಿಡಿಯೋನಾ? ಟ್ರಾನ್ಸ್ಫಾರ್ಮ್, ನೋ, ಇಟ್ ವಾಸ್ ಜಸ್ಟ್ ಅ ನಾರ್ಮಲ್ random. ಟ್ರೆಂಡಿ ವಿಡಿಯೋ ಆ ಥರ. ಇಟ್ ವಾಸ್ ನೈಸ್. ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರು ಕೂಡ ಆ ಒಂದು ಪರ್ಟಿಕ್ಯುಲರ್ ಆ್ಯಪಲ್ಲಿ ಇಟ್ ವಾಸ್ ಲೈಕ್ ಗೋಯಿಂಗ್ ರಿಯಲಿ ಗುಡ್, ಫುಲ್ ವೈರಲ್ ಆಗ್ತಾ ಇತ್ತು. ಮೋಸ್ಟ್ಲಿ ಬಿಕಾಸ್ ಆಫ್ ಮೈ ಹೇರ್ ಆಲ್ಸೋ ಅಂತ ಅನಿಸುತ್ತೆ. ಐ ಹ್ಯಾಡ್ ರಿಯಲಿ ಲಾಂಗ್ ಹೇರ್. ಬಟ್ ಇಟ್ ವಾಸ್ ರಿಯಲಿ ನೈಸ್. ಸೊ ದಟ್ಸ್ ದ ಮೂಮೆಂಟ್ ನಾನು ಅದು ಐ ರಿಮೆಂಬರ್. ಬಟ್ ಇಲ್ಲ ಅಂದರೆ ಸುಮ್ಮನೆ ಫನ್ನಾಗಿ ಸ್ಟಾರ್ಟ್ ಮಾಡಿದ್ದು, ಸುಮ್ಮನೆ ಬೋರ್ ಆಗ್ತಿದೆಯಲ್ಲ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಬಟ್ ಇಟ್ ರಿಯಲಿ ವೆಂಟ್ ವೆಲ್ ಆ್ಯಂಡ್ ಇಟ್ ಗೇವ್ ಮಿ ಅ ನೈಸ್ ಪ್ಲ್ಯಾಟ್ಫಾರ್ಮ್. ಅಲ್ಲ, ವರ್ಲ್ಡ್ ಅಲ್ಲ ಸೆಕೆಂಡ್ ರ್ಯಾಂಕಿಂಗ್ ಅಂದ್ರೆ. ಐ ನೋ, ಇಟ್ ಇಸ್ ಲೈಕ್. ಓಕೆ, ಆಮೇಲೆ ಮನೇಲಿ ರಿಯಾಕ್ಷನ್ಸ್ ಹೆಂಗಿತ್ತು? ಅಪ್ಪ ಅಮ್ಮ ಏನಂದ್ರು ನಿಮ್ಮನ್ನ ಆನ್ಲೈನ್ ನೋಡಿ ಹಂಗೆ? ಪಪ್ಪ ಅಂತೂ ಅವ್ರು ನೋಡ್ತಾರೆ, ಏನು ಜಾಸ್ತಿ, ಹಿ ಇಸ್ ನಾಟ್ ಎಕ್ಸ್ಪ್ರೆಸಿವ್. ಪಪ್ಪ ಅಷ್ಟು ಎಕ್ಸ್ಪ್ರೆಸಿವ್ ಅಲ್ಲ. ಬಟ್ ಮಮ್ಮಿ ಅಂತೂ, ವಾವ್ ಚೆನ್ನಾಗಿದೆ ಇನ್ನೊಂದು ಮಾಡು ಅಂತ ನನ್ಗೆ ಹೇಳ್ತಾ ಇದ್ರು. ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸೀರಿಯಸ್ ಆಗಿ ಒಂದು ಕಂಟೆಂಟ್ ಅಂತ ಜನರೇಟ್ ಮಾಡಕ್ಕೆ ಶುರು ಮಾಡಿದಾಗ ಈಗ ಅಪ್ಪ ಅಮ್ಮ ಎನ್ಕರೇಜ್ ಮಾಡ್ತಾರೆ, ಓಕೆ. ಈಗ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ, ಇದೆಲ್ಲ ಏನಿದಕ್ಕೆ ಫ್ಯೂಚರ್ ಇರಲ್ಲ, ಇದೆಲ್ಲ ಏನಕ್ಕೆ ಮಾಡ್ತೀರಾ ವೇಸ್ಟ್, ಆ ಥರ ಏನೋ ಡಿಸ್ಕರೇಜ್ ಮಾಡೋರು ಏನಿರುತ್ತೆ ಇದ್ರ? ನಾಟ್ ರಿಯಲಿ ಆ್ಯಕ್ಚುಲಿ. ಆ ಥರ ನನಗೆ ಯಾರೂ ಡಿಸ್ಕರೇಜ್ ಆ ಥರ ಏನೂ ಮಾಡಿಲ್ಲ. ಮಮ್ಮಿ ಪಪ್ಪ ಅಂತೂ ದೇ ಆರ್ ಆಲ್ವೇಸ್ ಸಪೋರ್ಟಿವ್. ನಾನು ಏನೇ ಮಾಡಿದ್ರು ಕೂಡ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಫ್ರೆಂಡ್ಸ್ ಕೂಡ ಅವರು ಅಷ್ಟೇ, ಆ ಥರ ಎಲ್ಲ ಏನೂ ಹೇಳಿಲ್ಲ. ಆ್ಯಂಡ್ ರಿಲೇಟಿವ್ಸ್ ಕೂಡ ಐ ಡೋಂಟ್ ಥಿಂಕ್ ಅವ್ರು ಏನೂ ಹೇಳಿ ನನಗಂತೂ ಬಂದು ಯಾರೂ ಏನೂ ಹೇಳಿಲ್ಲ. ಫ್ಯಾಮಿಲಿಗೂ ಯಾರೂ ಏನೂ ಹೇಳಿಲ್ಲ. ಸೊ ಇಟ್ ವಾಸ್ ಲೈಕ್ ಓಕೆ, ಹ್ಯಾಪಿ ಲಲ್ಲ ಅಂದ್ಕೊಂಡು ಮಾಡ್ತಾರೆ. ಈಗ ಆಮೇಲೆ ಈಗ ನೀವು ಟೈಮ್ ಪಾಸ್ಗಿಂತ ವೀಡಿಯೋಸ್ ಮಾಡೋಕ್ಕೆಲ್ಲ ಶುರು ಮಾಡಿದ್ರೆ ಅದೆಲ್ಲ ಓಕೆ. ಬಟ್ ಒಂದು ಫೈನಲ್ ಡೇ ನಿಮ್ಗೆ ಅನಿಸಿರತ್ತೆ, ಓ ಇಲ್ಲ, ಇದನ್ನು ನಾನು ಬೇಕಾದ್ರೆ ಕೆರಿಯರ್ ಆಗಿ ತೊಗೊಬೋದು ಅಂತ ಸೀರಿಯಸ್ ಆಗಿ. ಅದು ಯಾವಾಗ ರಿಯಲೈಸ್ ಆಗಿದೆ ನಿಮಗೆ?
ಆನೆಸ್ಟ್ಲಿ ಅದು ಕೆರಿಯರ್ ಆಗಿ ತಗೋಬೋದು ಅಂತ ನನಗೆ ರಿಯಲೈಸ್ ಆಗಿದೆ ಒಂದು ಕೋವಿಡ್ ಟೈಮಲ್ಲಿ. ಹ್ಮ್. ಸೊ ಏನಕ್ಕೆ ಅಂದರೆ ಅಲ್ಲಿವರೆಗೂ ಇಟ್ ವಾಸ್ ಜಸ್ಟ್ ಫಾರ್ ಫನ್, ಪ್ಯೂರ್ ಫನ್ ಅಷ್ಟೇ. ಓಕೆ, ಏನೋ ಬೋರ್ ಆಗ್ತಿದೆ, ರೀಲ್ಸ್ ಮಾಡೋಣ ಅಥವಾ ಆ ಥರ ಟಿಕ್ಟಾಕ್ ರೀಲ್ಸ್ ಮಾಡೋಣ ಅಂದ್ಕೊಂಡು ಜಸ್ಟ್ ಫಾರ್ ದಟ್. ಟಿಕ್ಟಾಕ್ ಎಲ್ಲ ಹೆವಿ ಫೇಮಸ್. ಯಾ, ಇಟ್ ವಾಸ್ ಟಿಕ್ಟಾಕ್ ವಾಸ್ ಆಲ್ಸೋ ಫೇಮಸ್. ಸೊ ಅದಕ್ಕೆ ನನಗೆ ಬೋರ್ ಆಗ್ತಿದ್ದೆ, ಏನಾದರೂ ಮಾಡೋಣ ಅನ್ನೋ ಥರ ಅಷ್ಟೇ ಮಾಡಿದ್ದು ರೀಲ್ಸ್. ಆ್ಯಂಡ್ ಆಲ್ಸೋ ಇವಾಗ ಅಟ್ಲೀಸ್ಟ್ ಸಾಂಗ್ಸ್ ಅದು ಇದು ಪಾಪ್ಯುಲರ್ ಇದೆ, ಅವಾಗ ಡೈಲಾಗ್ಸ್ ಜಾಸ್ತಿ ಟ್ರೆಂಡಿಂಗಲ್ಲಿತ್ತು. ಸೊ ಇಟ್ ವಾಸ್ ಅ ನೈಸ್ ಥಿಂಗ್. ಯಾಕಂದರೆ ವೆನ್ ಯು ಆರ್ ಯಂಗ್ ಆ್ಯಂಡ್ ನಾವು ಇವಾಗ ವೆನ್ ಯು ಆರ್ ಯಂಗ್ ಮೇ ಬಿ ಇನ್ನು ಟೀನ್ಸಲ್ಲಿದ್ದಾಗ ಯು ಆಸ್ಪೈರ್ ಟು ಬಿ, ಇವಾಗ ನಿಮ್ಮ ಫೇವ್ರೆಟ್ ಆ್ಯಕ್ಟ್ರೆಸ್ ನೋಡ್ತೀರಾ, ಅವ್ರ ಫೇವ್ರೆಟ್ ಮೂವಿ ನೋಡ್ತಿರ್ತೀರ, ಅವ್ರದ್ದೊಂದು ಡೈಲಾಗ್ಸ್ ಇರುತ್ತೆ. ಸೊ ಆ ಒಂದು ಡೈಲಾಗ್ನ ಮಾಡಬೇಕು, ಅವ್ರು ಹಾಕಿರೋ ಡ್ರೆಸ್ ಥರನೇ ಹಾಕೊಂಡು ಮಾಡಬೇಕು ಅನ್ನೋದು ಏನೋ ನಾ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನನಗಂತೂ ಇಷ್ಟ ಆಯಿತು. ಸೊ ದಟ್ಸ್ ಹೌ ಐ ಸ್ಟಾರ್ಟೆಡ್. ಯಾರು ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು? ನನ್ನ ಫೇವ್ರೆಟ್ ಆ್ಯಕ್ಟ್ರೆಸ್ ಮಾಲಾಶ್ರೀ ಮ್ಯಾಮ್. ಓ ಐ ನೈಸ್. ರಿಯಲಿ ಲವ್ ಹರ್. ಆ್ಯಂಡ್ ಯಾವ ಸಿನಿಮಾ ನೋಡಿದಿರ ಅವ್ರದ್ದು? ನನಗೆ ಅವ್ರದ್ದು ರಾಣಿ ಮಹಾರಾಣಿ ಮೂವಿ ಇಷ್ಟ. ಕೂಗು ಕೋಳಿಗೆ ಯಾ. ಖಾರ ಮಸಾಲ. ಹೌದು, ಇನ್ಫ್ಯಾಕ್ಟ್ ನಾನು ಅದಕ್ಕೆ ಜಾಸ್ತಿ ರೀಲ್ಸ್ ಕೂಡ ಮಾಡಿದ್ದೀನಿ. ಯಾವ್ದಕ್ಕೆ? ಆ ಮೂವಿದು ರೀಲ್ಸ್, ಅದು ಒಂದು ಬರುತ್ತಲ್ಲ ಅದ ಅಥವಾ ಒಳಗೆ ಸೇರಿದರೆ ಗುಂಡು? ಸಾಂಗ್ ಅಲ್ಲ, ಡೈಲಾಗ್ ಬರುತ್ತೆ, ನೀನ್ ಯಾರು. ಸೊ ಅದು ನಾನು ಅದನ್ನ ಆ್ಯಕ್ಚುಲಿ ನಾನು ಅದೇ ಅವ್ರ ಥರನೇ ಕಾಸ್ಟ್ಯೂಮ್ ಹಾಕಿ, ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಥರನೇ, ಮತ್ತು ಇನ್ನೊಂದು ಟಾಮ್ ಬಾಯ್ ಥರ ಕ್ಯಾರೆಕ್ಟರ್ ಇರ್ತಲ್ಲ, ಅದೇ ಥರನೇ ಡ್ರೆಸ್ ಹಾಕೊಂಡು ಕೂಡ ಮಾಡಿದ್ದೆ. ಸೊ ಇಟ್ಸ್ ಲೈಕ್ ದಿಸ್. ನೀನು ಯಾರು? ನೀನು ನೋಡಕ್ಕೆ ನನ್ನ ಹಾಗೆ ಇದೆಯಾ, ನೀನು ನೋಡಕ್ಕೆ ನನ್ನ ಹಾಗೆ ಇದೆಯಾ. ನಾನು ಸಾಕು ತವ ಹೇಳ್ತಿದ್ಲು, ಪ್ರಪಂಚದಲ್ಲಿ ಒಬ್ಬರ ಥರ 7 ಜನ ಇರ್ತಾರಂತೆ, ನಾನು ನೀನು ಇಬ್ಬರಾಯ್ತು, ಇನ್ನು 7 ಜನ ಎಲ್ಲಿದ್ದಾರೋ. ಸೊ ದಿಸ್ ಇಸ್ ದ ಡೈಲಾಗ್ ವಿಚ್ ಹ್ಯಾಡ್ ಡನ್. ಇಟ್ ವಾಸ್ ಲೈಕ್ ಸೋ ನೈಸ್. ನನಗೆ ಅವಾಗ ಓಕೆ, ಇವ್ರ ಡೈಲಾಗ್ಸ್ ಆಗಿರಲಿ, ಇವ್ರ ಮೂವಿ ಡೈಲಾಗ್ಸ್ ಎಲ್ಲ ಮಾಡಬೇಕು ಅಂತ ತುಂಬ ಇಷ್ಟ ಇರ್ತಿತ್ತು. ಇಟ್ ಈಸ್ ಸಾಕ್ ತವ್ವ ಸಾಕ್ ತಾಯವ್ವ. ಸಾಕು ತವ ಹೇಳ್ತಿದ್ಲು, ಐ ಥಿಂಕ್ ಸಾಕ್ ತವ್ವ ಸಾಕ್ ಅವ್ವ. ಸಾಕವ್ವ. ಓಕೆ. ಡಿಡ್ ಐ ಸೇ ಸಾಕ್ ತವ? ಯು ಸೆಡ್ ಸಾಕ್ ತವ್ವ. ಸಾಕ್ದವ, ಸಾಕದ್ ಅವ್ವ. ಈಗ ಈ ಸೋಷಿಯಲ್ ಮೀಡಿಯಾಗಳಲ್ಲಿ, ಇನ್ಫ್ಯಾಕ್ಟ್ ಟಿಕ್ಟಾಕ್ಗಳಲ್ಲಿ, ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಇನ್ಫ್ಯಾಕ್ಟ್ ಈಗ ನಾನು ಒಂದು ರೇಡಿಯೋಲಿ ಕೂಡ ನಾನು ಹೆಸರು ಮಾಡಿದ್ರು, ಬಿಕಾಸ್ ನಾನು ರೇಡಿಯೋಲಿ ಮಾಡೋ ಶೋ ಆಗಲಿ ಇಟ್ಸ್ ವೆರಿ ಪಾಪ್ಯುಲರ್. ಆದರೂ ಕೂಡ ನನ್ನ ಮುಖ ಜನಕ್ಕೆ ಪರಿಚಯ ಆಗಲಿಲ್ಲ. ಈಗ ನಾನು ಟಿಕ್ಟಾಕಲ್ಲಿ ನಾನೇ ವಿಡಿಯೋಸ್ ಮಾಡಿದಾಗ ಫಸ್ಟ್ ಒಂದು ಸಿಕ್ಕಾಬಡೆ ವೈರಲ್ ಆಗೋಕೆ ಶುರು ಆಯಿತು ನನ್ನ ವಿಡಿಯೋಸ್ ಕೂಡ ಟಿಕ್ಟಾಕಲ್ಲಿ. ಫಸ್ಟ್ ಟೈಮ್ ಮ್ಯಾಂಗ್ಳೂರಿಗೆ ಹೋಗಿದ್ದೆ ಕೋವಿಡ್ ಟೈಮಲ್ಲಿ ಅನ್ಸುತ್ತೆ. ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿದ್ದೀನಿ, ಫ್ಲೈಟಲ್ಲಿ ಮಂಗಳೂರು ಹೊರಗೆ ಬರ್ತಿದ್ದಂಗೆ ಪೀಪಲ್ ಸ್ಟಾರ್ಟೆಡ್ ನೋಟಿಸಿಂಗ್. ಅಲ್ಲಿ ತನಕ ಎಲ್ಲೂ ಟ್ರಾವೆಲ್ ಮಾಡಿಲ್ಲ ನಾನು. ಅಲ್ಲಿ ಹೋದ ತಕ್ಷಣ ನೀವು ಟಿಕ್ಟಾಕ್ ರಾಜೇಶ್ ಅಲ್ವಾ, ನೀವು ಟಿಕ್ಟಾಕ್ ರಾಜ್, ಹಿಂಗೆ ಅಯ್ಯೋ ಗುರು ನಾನು ಆರ್ಜೆ, ನಾನು ನೀವು ಯಾಕೆ ಟಿಕ್ಟಾಕಿಂದ ಗುರ್ತಿಡಿತೀರ ನನಗೊಂಥರ ಅನ್ಸೋದು ಆಯ್ತಾ. ಈಗ ನೀವು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಇಷ್ಟೆಲ್ಲ ಪಾಪ್ಯುಲಾರಿಟಿ ಸಿಕ್ಕಿದಾಗ ಎಲ್ಲ ಬಂದು ಮಾತಾಡ್ಸೋಕೆ ಶುರು ಮಾಡಿದ್ರು, ಫೋಟೋಸ್ ತೊಗೊತಿದ್ರಲ್ಲ, ಆ್ಯಕ್ಚುಲಿ ಖುಷಿ ಪಡೋ ಒಂಥರ ಖುಷಿ ಆಗ್ತಿತ್ತಾ, ಭಯ ಆಗ್ತಿತ್ತಾ ನಿಮಗೆ? ನನಗೆ ಆ್ಯಕ್ಚುಲಿ ಖುಷಿನೇ ಆಗ್ತಿತ್ತು. ಐ ವಾಸ್ ಲೈಕ್ ಸೋ ಹ್ಯಾಪಿ. ನನಗೆ ಓಕೆ, ನನಗೆ ದಿಸ್ ಒನ್ ಇನ್ಸಿಡೆಂಟ್ ಆಯಿತಾ. ಐ ಆಮ್ ಆಲ್ವೇಸ್ ವೆರಿ ಪಾಸಿಟಿವ್. ಅಂದರೆ ಐ ನ್ಯೂ ದಟ್ ಒನ್ ಡೇ ಐ ವಿಲ್ ಬಿಕಮ್ ಫೇಮಸ್. ನಾವು ಚಿಕ್ಕವಳಿದ್ದಾಗಲೂ ಗೊತ್ತಿತ್ತು ಅಷ್ಟೇ ನಿಮಗೆ? ನನಗೆ ಗೊತ್ತಿತ್ತು, ನಾನು ಫೇಮಸ್ ಆಗ್ತೀನಿ, ನಾನೇನೋ ಮಾಡ್ತೀನಿ. ಅಂದ್ರೆ ಇನ್ನು ಸಿನಿಮಾಗೆ ಹೋಗ್ತೀರಾ ಅಂತ? ಯಾ, ಮೂವೀಸ್ ಆಗಿ ಅದೆಲ್ಲ ಐಡಿಯಾ ಇಲ್ಲ, ಜಸ್ಟ್ ಫೇಮಸ್ ಆಗ್ತೀನಿ. ಮೂವೀಸ್ ಅವಾಗ ಅಂದರೆ ಮೂವೀಸ್ ಅಂತಲೇ ಐಡಿಯಾ ಇರ್ತಿತ್ತು, ಸೋಷಿಯಲ್ ಮೀಡಿಯಾ ಅಷ್ಟು ಐಡಿಯಾ ಇರ್ತಿರಲಿಲ್ಲ, ಬಟ್ ಸ್ಟಿಲ್ ಫೇಮಸ್ ಆಗ್ತೇನೆ ಅಂತ. ಆ್ಯಂಡ್ ನಮ್ಮ ಮಮ್ಮಿನೂ ಕೂಡ ಓಕೆ ನೀನು ಪಕ್ಕ ಆಗ್ತೀಯ, ನಾನು ಹೇಳೋದಕ್ಕೆಲ್ಲ ಪಕ್ಕ ಫೇಮಸ್ ಆಗ್ತೀಯ, ಪಕ್ಕ ಇದಾಗ್ತೀಯ. ನಾನು ಹಂಗೆ ಕೂತ್ಕೊಂಡು ಯೋಚನೆ ಹೇಳ್ತಾ ಇದ್ದೆ, ಮಮ್ಮಿ ಇವಾಗ ಏನಾದ್ರು ಇನ್ ಕೇಸ್ ಬಿಗ್ ಬಾಸ್ಗೆ ಹೋಗಬೇಕು ಅಂದಾಗೆಲ್ಲ, ಮಮ್ಮಿ ಬಿಗ್ ಬಾಸ್ ನಾನು ಹೋಗಬೇಕು ಅಂತ. ನಮ್ಮ ಮಮ್ಮಿ ಅವಾಗ ಓಕೆ ಹೋಗ್ತೀಯ, ಪಕ್ಕ ಹೋಗ್ತೀಯ ಅಂತ ಅಂತಿದ್ರು. ಸೊ ದೆ ವಾಸ್ ದಿಸ್ ಒನ್ ಟೈಮ್ ನನ್ನ ಫ್ಯಾಮಿಲಿ ಜೊತೆ ಡೆಲ್ಲಿ ಹೋಗಿದ್ದೆ, ನ್ಯೂ ಇಯರ್ ಟೈಮ್ ಅದು. ಅವಾಗ ಯಾರೋ ಒಬ್ರು ನ್ಯೂಸ್ ರಿಪೋರ್ಟರ್ ಬಂದು, ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹೇಗೆ ಅನಿಸ್ತಿದೆ ಅಂತ ಕೇಳಿದ್ರು. ಸೊ ಅವಾಗ ನನ್ನ ಬಂದು ಕೇಳಿದಾಗ ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿ, ನ್ಯೂ ಇಯರ್ ಚೆನ್ನಾಗಿದೆ ಹಂಗೆ ಹಿಂಗೆ ಇದ್ದೆ. ಸೋ ಎಕ್ಸೈಟೆಡ್ ಆ್ಯಂಡ್ ಸೋ ಹ್ಯಾಪಿ. ನಾವು ಒಂಚೂರು ಭಯ ಇಲ್ಲ, ಏನೂ ಇಲ್ಲ, ತುಂಬ ಎಕ್ಸೈಟ್ಮೆಂಟ್ ಇತ್ತು. ಅವ್ರು ಹೋಗಾದ್ಮೇಲೆ ನಾನು ಅಂದೆ, ಮಮ್ಮಿ ನ್ಯೂ ಇಯರ್ ಟೈಮಲ್ಲಿ ಬಂದು ಈ ಥರ ಟಿವಿಲಿ ಇಂಟರ್ವ್ಯೂ ಕೊಟ್ಟಿದ್ದೀನಿ, ಈ ಸಲ ನಾನು ಪಕ್ಕ ಟಿವಿಲಿ ಬರ್ತೀನಿ ಅಂತ ಅಂದಿದ್ದೆ. ಸುಮ್ಮನೆ ರ್ಯಾಂಡಮ್ ಆಗಿ ಯಾ, ರ್ಯಾಂಡಮ್. ಒಂದು ಥಾಟ್ ಮ್ಯಾನಿಫೆಸ್ಟೇಷನ್ ಯಾ, ಮ್ಯಾನಿಫೆಸ್ಟೇಷನ್, ಬಟ್ ನಾಟ್ ಲೈಕ್ ಆ್ಯಕ್ಚುಲ್ ಮ್ಯಾನಿಫೆಸ್ಟೇಷನ್, ಬಟ್ ಜಸ್ಟ್ ಲೈಕ್ ನನಗೆ ಆವಾಗ ಓಕೆ ಪಕ್ಕ ನಾನು ಟಿವಿಲಿ ಬರ್ತೀನಿ ನೋಡು ಮಮ್ಮಿ ಅಂತ.
ಆ್ಯಂಡ್ ಅದೇ ಇಯರ್ ನಾನು ಬಿಗ್ ಬಾಸಲ್ಲಿ ಬಂದೆ. ಓಕೆ, ಸೊ ಇಟ್ಸ್ ಲೈಕ್ ದಟ್. ಸೊ ಐ ವಾಸ್ ನೀವು ಆಲ್ವೇಸ್ ಅನ್ಕೊಂಡಿದ್ದಾಯ್ತು. ಅನ್ಕೊಂಡಿದ್ದಾಯ್ತು ಅಂದರೆ ಐ ವಾಸ್ ಆಲ್ವೇಸ್ ವೆರಿ ಪಾಸಿಟಿವ್. ಓಕೆ, ನಾನು ಇವಾಗ ಬರ್ತೀನಿ, ಐ ಆಮ್ ಗೋನ್ ಗೆಟ್ ಫೇಮ್ ಆ್ಯಂಡ್ ಐ ವುಡ್ ಎಂಜಾಯ್ ದ್ಯಾಟ್. ಇವಾಗ ಯಾರೋ ಫೋಟೋ ತೊಗೊಂಡಾಗ ಐ ವುಡ್ ಬಿ ರಿಯಲಿ ಹ್ಯಾಪಿ. ಈವನ್ ನಾವು ಯಾರಾದರೂ ಫೋಟೋ ಕೇಳಿದಾಗ ಏನೇ ಆಗಿದ್ರೆ ಮೇಕ್ ಶ್ಯೂರ್ ಐ ಗಿವ್ ದೆಮ್ ಅ ಫೋಟೋ ಬಿಕಾಸ್ ಐ ಲೈಕ್ ಇಟ್. ಯಾಕಂದ್ರೆ ಅಷ್ಟು ಇಷ್ಟಪಟ್ಟು ಕೇಳ್ತಾರೆ, ಇಟ್ಸ್ ಸಚ್ ಅ ಬ್ಲೆಸ್ಸಿಂಗ್ ಅಂತ ನನಗನ್ಸುತ್ತೆ. ಇವಾಗ ಯಾರಾದರೂ ಒಬ್ರು ಬಂದು ಫೋಟೋ ಕೇಳಿ ತಗೋ ನೀವಂದ್ರೆ ನಮ್ಗೆ ತುಂಬ ಇಷ್ಟ ಅಂತೆಲ್ಲ ನಮ್ಗೇನಾದರೂ ಹೇಳಿದಾಗ ಇಟ್ಸ್ ಸಚ್ ಅ ಬ್ಲೆಸ್ಸಿಂಗ್ ಅಂತ ಅನಿಸಿ ಐಲ್ ಬಿ ಸೋ ಹ್ಯಾಪಿ. ಇಟ್ಸ್ ಲೈಕ್ ಅ ಗ್ರೇಟ್ಫುಲ್ ಥಿಂಗ್ ಫಾರ್ ಮಿ. ಈಗ ಸೋಷಿಯಲ್ ಮೀಡಿಯಾಗಳ ಮುಖಾಂತರನೇ ವಿಡಿಯೋಸ್ ಎಲ್ಲ ಫೇಮಸ್ ಆದ್ಮೇಲೆ ವೈರಲ್ ಆದ್ಮೇಲೆ ಬ್ರ್ಯಾಂಡು ಕೊಲಾಬ್ರೇಷನ್ಸ್ ಇದೆಲ್ಲ ಶುರು ಆಯ್ತು. ನೆನ್ಪಿದ್ಯಾ ಫಸ್ಟ್ ಪೇಮೆಂಟ್ ಎಷ್ಟು, ಫಸ್ಟ್ ಬ್ರ್ಯಾಂಡು, ಆ ದುಡ್ಡು ಅಪ್ಪ ಅಮ್ಮ ಕೊಟ್ಟಿದ್ದು ಏನ್ ಮಾಡಿದ್ರಿ ಆ ದುಡ್ಡು? ಹೋಯಾ ಸೊ ಫಸ್ಟ್ ಬಂದಾಗ ಬ್ರ್ಯಾಂಡಿಂಗ್ ಅಂತ ಬಂದಾಗ ಐ ಥಿಂಕ್ ಐ ಆನೆಸ್ಟ್ಲಿ ಡೋಂಟ್ ರಿಮೆಂಬರ್ ಅದೆಷ್ಟು ಅಂತ. ಮೋಸ್ಟ್ ಆಫ್ ದ ಟೈಮ್ಸ್ ಏನಾದರೂ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಬಂದಾಗ ನಾನು ಹಂಗಂಗೇನೆ ಮಾಡಿದ್ದೀನಿ ಬಿಕಾಸ್ ಐ ವಾಸ್ ನಾಟ್ ಅವೇರ್ ಆಫ್ ಆಲ್ ದಟ್ ಪೇಮೆಂಟ್ ತಗೋಬೇಕು ತಗೋಬಾರ್ದು ಗೊತ್ತಾಗ್ತಾನೂ ಇರ್ಲಿಲ್ಲ ಅವಾಗ. ಗೊತ್ತಾಗ್ತಿಲ್ಲ. ನಮ್ಮ ಮಮ್ಮಿ ಪಪ್ಪಂಗೂ ಅದ್ರ ಬಗ್ಗೆ ಐಡಿಯಾನೂ ಇಲ್ಲ. ಸೊ ಯಾವಾಗ ನನಗೆ ಬೇರೆಯವ್ರು ಹೇಳಿದಾಗ ಏನಾದ್ರು ಚಾರ್ಜ್ ಮಾಡ್ಬೇಕು. ಅವಾಗ ಗೊತ್ತಾಯ್ತು. ಬಟ್ ಸಿನ್ಸ್ ಐ ಸ್ಟಾರ್ಟೆಡ್ ನಾ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಓಕೆ ಎಷ್ಟು ಮಾಡಬೇಕು ಅಷ್ಟೇ ಮಾಡಿದ್ದೀನಿ. ಓಕೆ, ಸೊ ಬಟ್ ಆ ಮನಿಲಿ ನಾನು ಏನು ಮಾಡಿದ್ದೀನಿ ಅಂದರೆ ನಮ್ಮ ಮಮ್ಮಿ ಪಪ್ಪ ಅಂತೂ ಏನೂ ಕೇಳಿಲ್ಲ. ಓಕೆ, ಇದು ನನಗೆ ಅಥವಾ ನಾನು ಕೂಡ ಓಕೆ ಅವ್ರು ಕೊಡಬೇಕು ಅಂತ ನಾನು ಅವತ್ತು ಆ ಥರ ಥಾಟೇ ಬಂದಿಲ್ಲ. ತೊಗೊಳ್ಳೋದೇ ಏನಾದರೂ ಶಾಪಿಂಗ್ ಮಾಡೋದು ಅಥವಾ ಏನಾದರೂ ಆ ಥರನೇ ಮಾಡಿಬಿಟ್ಟಿದ್ದೀನಿ. ಬಟ್ ಆಸ್ ಫಾರ್ ಎಸ್ ಐ ರಿಮೆಂಬರ್ ಮೋಸ್ಟ್ ಆಫ್ ದ ಟೈಮ್ಸ್ ನನಗೆ ಅವಾಗ ಸ್ಟಾರ್ಟ್ ಮಾಡಿದಾಗ ಈ ಥರ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಎಲ್ಲ ಬಂದಾಗ ಓಕೆ ಐ ಹ್ಯಾವ್ ಟು ಚಾರ್ಜ್ ಸಮಥಿಂಗ್ ಅಷ್ಟೆಲ್ಲ ಐಡಿಯಾನೇ ಇರಲಿಲ್ಲ. ಅಂಡ್ ನೀವು 18 ವರ್ಷ ಇದ್ದಾಗ ನೀವು ಬಿಗ್ ಬಾಸ್ಗೆ ಹೋಗ್ತೀರಾ. ಬಿಗ್ ಬಾಸ್ ಹೇಗೆ ಸೆಲೆಕ್ಟ್ ಆಯ್ತು, ಎಲ್ಲಿದ್ರಿ, ಆ ಕಾಲ್ ಬಂದಾಗ ಏನೇನು ನಡೀತು ಬಿಗ್ ಬಾಸ್ಗೆ ಹೋಗ್ಬೇಕು ಟೈಮ್ಲಿ? ಸೊ ನಾನು ಆವಾಗ ನನಗೆ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ಸ್ ಏನೋ ಸ್ಟಾರ್ಟ್ ಆಗ್ತಾಯಿತ್ತು. ನನ್ನ ಪಾಡಿಗೆ ಓಕೆ ನಾನು ಇವಾಗ ಲ್ಯಾಬ್ ಎಕ್ಸಾಮ್ಸ್ ಎಲ್ಲ ಇನ್ನೇನು ಲ್ಯಾಬ್ ಎಕ್ಸಾಮ್ಸಿಂದ ಸ್ಟಾರ್ಟ್ ಆಗ್ತಿತ್ತು. ಸೊ ನಾನು ಒಂದು 2-3 ಡೇಸ್ ಇದ್ದಂಗೆ ಓಕೆ ಎಲ್ಲ ಫುಲ್ ಟೈಮ್ ಟೇಬಲ್ ಎಲ್ಲ ಹಾಕ್ಕೊಂಡು ಸ್ಕೆಡ್ಯೂಲ್ ಎಲ್ಲ ಹಾಕ್ಕೊಂಡು ಇವತ್ತಿಂದ ಇಷ್ಟಿಷ್ಟು ಓದಬೇಕು, ಇದನ್ನೇ ಓದಬೇಕು, ನೀಟಾಗಿ ಓದೋಣ ಅದು ಇದು ಅಂದ್ಕೊಂಡು ಫುಲ್ ಸ್ಕೆಡ್ಯೂಲ್ ಎಲ್ಲ ಹಾಕ್ಕೊಂಡು ಇನ್ನೇನು ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನಂಗೆ ಯಾವುದೋ ಕಾಲ್ ಬಂತು, ಚಾನಲಿಂದ ಕಾಲ್ ಬಂದುಬಿಟ್ಟು ಈ ಥರ ಕಲರ್ಸಿಂದ ಕಾಲ್ ಮಾಡ್ತಿದ್ದೀವಿ, ಬಿಗ್ ಬಾಸಿಗೆ ಬರಬೇಕು ಅಂತ. ಫಸ್ಟ್ ನಾನು ಪ್ರ್ಯಾಂಕ್ ಅಂತ ಅಂದ್ಕೊಂಡೆ. ಯಾಕಂದ್ರೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಸುಮ್ಮನೆ ನೀನು ಬಿಗ್ ಬಾಸ್ಗೆ ಹೋಗಬೇಕು ಆಯ್ತಾ ಹಂಗೆ ಹಿಂಗೆ ಅಂತ ಇದ್ರು. ನನಗೆ ಕಲರ್ಸು ನನ್ನನ್ನು ಯಾಕೆ ಕರೀತಾರೆ ಅನ್ನೋ ಥರ ನನಗೆ ಫುಲ್ ಕನ್ಫ್ಯೂಷನ್. ನಂಗೆ ಐಡಿಯಾನೇ ಇಲ್ವಲ್ಲ. ಇಲ್ಲ ನನಗೆ ಯಾಕೋ ಪ್ರ್ಯಾಂಕ್ ಅನಿಸುತ್ತೆ, ನಿಮ್ಮ ID ಕಾರ್ಡೆಲ್ಲ ಕಳಿಸಿ ನೋಡೋಣ ಅಂತ ನಾನು ಕೇಳಿದ್ರಿ? ಆಯ್ತಾ ಅವ್ರ ಐಡಿಯಾ ಎಲ್ಲ ಕಳಿಸ್ದಾಗ ನನಗೆ ಇಷ್ಟು ಕಿರ್ಚಿದ್ದೀನಿ ಅಂದರೆ ಇಟ್ಸ್ ಲೈಕ್ ಸೋ ಹ್ಯಾಪಿ. ಇವಾಗೆಲ್ಲ ಓಕೆ ಹೆಂಗಾದರೂ ಮಾಡಿ ನಮ್ಮ ಪಪ್ಪನ ಕನ್ವಿನ್ಸ್ ಮಾಡಬೇಕು. ನಾನು ಎಕ್ಸಾಮ್ಸ್ ಎಲ್ಲ ಬಿಟ್ಟು ಹೋಗಬೇಕಲ್ಲ, ಯಾಕಂದ್ರೆ ಇನ್ನೇನು ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಆಗುತ್ತೆ. ಒಂದೇ ವೀಕ್ ಮುಂಚೆ ಹೇಳಿದ್ದಾರೆ. ಹೆಂಗಾದ್ರು ಮಾಡಿ ಪಪ್ಪನ ಕನ್ವಿನ್ಸ್ ಮಾಡಬೇಕು ಅಂತ. ಇಟ್ ವಾಸ್ 6:10 ಆರ್ ಸಮಥಿಂಗ್. ಪಪ್ಪ 6:30 ಮನೆಗೆ ಬರ್ತಾರೆ. 20 ಮಿನಿಟ್ಸ್ ಹೋಗ್ತಾನೇ ಇಲ್ಲ. ನಾನು ಕ್ಲಾಕ್ ನೋಡಿದಾಗ ಬರೀ 1 ಮಿನಿಟ್ ಆಗಿದೆ. ಐ ಫೆಲ್ಟ್ ದಟ್ ವಾಸ್ ದ ಲಾಂಗೆಸ್ಟ್ ಟೈಮ್ ನನ್ನ ಲೈಫಲ್ಲಿ ಅಂತ. ಆಮೇಲೆ ಪಪ್ಪ ಬಂದಾಗ ಹೋಗ್ಬಿಟ್ಟು ಪಪ್ಪ ಈ ಥರ ಕಾಲ್ ಬಂದಿತ್ತೆ, ಈ ಥರ ಬಿಗ್ ಬಾಸಿಗೆ ಸೆಲೆಕ್ಟ್ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ ಅಂದಾಗ ನಮ್ಮ ಪಪ್ಪ ಹೌದಾಯ್ತು ಹೋಗು ಅಂತ ಅಂದರು. ಐ ವಾಸ್ ಸರ್ಪ್ರೈಸ್ಡ್. ನಮ್ಮ ಪಪ್ಪ ಏನು ಅನ್ಕೊಂಡ್ರು ಅಂದರೆ ಓಕೆ ಇವಳನ್ನ ಅಲ್ಲಿ ಚಾನಲಲ್ಲಿ ನೋಡಿದಾಗ ಇವರೇ ರಿಜೆಕ್ಟ್ ಮಾಡ್ತಾರೆ, ಯಾಕಂದರೆ ತುಂಬ ಚಿಕ್ಕವಳಿದ್ದಾಳಲ್ಲ. ಅವ್ರು ಏನಕ್ಕೆ ತಗೋತಾರೆ? ಅವ್ರು ಏನಕ್ಕೆ ತಗೊಳ್ತಾರೆ, ಅವರೇ ರಿಜೆಕ್ಟ್ ಮಾಡ್ತಾರೆ. ನಾನೇ ಬೇಡ ಅಂತ ಅನ್ನೋದೇನು ಬೇಡ ಅಂತ ಅವ್ರು ಆಯ್ತು ಕಳ್ಸೋಣ ಅಂತ. ನೋಡಿದ್ರೆ ಅವರು ಓಕೆ ಮಾಡಿದ್ರು. ಸೊ ಮೈ ಡ್ಯಾಡ್ ಹ್ಯಾಡ್ ಟು ಸೆಂಡ್ ಮೀ. ಬಟ್ ಐ ವಾಸ್ ಲೈಕ್ ನಾನು ಫುಲ್ ಪ್ರಾಮಿಸ್ ಮಾಡಿದ್ದೆ, ಬಂದಮೇಲೆ ಫುಲ್ ಎಕ್ಸಾಮ್ಸ್ ಎಲ್ಲ ನೀಟಾಗಿ ಕ್ಲಿಯರ್ ಮಾಡ್ತೀನಿ, ಪ್ಲೀಸ್ ಇದೊಂದು ಆಪರ್ಚುನಿಟಿ ಮಿಸ್ ಮಾಡ್ಕೊಳಕ್ಕಾಗಲ್ಲ ಅಂತೆಲ್ಲ ಅಂದಾಗ ಓಕೆ ಫೈನ್ ಅಂತ ಕಳಿಸ್ಕೊಟ್ರು. ಐ ವಾಸ್ ಸೋ ಹ್ಯಾಪಿ. ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ಆ್ಯಂಡ್ ಆ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಅವ್ರನ್ನ ವೇದಿಕೆ ಮೇಲೆ ಭೇಟಿ ಮಾಡ್ತಾರೆ. ಹೆಂಗಿತ್ತು ಅಷ್ಟು ದೊಡ್ಡ ಸೂಪರ್ ಸ್ಟಾರ್ನ? ಐ ನೋ ಇಟ್ ವಾಸ್ ಆ್ಯಕ್ಚುಲಿ ಅ ಡ್ರೀಮ್ ಕಮ್ ಟ್ರೂ. ಯಾಕಂದರೆ ನಾನು ಫಸ್ಟ್ ಟೈಮ್ ಅಷ್ಟು ದೊಡ್ಡ ಆ್ಯಕ್ಟರ್ನ ನೋಡ್ತಿರೋದು ಆಯ್ತಾ. ಆ್ಯಂಡ್ ಹೀಸ್ ಮೈ ಫೇವ್ರೆಟ್ ಆ್ಯಕ್ಟರ್ ಕೂಡ. ಐ ವಾಸ್ ಲೈಕ್ ಸೋ ನರ್ವಸ್, ಫುಲ್ ಶೇಕ್ ಆಗ್ತಾ ಇದೆ, ಕೈಯೆಲ್ಲ ಶಿವರ್ ಆಗ್ತದೆ ಬಿಕಾಸ್
ಅದ್ ಹೆಂಗೆ ಎಕ್ಸ್‌ಪ್ಲೇನೇ ಮಾಡಕ್ಕಾಗಲ್ಲ ಆ ಫೀಲಿಂಗ್‌ನ. ಇದೇನ್ ನಿಜನಾ? ಕನ್ಸ ಅದು ಡ್ರೀಮಾ? ನಂಬಕ್ಕೆ ಟೈಮ್ ಬೇಕು. ನಂಬಕ್ಕೆ ಆಗ್ತಾ ಇಲ್ಲ. ಏನೋ ಅವ್ರಿದಾರೆ ಮುಂದೆ. ಹಿ ಈಸ್ ಸೋ ಟಾಲ್ ಆ್ಯಂಡ್ ಎವ್ರಿಥಿಂಗ್. ಅವ್ರ ವಾಯ್ಸ್ ಎಷ್ಟ್ ಚೆನ್ನಾಗಿದೆ ಅಲ್ಲ. ಸೊ ಐ ವಾಸ್ ಲೈಕ್ ಸೋ ಸರ್ಪ್ರೈಸ್. ನನಗಂತೂ ಬಿಲೀವೇ ಮಾಡಕ್ಕಾಗ್ತಾ ಇಲ್ಲ. ಐ ವಾಸ್ ಲೈಕ್ ಸೋ ಹ್ಯಾಪಿ. ಈವನ್ ಇವಾಗ ನೀವ್ ಕೇಳ್ತಾ ಇದ್ದೀರ, ನಾನ್ ಹಿಂಗ್ ನೆನ್ಸ್ಕೊಳ್ತಾ ಇದೀನಿ ಹೇಗಿತ್ತು ಅಂತ. ಐ ಸ್ಟಿಲ್ ಕುಡ್ನ್ಟ್ ಬಿಲೀವ್ ದಟ್ ವಾಸ್ ರಿಯಲ್. ಇಟ್ ವಾಸ್ ಲೈಕ್ ಅ ಡ್ರೀಮ್. ಅಷ್ಟು ಒಂದು ದೊಡ್ಡ ಸ್ಟಾರ್ ಜೊತೆ ನಾನ್ ಮಾತಾಡ್ತಿದ್ದೀನಿ. ಸುದೀಪ್ ಸರ್ ಜೊತೆ ಮಾತಾಡ್ತಿದ್ದೀನಿ. ಅವ್ರು ನನ್ಗೆ ಇಂಟ್ರೊಡಕ್ಷನ್ ಕೊಟ್ರ. ಇಟ್ ವಾಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ. ಅಂಡ್ ಮನೆ ಒಳಗೆ ಹೋದಾಗ ಏನ್ ಭಯ ಆಯ್ತಾ? ಹೇಗಿತ್ತು ಫಸ್ಟ್ ಡೇ? ಹ್ಞೂ. ನೋ, ಭಯ ಅಂತೂ ಏನೂ ಇಲ್ಲ. ಐ ವಾಸ್ ಲೈಕ್ ಒಂಥರ ಮ್ಯಾಜಿಕಲ್ ಲ್ಯಾಂಡ್ ಒಳಗಡೆ ಎಂಟರ್ ಆಗಿರೋ ಥರ ಫೀಲಿಂಗ್. ಏನಿದು ಒಂಥರ, ಈಗ ನಾವು ಫೇರಿ ಟೇಲ್ಸ್ ಎಲ್ಲ ಓದ್ತೀವಿ ಅಲ್ಲ, ಅದನ್ನೇ ಒಂದು ಮೂವಿ ಮಾಡ್ತಾರೆ ಹೆಂಗಿರುತ್ತೆ, ಆ ಥರ ನನಗೆ ಫೀಲ್ ಇತ್ತು. ಒಳಗಡೆ ಹೋಗ್ತೀನಿ, ಇಟ್ಸ್ ಸೋ ಬ್ರೈಟ್, ಸೋ ಕಲರ್ಫುಲ್. ಒಳಗಡೆ ಎಷ್ಟು ಚೆನ್ನಾಗಿದೆ ಮನೆ ಅಂತ ಅನ್ಸುತ್ತೆ. ಅಲ್ಲಿ ತುಂಬಾ ಜನ ಆಕ್ಟರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಆಕ್ಟರ್ಸ್ ಇದ್ರು. ಅವಾಗ ನಾನು ಸೀರಿಯಲ್ ಎಲ್ಲ ನೋಡ್ತಿರ್ಬೇಕಿದ್ರೆ, ಅನುಪಮ ಇಸ್ ಸಚ್ ಅ ಬಿಗ್ ಆಕ್ಟ್ರೆಸ್, ರೈಟ್? ಸೊ ಅವಾಗ ಅನು ನೋಡಿದಾಗ ನಾನು, ಓ ಇವರೆಲ್ಲ ಇದ್ದಾರಲ್ಲ ಅಂತ ನನಗೆ. ಓಕೆ. ಆ್ಯಂಡ್ ಇಟ್ ವಾಸ್ ಲೈಕ್ ಆ ಸೀರೀಸ್ ಜಗನ್ ಜಗನ್ ಇದೆ. ಜಗನ್. ಯಾ, ಜಗನ್ನು, ಜೆ.ಕೆ. ಯಾ, they ಆಮೇಲೆ are all there, like all of ಅನುಪಮ them. ಎಲ್ಲ ಇದ್ರು. Yeah, JK was also big. Like ಅವ್ರ ಸೀರಿಯಲ್ ಎಷ್ಟು ಅಶ್ವಿನಿ ನಕ್ಷತ್ರ ಚೆನ್ನಾಗಿತ್ತು. actress. ಜಗನ್, ಎವ್ರಿವನ್, ದೇ ಆರ್ ಆಲ್ ಲೈಕ್ ಬಿಗ್ ಸ್ಟಾರ್ಸ್ ಅಲ್ಲ. ನನಗೆ ವಾವ್, ಇವ್ರ ಜೊತೆ ನಾನು ಕಂಟೆಸ್ಟೆಂಟ್ ಆಗಿ ಹೋಗಿದ್ದೀನ ಅಂತ. ಐ ವಾಸ್ ಲೈಕ್, ಫಸ್ಟ್ ಆಫ್ ಆಲ್ ನನಗೆ ಐ ಡಿಡ್ಂಟ್ ನೋ ದ್ಯಾಟ್ ನಾನು ಫಿನಾಲೆವರೆಗೂ ಬರ್ತೀನಿ ಅಂತೆಲ್ಲ ಗೊತ್ತಿಲ್ಲ ನನಗಂತೂ. ವಿನ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಫುಲ್ ಡೇ ಎಂಜಾಯ್ ಮಾಡಬೇಕು. ನಾನು ಹೇಳ್ತಿದ್ದೆ ಅಲ್ವಾ, ನಮ್ಮ ಮನೆ ಬಿಟ್ಟು ಎಲ್ಲೂ ಹೋಗಿರ್ಲಿಲ್ಲ, ನಮ್ಮ ಮಮ್ಮಿ ಎಲ್ಲೂ ಕಳಿಸಿರ್ಲಿಲ್ಲ ಅಂತ. ಸೊ ಫಾರ್ ಮೀ ದಿಸ್ ವಾಸ್ ಲೈಕ್ ಅ ವೆಕೇಶನ್. ಒಂಥರ ಏನೋ ಒಂಥರ ಎಕ್ಸ್ಪೀರಿಯನ್ಸು. ಮನೆ ಬಿಟ್ಟು ದೂರ ಬಂದಿದ್ದೀನಿ, ಎಷ್ಟು ಚೆನ್ನಾಗಿರುತ್ತೆ. ಥರ ಫುಲ್ ಎಕ್ಸೈಟ್ಮೆಂಟ್. ಆ್ಯಂಡ್ ಹೇಗಾದರೂ ಮಾಡಿ ಎವ್ರಿ ವೀಕ್ ಹೆಂಗಾದರೂ ಸರ್ವೈವ್ ಆಗಬೇಕು. ಆ್ಯಂಡ್ ಭಯ ನನಗೆ, ಎಲ್ಲಿ ಮನೆಗೆ ಕಳಿಸ್ಬಿಟ್ರೆ, ಎಲ್ಲಿ ಮನೆಗೆ ಹೋಗ್ಬಿಟ್ರೆ ಅಂತ ಫುಲ್ ಭಯ. ಬಿಕಾಸ್ ಐ ಆಮ್ ನಾಟ್ ನೋನ್. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಆವಾಗ ತಾನೇ ಏನು ಲೈಕ್ ಇಟ್ ವಾಸ್ ಬೂಮಿಂಗ್ ಅಷ್ಟೇ. ಫುಲ್ ಏನು ಪಾಪ್ಯುಲರ್ ಆಗಿ ಆ ಥರ ಇವರಷ್ಟು ಪಾಪ್ಯುಲಾರಿಟಿ ಅಂತೂ ನನ್ನ ಇಲ್ಲ. ಅಷ್ಟು ದಿನ ಏನಕ್ಕೆ ಇಟ್ಕೋತಾರೋ ಇಲ್ವೋ. ನನ್ನ ಏನಕ್ಕೆ ಇಟ್ಕೊಳ್ತಾರೆ, ನನಗೆ ಹೆಂಗೆ ಜನ ಏನಂತ ಐಡೆಂಟಿಫೈ ಮಾಡ್ತಾರೆ, ಇಷ್ಟಪಡ್ತಿರೋ. ಲೈಕ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಐ ಜಸ್ಟ್ ವಾಂಟೆಡ್ ಟು ಬಿ ದೇರ್ ಫಾರ್ ಅ ಲಾಂಗ್ ಟೈಮ್. ಇಟ್ ವಾಸ್ ಫನ್. ಐ ವಾಸ್ ನಾಟ್ ಸ್ಕೇರ್ಡ್, ಬಟ್ ಐ ಹ್ಯಾಡ್ ಅ ಲಾಟ್ ಆಫ್ ಫನ್. ನೀವು ಫಿನಾಲೆ ಕಂಟೆಸ್ಟೆಂಟ್ ನೀವು. ಆ, ಅಷ್ಟೂ ದಿನಗಳಲ್ಲಿ ಫುಲ್ ಎಷ್ಟು ಪ್ರಾಕ್ಟಿಕಲ್ ಆಗಿ ಇಲ್ಲ ಇದೊಂದು ಶೋ ಹಂಗೆ ಹಿಂಗೆ ಅನ್ಕೊಂಡು ಯಾವುದೋ ಒಂದು ಮೂಮೆಂಟಲ್ಲಿ ಫುಲ್ ಬ್ರೇಕ್ ಡೌನ್ ಆಗ್ಬಿಟ್ಟಿರ್ತೀರ. ಯಾವಾಗ ಏನ್ ನೆನಪಾಯ್ತು? ಯಾರೋ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ಅಲ್ಲಿ ಇದ್ದಾಗ? ಬ್ರೇಕ್ ಡೌನ್ ಅಂದರೆ ಒನ್ ಟೈಮ್ ಮಮ್ಮಿ ಮಿಸ್ ಆಗಕ್ಕೆ ಸ್ಟಾರ್ಟ್ ಆಗ್ತರು. ಇವಾಗ ನಾವು ಅನ್ಕೊಳ್ತಿದ್ದೆ, ನಾನು ಪೇರೆಂಟ್ಸ್ನ ಮಿಸ್ಸೇ ಮಾಡ್ಕೊಳ್ಳಲ್ಲ. ಅಥವಾ ನಮ್ಮ ಹಳೆ ಸೀಸನಲ್ಲೆಲ್ಲ ಇಫ್ ಅವ್ರೇನಾದರೂ ಅವ್ರ ಫ್ಯಾಮಿಲಿ ಅಥವಾ ಲೈಕ್ ವೈಫ್ ಆಗಿರಲಿ ಅಥವಾ ಹಸ್ಬೆಂಡ್ಸ್ನಾಗಿರಲಿ ಅಥವಾ ಮದರ್ಸ್ ಫ್ಯಾಮಿಲಿನ, ಈ ಥರ ಎಲ್ಲ ಅವ್ರ ಫ್ಯಾಮಿಲಿನ ಮಿಸ್ ಮಾಡ್ಕೊಳ್ದಾಗ ನಾನು ಅನ್ಕೊಳ್ತಾ ಇದ್ದೆ, ಏನಕ್ಕೆ ಇವ್ರು ಅಳ್ತಾರೆ, ನಾನು ಎಷ್ಟು ಖುಷಿಯಾಗಿರ್ತೀನಿ ಗೊತ್ತಾ, ನಾನು ಹೋದ್ರೆ ಬಂದ್ರೆ ಸಾಕು ಅಂತ. ಹಾಂ, ನಾನು ಎಷ್ಟು ಖುಷಿಯಾಗಿ ಏನಕ್ಕೆ ಅಳ್ತಾರೆ ಅಂತೆಲ್ಲ ಅನಿಸ್ತಾ ಇತ್ತು. ಬಟ್ ನಾನು ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಯು ವಿಲ್ ಆ್ಯಕ್ಚುಲಿ ಮಿಸ್ ಯೋರ್ ಫ್ಯಾಮಿಲಿ ಅ ಲಾಟ್. ಏನಕ್ಕೆ ಅಂದರೆ, ಇವಾಗ ನಿಮ್ಮ ಪೇರೆಂಟ್ಸ್ ಏನು ಅಂದಿರಲ್ಲ, ಬೈದಿರಲ್ಲ, ಏನು ಅಂದಿರಲ್ಲ. ಅಲ್ಲಿ ಹೋದಾಗ ಟಾಸ್ಕ್ ಮಾಡಬೇಕು. ಟಾಸ್ಕ್ ಏನೋ ಸರಿ ಆಗದಿದ್ದಾಗ ಏನಾದರೂ ಅಂತಾರೆ, ನಾಮಿನೇಟ್ ಮಾಡಿದಾಗ ಏನೇನಾದರೂ ರೀಸನ್ ಕೊಡ್ತಾರೆ. ನನಗೆ ಇದೇನಕ್ಕೆ, ಅಯ್ಯೋ ನಾನು ನಮ್ಮ ಮನೇಲಿ ಎಷ್ಟು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ಲ, ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ಇಲ್ಲಿ ಬಂದ್ಬಿಟ್ಟು ಇವ್ರ ಕೈಲಿ ಇದೆಲ್ಲ ಅನ್ನಿಸ್ಕೊಂಡು ಅಂದರೆ ಅಟ್ಲೀಸ್ಟ್ ನಮ್ಮ ಸೀಸನಲ್ಲಿ ಇಟ್ ವಾಸ್ ವೆರಿ ನೈಸ್. ಯಾರು ತುಂಬ ಫೈಟ್ ಮಾಡೋದಾಗಿರಲಿ ಆ ಥರ ಏನೂ ಮಾಡ್ತಿರಲಿಲ್ಲ. ಬಟ್ ಅದನ್ನು ಕೂಡ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟೇಕ್ ಇಟ್ ಅಲ್ಲ, ನಾಮಿನೇಷನ್ ಎಲ್ಲ ಮಾಡಿದಾಗ. ಸೊ ತುಂಬಾ ಟಾಕ್ಸಿಕ್ ಆಗತ್ತಲ್ಲ ಒಳಗೆ. ಹಾಂ, ಇಟ್ ವಿಲ್ ಬಿ ದೇರ್. ಅದು ಒಂದು ಮನೆ ಒಳಗಡೆ ಆಚೆ ಕಡೆನೇ ಹೋಗ್ತಿದ್ದಾಗ ಇಟ್ಸ್ ಗೋನ ಬಿ ದೇರ್ ಫಾರ್ ಅ ವೈಲ್. ಓಕೆ, ಪೇರೆಂಟ್ಸ್ನ ಮಿಸ್ ಊಟ ಇಲ್ಲದೆ ಇದ್ದಾಗ, ಮನೇಲಿ ಬೆಳಿಗ್ಗೆ ಮಮ್ಮಿ ಅಡುಗೆ ಮಾಡಿಕೊಟ್ಟಾಗ ಇದು ಚೆನ್ನಾಗಿಲ್ಲ, ಇದು ಬೇಡ, ಇದು ತಿನ್ನಲ್ಲ, ಆ ಥರ ಎಲ್ಲ ಅಂದಿರ್ತೀವಿ. ಬಟ್ ಅಲ್ಲಿ ಊಟನೇ ಸಿಗ್ತಿರಲ್ಲ, ಅಲ್ಲಿ ಏನ್ ಕೊಟ್ರೆ ತಿನ್ಬೇಕಾ? ಏನಿದ್ರು ತಿನ್ನಬೇಕು. ಸೊ ಅವಾಗೆಲ್ಲ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಾಗತ್ತೆ. ಅವಾಗ ಬ್ರೇಕ್ ಡೌನ್ ಆಗಿದ್ದೀನಿ, ಒಂದಷ್ಟು ಸಲ ಬ್ರೇಕ್ ಡೌನ್ ಆಗಿದ್ದೀನಿ. ಇಲ್ಲಾಂದರೆ ಮಾಮೂಲಿ ಏನಾದರೂ ಚಿಕ್ಕದೇನೋ ಜಗಳ ಎಸಿದ್ದಾಗ ಅವಾಗಲೂ ಕೂಡ ಬ್ರೇಕ್ ಡೌನ್ ಆಗಿರ್ತೀನಿ. ಬಟ್ ಮೋಸ್ಟ್ಲಿ ಬಿಕಾಸ್ ಆಫ್ ಫ್ಯಾಮಿಲಿ. ಈಗ ಬಿಗ್ ಬಾಸ್ ಮನೇಲಿದ್ದಾಗ ನಿಮ್ಮ ಮುಂದೆ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಈ ಕನ್ಫೆಷನ್ ರೂಮಿಗೆ ಹೋದಾಗ ಕೆಲವರು, ಈಗ ನೀವು ಫ್ರೆಂಡ್ಸ್ ಅನ್ಕೊಂಡು ತುಂಬಾ ಕ್ಲೋಸ್ ಆಗಿ ಮಾತಾಡಿರ್ತಾರ, ಅಲ್ಲಿ ಒಳಗೆ ಹೋಗಿ ಅವರೇ ನಿಮ್ಮ ನಾಮಿನೇಟ್ ಮಾಡಿರ್ತಾರೆ. ನಿಮಗದು ಶಾಕ್ ಅಂತ ಅನ್ಸಿರುತ್ತಲ್ಲ?
ಯಾ ಅದೆಲ್ಲ ಹೆಂಗ್ ತಗೊಂತಿದ್ರಿ? ಆಮೇಲೆ ಬಂದು ಅವ್ರ ಜೊತೆ ಮತ್ತೆ ನಗ್ತಾ ಮಾತಾಡ್ಬೇಕು. ಆನೆಸ್ಟ್ಲಿ ಅವಾಗ ನನಗೆ ಗೊತ್ತಾಗ್ತಿರ್ಲಿಲ್ಲ. ಹ್ಮ್. ಹಿಂಗ್ ಈ ಥರ ಇರುತ್ತೆ ಅಂತ. ಫಾರ್ ಮೀ ನನಗೆ ಯಾರು ನಾಮಿನೇಟ್ ಮಾಡ್ತಾರೆ ಬಿಡ್ತಾರೆ ಅದೇನಿಲ್ಲ. ನಂಗೆ ಬರೀ ಕಾನ್ಸಂಟ್ರೇಷನ್ ಇದು ಸ್ಯಾಟರ್ಡೆ ಎಲಿಮಿನೇಷನಲ್ಲಿ ಹೋಗ್ಬಾರ್ದು ಅಷ್ಟೇನೆ. ನಾನ್ ಬಚಾವ್ ಆಗ್ಬೇಕು ಅಷ್ಟೇ. ಬಚಾವ್ ಆಗಬೇಕು. ಯಾರು ಮಾಡ್ತಾರೆ ಏನು ಮಾಡ್ತಾರೆ ಅಷ್ಟು ಐಡಿಯಾ ಇರ್ತಿರ್ಲಿಲ್ಲ. ಬಟ್ ನಾನು ಆಚೆ ಕಡೆ ಬಂದಾಗ ಹೇಳ್ತಾ ಇದ್ರು ಇವ್ರು ಮಾಡಿದ್ರು ನಿಮಗೆ ನಮ್ಗೆ ಇಷ್ಟ ಆಗಿಲ್ಲ, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂದಾಗ ಫಾರ್ ಅ ಫ್ಯೂ ಡೇಸ್ ನನಗೆ ಹೌದಾ ಹಿಂಗಿರ್ತಿತ್ತಾ ಅಂತ ನಂಗೆ ಅಪ್ಸೆಟ್ ಆಗಿದೆ. ಓಕೆ ಯಾಕೆ ಹಿಂಗೆ ಮಾಡಿದ್ರು, ನನ್ನ ಜೊತೆ ಚೆನ್ನಾಗಿದ್ರಲ್ಲ ಆ ಥರ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ನಾನೇ ಅನ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ, ಇವಾಗ ಯಾರನ್ನಾದ್ರೂ ಮಾಡಲೇಬೇಕು, ಇವಾಗ ನಾನಾದರೂ ಯಾರನ್ನಾದ್ರೂ ಒಬ್ರನ್ನ ನಾಮಿನೇಟ್ ಮಾಡೇ ಇರ್ತೀನಿ. ಸೊ ಇಟ್ಸ್ ಜಸ್ಟ್ ಅ ಗೇಮ್. ಅದನ್ನ ಅಷ್ಟೇ ಗೇಮ್ ಥರ ತಗೊಂಡು ಹೋಗಬೇಕು. ಇಟ್ಸ್ ನಾಟ್ ಅ ಬಿಗ್ ಡೀಲ್ ಅಷ್ಟೇ. ಇಟ್ಸ್ ಓಕೆ. ಐ ಹ್ಯಾಡ್ ಮೈ ಟೈಮ್, ಐ ಹ್ಯಾಡ್ ಅ ಗುಡ್ ಟೈಮ್. ಎಷ್ಟೊಂದು ಜನ ಫ್ರೆಂಡ್ಸ್ ಮಾಡ್ಕೊಂಡಿರ್ತೀನಿ. ಇಟ್ ವಾಸ್ ಲೈಕ್ ಲೈಫ್ ಟೈಮ್ ಮೆಮೊರೀಸ್ ಥರ ಆಗಿದೆ. ಇವಾಗಲೂ ಕೂಡ ನೋಡಿದಾಗ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಮನೆಯಲ್ಲಿದ್ದಾಗ ಯಾರಾದ್ರೂ ಒಬ್ರು ನಾಮಿನೇಟ್ ಮಾಡಲೇಬೇಕು ಅಂದಾಗ ದೇ ವಿಲ್ ಹ್ಯಾವ್ ಟು ನಾಮಿನೇಟ್. ಸೊ ಐ ಟ್ರೈ ನಾಟ್ ಟು ಥಿಂಕ್ ಟೂ ಡೀಪ್ ಅಬೌಟ್ ಇಟ್. ಈಗ ನೀವು ಬಿಗ್ ಬಾಸ್ ಅಲ್ಲಿ ಇನ್ಶಿಯಲಿ ನೀವು ಬಂದಾಗ ನೀವು ಮೊದಲ ವಾರಗಳಲ್ಲೆಲ್ಲ ನೀವು ಮಾತಾಡ್ತಿದ್ದಾಗ ನಿಮ್ಮ ಇಂಗ್ಲಿಷ್ ಮೇಲೆ ಟ್ರಾಲ್ ಮಾಡ್ತಿದ್ರು. ನೀವು ಫಸ್ಟ್ ಒಂದು 3-4 ವಾರ ಎಲ್ಲ ಬರೀ ನೆಗೆಟಿವ್ ಟ್ರಾಲಿಂಗಲ್ಲೇ ಹೋಗ್ತಿತ್ತು. ಬಟ್ ಅದಾದಮೇಲೆ ಐ ಸ್ಟಿಲ್ ರಿಮೆಂಬರ್ ನೀವು ಕೊನೆ ವಾರ ಫಿನಾಲಲ್ಲಿ ಇದ್ದಾಗ ಆ 1 ವೀಕಿಂತ ಮುಂಚೆ ಒಂದು ಫೇಮಸ್ ನ್ಯೂಸ್ ಪೇಪರ್, ಇಂಗ್ಲಿಷ್ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಹಾಕಿದ್ರು ನಿಮ್ಮ ಮೇಲೆ. ಅದು ಪಾಸಿಟಿವ್ ಆರ್ಟಿಕಲ್. ನಮ್ಮ ಆಫೀಸಲ್ಲಿ ಕೂಡ ಅದನ್ನು ಓದ್ತಿದ್ರು. ನಂಗೆ ಚೆನ್ನಾಗಿ ನೆನಪಿದೆ ಅದು. ಅಂದರೆ ಅವಾಗ ಜನ ನಿಮ್ಮನ್ನು ನೋಡಿದ ರೀತಿನೇ ಚೇಂಜ್ ಆಗೋಗಿತ್ತು. ನಿಮ್ಮನ್ನು ತುಂಬ ಹತ್ತಿರ ಮನೆ ಮಗಳ ಥರ, ಯು ಲೈಕ್, ಈಗ ನಮ್ಮಲ್ಲಿ ಒಂದು ತಂಗಿನೋ ಅಕ್ಕನೋ ಒಂದು ಮಗು ಥರ ಎಲ್ಲರೂ ನಿಮ್ಮನ್ನು ಅಷ್ಟು ಇಷ್ಟಪಡ್ತಾ ಇದ್ರು ನಿಮ್ಮನ್ನು. ಬಿಗ್ ಬಾಸ್ ಮನೇಲಿ ಏನು ಅಷ್ಟು ದಿನ ನೀವು ಇದ್ರಲ್ಲ, ಅದು ನಿಜವಾಗ್ಲೂ ಇಸ್ ಇಟ್ ರಿಯಲ್ ಯು, ಅಥವಾ ಶೋಗೋಸ್ಕರ ನೀವು ಚೇಂಜ್ ಆಗಬೇಕಾಯ್ತಾ ಏನಾದರೂ? ಐ ಥಿಂಕ್ ಸೊ ಇಟ್ ವಾಸ್ ದ ರಿಯಲ್ ಮೀ. ಯಾಕೆ ಅಂದರೆ ಐ ವಾಸ್ ಟ್ರೈಂಗ್ ಟು ಬಿ ಆಸ್ ಮಚ್ ಆಸ್ ಮೀ. ನಾನು ಹಿಂಗಿದ್ದೀನಿ ಅದೇ ತಾನೇ ಇದ್ದೆ. ನನಗೆ ಓಕೆ ಹಿಂಗಿರಬೇಕು ಹಂಗಿರಬೇಕು ಆ ಥರ ಥಾಟ್ ಆಗಿರಲಿ, ಐಡಿಯಾ ಇರಲಿ, ಏನೂ ಇರಲಿಲ್ಲ. ಫಾರ್ ಮೀ ಐ ಲವ್ ದಟ್ ಶೋ. ನಾನು ತುಂಬ ಇಷ್ಟಪಟ್ಟು ನೋಡ್ತಿದ್ದೆ ಶೋ ಅದು. ಇವಾಗ ಯಾರಾದ್ರು ಟಾಸ್ಕ್ ಮಾಡ್ತಿದ್ರೆ ನಾನು ಹೋಗೋಕ್ಕಿಂತ ಮುಂಚೆನೇ ನಾನು ಇದ್ದಿದ್ದರೆ ಏನು ಮಾಡ್ತಿದ್ದೆ, ನಾನು ಹೆಂಗೆ ಆಟ ಆಡ್ತಿದ್ದೆ. ಸೊ ಇಟ್ ವಾಸ್ ಸಮಥಿಂಗ್ ದಟ್ ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್. ಸೊ ನನಗೆ ಐಡಿಯಾನೂ ಇಲ್ಲ ನನ್ನ ಬಗ್ಗೆ ನೆಗೆಟಿವ್ ಆಗಿ ಈ ಥರ ಹೋಗ್ತಾ ಇದ್ದೆ ಆಚೆ ಕಡೆ ಅಂತ, ಅಥವಾ ಅದು ಹೇಗೆ ಪಾಸಿಟಿವ್ ಆಗಿ ಟರ್ನ್ ಆಯಿತು ಅಂತಲೂ ನಂಗೆ ಗೊತ್ತಿಲ್ಲ. ಬಟ್ ಐ ಫೀಲ್ ದಟ್ ಬಿಕಾಸ್ ಐ ವಾಸ್ ಮೀ, ಅದು ಪಾಸಿಟಿವ್ ಆಗಿ ಟರ್ನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಇಫ್ ಐ ವಾಸ್ ಸಂಬಡಿ ಎಲ್ಸ್ ಅಲ್ವಾ, ಅದಾಗ್ತಲ್ಲ. ಆಲ್ಸೋ ನೀವು ತುಂಬ ಟೈಮ್ ಕೂಡ ಪ್ರಿಟೆಂಡ್ ಮಾಡೋದಕ್ಕಾಗಲ್ಲ. ಫಸ್ಟ್ 1 ವೀಕ್ ಅಥವಾ ಒಂದು 2 ವೀಕ್ಸ್ ಮೇ ಬಿ ಓಕೆ ಕ್ಯಾಮ್ರಾ ಇದೆ, ಅದೊಂದು ಕಾನ್ಷಿಯಸ್ನೆಸ್ ಇರುತ್ತೆ. ಯಾಕಂದರೆ ಮನೇಲಿ ಅಷ್ಟು ಕ್ಯಾಮ್ರಾಸ್ ಇರುತ್ತೆ, ಯು ನಾಟ್ ಯೂಸ್ ಟು ದ್ಯಾಟ್. ಬಟ್ ಹೋಗ್ತಾ 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 ಕ್ಯಾಮ್ರಾ ಇರೋದೆಲ್ಲ ಮರ್ತು ಹೋಗುತ್ತೆ. ಯು ಸ್ಟಾರ್ಟ್ ಲಿವಿಂಗ್ ಇನ್ ದ ಮೂಮೆಂಟ್. ಸೊ ಐ ಫೀಲ್ ಐ ವಾಸ್ ಮೈ ಸೆಲ್ಫ್. ಆ್ಯಂಡ್ ಅದಕ್ಕೆ ಅನಿಸುತ್ತೆ ನನ್ನ ಬಗ್ಗೆ ನೆಗೆಟಿವ್ ಬಂದಿದ್ದು ಪಾಸಿಟಿವ್ ಆಗಿ ಟರ್ನ್ ಆಯಿತು. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ನನಗೆ ನೆಗೆಟಿವ್ ಬಂದಿದ್ದೇನು ಬೇಜಾರಿಲ್ಲ. ಬಟ್ ಆದರೆ ಆ ನೆಗೆಟಿವ್ ಬಂದಿದ್ದು ಅಷ್ಟೇ ಚೆನ್ನಾಗಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದ್ದು ನಂಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಇದೆ. ಆ್ಯಂಡ್ ನೀವು ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ಬಿಗ್ ಬಾಸ್ ನಿಮಗೆ ಸಾಕಷ್ಟು ಪಾಪ್ಯುಲಾರಿಟಿ ತಂದುಕೊಟ್ಟಿತ್ತು. ಡೆಫಿನೆಟ್ಲಿ ಎಸ್. ಆ್ಯಂಡ್ ಬೇರೆ ರಿಯಾಲಿಟಿ ಶೋಗಳೆಲ್ಲ ಕಾಣಿಸ್ಕೊಂಡ್ರಿ, ಒಂದಷ್ಟು ಮಾಡಿದ್ರಿ. ಅಟ್ ದ ಸೇಮ್ ಟೈಮ್ ನೀವು ನಿಮ್ಮ ಫೇವ್ರೆಟ್ ಹೀರೋ ಪುನೀತ್ ರಾಜ್ಕುಮಾರ್ ಅವ್ರನ್ನ ಮೀಟ್ ಮಾಡಿದ್ರೆ ಫಸ್ಟ್ ಟೈಮ್. ಎಸ್. ಯಾವಾಗ ಮೀಟ್ ಮಾಡಿದ್ರಿ? ಆ್ಯಂಡ್ ಆ ಭೇಟಿ ಮಾಡಿದಂಥ ಗಳಿಗೆಯಲ್ಲಿ ತಲೆಯಲ್ಲಿ ಏನು ಓಡ್ತಾ ಇತ್ತು? ನಾನು ಅವ್ರನ್ನ ಕನ್ನಡದ ಕೋಟ್ಯಾಧಿಪತಿ ರಿಯಾಲಿಟಿ ಶೋ ಅಲ್ಲಿ ಮೀಟ್ ಮಾಡಿದೆ. ಆ್ಯಂಡ್ ನನಗೆ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ನನಗೆ ಅವ್ರದ್ದು ಈ ಸಾಂಗ್ ತುಂಬ ಇಷ್ಟ. ಪರವಶನಾದೆನು ಅರಿಯುವ ಮುನ್ನವೇ. ನಂಗೆ ಆ ಸಾಂಗ್ ತುಂಬ ಇಷ್ಟ. ಇನ್ಫ್ಯಾಕ್ಟ್ ನೀವು ನಂಗೆ ಅವಾಗಲೇ ಕ್ವೆಶ್ಚನ್ ಕೇಳಿದ್ರಿ ಯಾವ್ದಾದ್ರು ಒಂದು ಬ್ರೇಕ್ ಡೌನ್ ಆಗಿದ್ದ ಮೂಮೆಂಟ್ ಇದೆಯಾ ಅಂತ. ಈ ಸಾಂಗ್ಗೋಸ್ಕರ ನಾನು ಬ್ರೇಕ್ ಡೌನ್ ಆಗಿದ್ದೆ. ಒಳಗಡೆ ನಮಗೆ ಬಿಗ್ ಬಾಸಲ್ಲಿ ಒಂದು ಹೇಳ್ತಾರೆ, ಲಾಸ್ಟ್ ಒಂದು 5 ಕಂಟೆಸ್ಟೆಂಟ್ಸ್ ಇದ್ದಾಗ ನಿಮ್ಗೆ ಇಷ್ಟ ಬಂದಿದ್ದು ಸಾಂಗ್ ಚೂಸ್ ಮಾಡಿ ವೇಕಪ್ ಕಾಲ್ಗೆ ಅಂತ ಅಂತಾರೆ. ಯಾವ್ದಾದ್ರು 3 ಸಾಂಗ್ಸ್ಗೆ ಆಪರ್ಚುನಿಟಿ ಇದೆ ಅಂತ. ನನಗೆ ಈ ಸಾಂಗ್ ಬೇಕು, ಈ ಸಾಂಗ್ ಹಾಕಬೇಕು ಅಂತ, ಬೇರೆ ಕಂಟೆಸ್ಟೆಂಟ್ಗೆ ಬೇರೆ ಸಾಂಗ್ ಬೇಕು ಅಂತ. ಸೊ ನಮ್ಮಿಬ್ರು ಮಧ್ಯೆ ಕ್ಲಾಶ್ ಇತ್ತು. ನಂಗೆ ಇದೇ ಸಾಂಗ್ ಬೇಕು 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 ಅಂತ ಫುಲ್ ಜಗಳ ಆಗಿ ಫೈಟ್ ಆಗಿ ಆ ಥರ ಎಲ್ಲ ಆಗೋಗಿತ್ತು. ಸೊ ನಂಗೆ ಅಷ್ಟು ಇಷ್ಟ ಈ ಸಾಂಗ್. ಆ್ಯಂಡ್ ಅವ್ರನ್ನ ನೋಡಿದಾಗ ನಾನು ಈ ಸಾಂಗಲ್ಲಿ ಅವ್ರ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವ್ರು ಕೂಡ ಪುನೀತ್ ಸರ್ ನನಗೇನೋ
ಇಲ್ಲ ಅಂತ ಅಂದೇನೆ ಎಷ್ಟು ಚೆನ್ನಾಗಿ ನನಗೆ ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ರು ಆ್ಯಂಡ್ ಹೀ ಸೋ ಸ್ವೀಟ್ ಆ್ಯಂಡ್ ಸೋ ಹಂಬಲ್, ಸೋ ಡೌನ್ ಟು ಅರ್ತ್. ಇಟ್ಸ್ ಲೈಕ್ ಐ ಐ ಐ ಫೀಲ್ ಸೋ ಹ್ಯಾಪಿ ಟಾಕಿಂಗ್ ಟು ಹಿಮ್. ಈಗ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ನೀವು ಕೂತಿದ್ರಿ ಅವ್ರ ಹ್ಮ್. ಮುಂದೆ, ಹ್ಮ್. ಗೇಮ್ ನಡೀತಿತ್ತು. ಹ್ಮ್. ಈಗ ಓಕೆ, ಬ್ರೇಕಲ್ಲಿ ಹ್ಮ್. ಆಫ್ ದ ಕ್ಯಾಮ್ರಾ ಹ್ಮ್. ಏನಾದರೂ ಹೇಳಿದ್ದು, ಏನು ಮಾತಾಡಿದ್ರು ನೆನಪಿದೆಯಾ ಏನಾದರೂ? ಈಸ್ ವೆರಿ ಸ್ವೀಟ್. ಅವ್ರು ನನ್ನ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡಿ ಆಲ್ ದ ಬೆಸ್ಟ್ ಹಂಗೆ ಹಿಂಗೆ ಆ ಥರ ಲೈಕ್ ವಿಶಸ್ ಮಾಡಿದ್ರು ಆ ಥರ. ಬಟ್ ವೆರಿ ಸ್ವೀಟ್ ಆ್ಯಂಡ್ ವೆರಿ ಸ್ವೀಟ್ಲಿ ನನ್ನ ಜೊತೆ ಮಾತಾಡಿದ್ರು. ಆ್ಯಂಡ್ ಅಪ್ಪು ಸರ್ದು ಆ ವಿಚಾರ ಕೇಳಿದ ತಕ್ಷಣ ಎಲ್ಲಿದ್ರಿ ನ್ಯೂಸ್ ಗೊತ್ತಾದಾಗ? ಆ್ಯಕ್ಚುಲಿ ಐ ಥಿಂಕ್ ನಾನು ಎಲ್ಲೋ ಫ್ರೆಂಡ್ಸ್ ಜೊತೆ ಏನೋ ಟ್ರಿಪ್ ಏನೋ ಪ್ಲ್ಯಾನ್ ಮಾಡ್ತಿದ್ವಿ ಆ್ಯಂಡ್ ಆ ನ್ಯೂಸ್ ಬಂದ ತಕ್ಷಣ ಐ ವಾಸ್ ಲೈಕ್ ಸೋ ಡೆವಸ್ಟೇಟೆಡ್. ಅದು ವಿ ಆಲ್ ಜಸ್ಟ್ ವೆಂಟ್ ಬ್ಯಾಕ್ ಹೋಮ್. ನಮಗೆ ಅನ್ಬಿಲೀವಬಲ್ ಆ ಮೂಮೆಂಟ್ ಅಂತೂ. ಅದು ಕೇಳಿಸ್ಕೊಂಡಾಗ ಓಕೆ ದೇರ್ ವಾಸ್ ನಥಿಂಗ್ ದಟ್ ತಲೆಯಲ್ಲಿ ಏನೂ ಓಡ್ತಾ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಅ ವೆರಿ ಸ್ಯಾಡ್ ಫೀಲಿಂಗ್. ನಾವೆಲ್ಲ ಜಸ್ಟ್ ಮನೆಗೆ ಹೋಗ್ಬಿಟ್ಟು ವಿ ನೆವರ್ ಅದು ಹೇಳೋಕ್ಕೆ ಆಗಲ್ಲ ಆ ಮೂಮೆಂಟ್ ಹೆಂಗಿತ್ತು ಅಂತ. ಐ ಕೆನಾಟ್ ಎಕ್ಸ್ಪ್ಲೇನ್ ಇಟ್ ಅಟ್ ಆಲ್. ಆ್ಯಂಡ್ ನೀವು ರಿಯಾಲಿಟಿ ಶೋಲಿದ್ರಿ, ಬಿಗ್ ಬಾಸಲ್ಲಿ ಶೋಲಿದ್ರಿ. ಅದಾದ್ಮೇಲೆ ಹೊರಗೆ ಬಂದ ತಕ್ಷಣ ನಿಮಗೆ ಲವ್ ಮ್ಯಾರೇಜ್ ಆಗತ್ತೆ, ಅಂದರೆ Yeah. ಪ್ರೀತಿ ಆಗತ್ತೆ ಒಬ್ಬರು ಕಂಟೆಸ್ಟೆಂಟ್ ಜೊತೆಗೆ. ಅವ್ರ ಜೊತೆ ಮದುವೆ ಕೂಡ ಆಗತ್ತೆ. ಆ್ಯಂಡ್ ಎಲ್ಲರೂ ಇಷ್ಟಪಡ್ತಾರೆ ಇಬ್ಬರು. ಆ್ಯಂಡ್ ಪ್ರಪೋಸ್ ಮಾಡಿದ್ದು ಅದು ಕೂಡ ಅದು ದೊಡ್ಡ ಕಾಂಟ್ರವರ್ಸಿ ಆಗತ್ತೆ, ಮೈಸೂರಲ್ಲಿ ಒಂದು ಸ್ಟೇಜ್ ಮೇಲೆ ಮಾಡಿದ್ರು ಅಂತ. ಆಮೇಲೆ ಮದುವೆ ಆಯಿತು, ಲೈಫ್ ಚೆನ್ನಾಗಿ ನಡೀತಿತ್ತು. ಸೊ ನಿಮ್ಮ ಪ್ರಕಾರ ನಿಮ್ಮ ಮದುವೆಯಲ್ಲಿ ಏನು ಸಮಸ್ಯೆ ಆಯಿತು? ಡಿವೋರ್ಸ್ ತನಕ ಯಾಕೆ ಹೋಗ್ಬೇಕಾಯ್ತು? ಅಂದರೆ ಐ ಫೀಲ್ ದ್ಯಾಟ್ ಯಾರೂ ಡಿವೋರ್ಸ್ ಆಗಬೇಕು ಅಂತ ಮದುವೆ ಆಗಲ್ಲ. ಬಿಕಾಸ್ ಇವಾಗ ಅಷ್ಟು ಲವ್ ಮಾಡಿ ಮದುವೆ ಆಗಬೇಕು ಅಂದರೆ ಓಕೆ ಏನೋ ಚೆನ್ನಾಗಿರ್ತೀವಿ ಫ್ಯೂಚರಲ್ಲಿ ಅಂತಲೇ ಮದುವೆ ಆಗ್ತಾರೆ. ಬಟ್ ಐ ಫೀಲ್ ದ್ಯಾಟ್ ಮೇ ಬಿ ನಮ್ಗೆ ಅಷ್ಟು ಕಂಪ್ಯಾಟಬಿಲಿಟಿ ಇರಲಿಲ್ಲ ಅಂತ ಅನಿಸುತ್ತೆ. ಇನ್ಫ್ಯಾಕ್ಟ್ ನನಗೆ ಏನು ಅನ್ಸುತ್ತೆ ಅಂದರೆ ಮೇ ಬಿ ಸೋಷಿಯಲ್ ಮೀಡಿಯಾ ಆಲ್ಸೋ ಪ್ಲೇಡ್ ಎ ಹ್ಯೂಜ್ ರೋಲ್. ಇವಾಗ ಫ್ರೆಂಡ್ಸಾಗೆ ಇದ್ಬಿಡ್ಬೇಕಿತ್ತೇನೋ ಅಂತಲೂ ಅನಿಸುತ್ತೆ. ಇವಾಗ ತುಂಬ ವಿಡಿಯೋಸ್ ನಮ್ಮ ಮೇಲೆ ಆಗ್ತಿತ್ತು, ಅಥವಾ ಎಲ್ಲೇ ನ್ಯೂಸಲ್ಲಿ ಹೋದಾಗ ನೀ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ಇಬ್ರಿಗೂ ಹೇಳೋದಾಗಿರಲಿ, ಅಥವಾ ಈವನ್ ಈವೆಂಟ್ಸಲ್ಲಿ ಹೋದಾಗ ಆ ಥರ ಹೇಳಿದಾಗ ಓಕೆ ಮೇ ಬಿ ಚೆನ್ನಾಗಿರ್ತೀವೇನೋ, ಮೇ ಬಿ ಈ ಥರ ಇರ್ತೀನೋ ಅಂತ ಫೀಲಿಂಗ್ಸ್ ಬರೋಕ್ಕೆ ಡೆಫಿನೆಟ್ಲಿ ಸ್ಟಾರ್ಟ್ ಆಗಿತ್ತು. ಬಟ್ ಅದಾದಮೇಲೆ ದಟ್ ಈಸ್ ನಾಟ್ ಇಟ್ ಅಲ್ವಾ. ಇವಾಗ ವಿ ನೆವರ್ ಸ್ಪೆಂಡ್ ಆ್ಯಕ್ಚುಲ್ ಟೈಮ್ ಟುಗೆದರ್ ಆರ್ ಎನಿಥಿಂಗ್. ಆ್ಯಂಡ್ ಐ ಜಸ್ಟ್ ಫೀಲ್ ದ್ಯಾಟ್ ಐ ಡೋಂಟ್ ನೋ, ದಿಸ್ ಇಸ್ ಐ ಮೀನ್ ಐ ಆ್ಯಕ್ಚುಲಿ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್, ಬಟ್ I just think that okay, maybe it was just not it. Compatibility and all matters a lot, and sometimes adilde daga you shouldn't force anything. ಆ್ಯಂಡ್ ಇನ್ಫ್ಯಾಕ್ಟ್ ನಿಮ್ಮದೇ ಅನ್ಸುತ್ತೆ ಫಸ್ಟ್ ಕೇಸ್ ಒಂದು ದಿನದಲ್ಲೇ ಡಿವೋರ್ಸ್ ಆಯಿತು. Yeah. ಅದಾದಮೇಲೆ ನೀವೊಂದು ಪ್ರೆಸ್ ಮೀಟ್ ಕೂಡ ಮಾಡ್ತೀರ Mhm. ಜೊತೆಗೆ. ಯಾಕೆ ಅದು ರೀಸನ್ ಏನು ಪ್ರೆಸ್ ಮೀಟ್ ಮಾಡಿದ್ದು ಅಂದರೆ? See, I think ಅದು ನಮ್ಮ ಪರ್ಸ್ನಲ್ ಮ್ಯಾಟರ್ ಅದು ಆ್ಯಕ್ಚುಲಿ. ಎಲ್ಲರಿಗೆ ಐ ಮೀನ್ ರೀಸನ್ ಕೊಡೋ ನೆಸೆಸಿಟಿ ಇಲ್ಲ. ಏನಕ್ಕೆ ಆಯಿತು, ಏನಕ್ಕೆ ಐ ಆನೆಸ್ಟ್ಲಿ ಫೀಲ್ ಐ ಡೋಂಟ್ ವಾಂಟ್ ಟಾಕ್ ಅಬೌಟ್ ಇಟ್. ಏನಕ್ಕೆ, ಇಟ್ಸ್ ಜಸ್ಟ್ ಲೈಕ್ ಅ ಪರ್ಸ್ನಲ್ ಮ್ಯಾಟರ್ ಅಲ್ಲ. ಬಟ್ ಏನು ಆಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲ ಅಸಂಪ್ಷನ್ಸ್ ಆ್ಯಂಡ್ ರೂಮರ್ಸ್ ತುಂಬ ಸ್ಟಾರ್ಟ್ ಮಾಡಿಬಿಟ್ರು. ಮೇ ಬಿ ಅದು ರೀಸನ್ ಕೊಡಲಿ ಅಂತ ಸ್ಟಾರ್ಟ್ ಮಾಡಿದ್ರು, ಅಥವಾ ಏನೋ ಗೊತ್ತಿಲ್ಲ. ಸಿಕ್ಕಿದವರೆಲ್ಲ ಯಾರ್ಯಾರು ನಾನು ಅವ್ರ ಜೊತೆ ಮಾತಾಡೇ ಇರಲ್ಲ, ಅವರೆಲ್ಲ ನ್ಯೂಸಲ್ಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮ್ಮ ಬಗ್ಗೆನೇ? ಐ ಅಂಡರ್ಸ್ಟ್ಯಾಂಡ್ ಮೀಡಿಯಾ ಏನೋ ಒಂದು ನ್ಯೂಸ್ ಮಾಡ್ತಿದ್ದಾರೆ, ಅವ್ರೇನೋ ಮಾಡ್ತಿದ್ದಾರೆ ಅಂದರೆ ಓಕೆ ಫೈನ್, ದಟ್ ಈಸ್ ದ ಜಾಬ್, ಮಾಡ್ಕೊಳ್ಳಿ, ದಟ್ ಈಸ್ ಡಿಫ್ರೆಂಟ್. ಬಟ್ ಇವಾಗ ರ್ಯಾಂಡಮ್ ಪರ್ಸನ್ ಅವ್ರಿಗೆ ನಮ್ಮ ಲೈಫಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಅವ್ರು ಸುಮ್ಮನೆ ಬಂದು ಏನೇನೋ ಅನ್ನೆಸೆಸರಿ ಅನ್ವಾಂಟೆಡ್ ಟಾಕ್ಸ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದಾಗ ಐ ಥಾಟ್ ಓಕೆ ಫೈನ್, ವಿ ಶುಡ್ ಪುಟ್ ಎನ್ ಎಂಡ್ ಟು ದಿಸ್ ಬಿಕಾಸ್ ಇಟ್ಸ್ ನಾಟ್ ರೈಟ್. ಏನೇನೋ ಸುಳ್ಳು ಅವ್ರೇನೋ ಆ್ಯಂಡ್ ಅವ್ರು ಯಾರು ಅಂತ ನಿಮಗೆ ಅಂದರೆ ನೀವು ಮೀಟ್ ಮಾಡಿದ್ದು ಫ್ರೆಂಡ್ಸ್ ಆ ಥರನೋ? ನನ್ನ ಫ್ರೆಂಡ್ಸು ಅಲ್ಲ, ಏನೂ ಅಲ್ಲ, ಸುಮ್ಮನೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಐ ಡೋಂಟ್ ವಾಂಟ್ ಟು ಟೇಕ್ ದಿಯರ್ ನೇಮ್ಸ್ ಆಲ್ಸೋ, ಬಟ್ I felt that was really bad. So I thought, okay, maybe should put an end to it. Not necessary actually. ಅದು ನಾವು ಜನಕ್ಕೆ ಗೊತ್ತಿಲ್ಲ ಅಂದರೂ ಕೂಡ ವರ್ಲ್ಡ್ ಅದ್ರ ಪಾಡಿಗೆ ಅದು ನಡೀತಿರುತ್ತೆ. ಸೊ ಅದನ್ನು ಹೇಳಬೇಕು ಏನಕ್ಕೆ ಅಂತ ಅದು ನೆಸೆಸಿಟಿ ಇಲ್ಲ. ಬಟ್ ಆದರೂ ಕೂಡ
ಇಟ್ ಈಸ್ ನಾಟ್ ರೈಟ್. ಸುಮ್ಮನೆ ಅಸಂಪ್ಷನ್ಸ್ ಮಾಡಿಕೊಂಡು ಸುಳ್ಳು ಹೇಳ್ಕೊಂಡು ಬೇರೆಯವ್ರ ಬಗ್ಗೆ ರೂಮರ್ ಸ್ಪ್ರೆಡ್ ಮಾಡ್ಕೊಳ್ಳೋದು ಕೂಡ ತಪ್ಪು ಅಂದ್ಬಿಟ್ಟು ಓಕೆ ವಿ ಥಾಟ್ ಓಕೆ ಲೆಟ್ಸ್ ಜಸ್ಟ್ ಟೆಲ್ ಇಟ್ ಔಟ್ ಅಂತ. ಬಟ್ ನಿಮ್ಮ ನಡುವೆ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ, Yeah. ನಿಮ್ಮಿಬ್ಬರ ನಡುವೆ, ನಿಮ್ಮ ಮತ್ತೆ ನಿಮ್ಮ ಎಕ್ಸ್ ನಡುವೆ. I wouldn't say mutual respect ittu. That's why we try to end it in a smooth way. Even now, I feel that I respect everyone's personal space. ನಾನು ಅದ್ರ ಬಗ್ಗೆ ಹೋಗ್ಬಿಟ್ಟು ಓಕೆ I don't tend to bother so much. ಇವಾಗ ಓಕೆ ಇಟ್ಸ್ ವಾಟ್ಸ್ ಹ್ಯಾಪನ್ ಇಸ್ ಹ್ಯಾಪನ್. ಇವಾಗ ನಾನು ನನ್ನ ಲೈಫ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಐ ಟೆನ್ ಟು ಥಿಂಕ್ ಅಬೌಟ್ ಮೀ ಮೋರ್. ಅಲ್ಲ, ಈಗ ನಾನು ಡಿವೋರ್ಸ್ ಆದ್ಮೇಲೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಇನ್ನೊಬ್ಬರು ಎಕ್ಸ್ ಏನಿದಾರಲ್ಲ, ಅವರು ಬೇರೆ ಮೀಡಿಯಾ ಇಂಟರ್ವ್ಯೂಸ್ ಅಲ್ಲಿ ಯಾರಾದ್ರು ಕೇಳಿದಾಗ ಪ್ರಶ್ನೆ ಕೇಳಿದಾಗ ಅವ್ರು ಏನು ಆನ್ಸರ್ ಕೊಡಬೇಕು ಅವರೆಲ್ಲ ಅಂದ್ರೆ ಅವ್ರು ಹೇಳ್ತಾ ಬಂದ್ರು. ಬಟ್ ನೀವು ಈ ಘಟನೆ ನಡೆದ್ಮೇಲೆ ನೀವೆಲ್ಲೂ ಒಂದು ಪೋಸ್ಟ್ ಹಾಕಿಲ್ಲ, ಒಂದು ರೀಲ್ ತರ ಏನೂ ಮಾಡಿಲ್ಲ, ಯಾವ ಇಂಟರ್ವ್ಯೂಸು ಕೊಟ್ಟಿಲ್ಲ, ಯಾವ ಪಾಡ್ಕಾಸ್ಟಲ್ಲೂ ಕೂತಿಲ್ಲ, ಯಾವ ನ್ಯೂಸ್ ಚಾನಲ್ಲೂ ನೀವು ಕೂರಿಲ್ಲ, ಎಲ್ಲೂ ಮಾತಾಡಲೇ ಇಲ್ಲ ಇದ್ರ ಬಗ್ಗೆ. ಯಾಕೆ ಅಂತ? ಐ ಫೀಲ್ ಇಟ್ಸ್ ಟೋಟಲಿ ಅನ್ನೆಸೆಸರಿ. ನಾನು ಹೇಳ್ದಂಗೆ ಇವಾಗ ನನ್ಗೆ ಯಾರು ಇಂಪಾರ್ಟೆಂಟ್ ಅಲ್ವಾ, ಇವಾಗ ಅವ್ರಿಗೆ ನಾನು ಆನ್ಸರಬಲ್ ಅವ್ರಿಗೆ ಆಗಿರ್ಬೇಕು. ನಿಜ ಗೊತ್ತಿದ್ರೆ ಸಾಕು. ಹಾ, ಅವ್ರಿಗೆ ನಾನು ಆನ್ಸರಬಲ್ ಆಗಿರ್ಬೇಕು. ಓಕೆ ದಿಸ್ ಇಸ್ ವಾಟ್ ಐ ಆಮ್. ಅವ್ರಿಗೆ ನನ್ನ ಬಗ್ಗೆ ಏನನ್ಸುತ್ತೆ ಅದು ಮ್ಯಾಟರ್ ಆಗತ್ತೆ. ಬೇರೆಯವರಿಗೆ ನಾನು ಹೇಗೆ, ನಾನು ಈ ಥರ, ನಾನು ಒಳ್ಳೆಯವಳು, ನನಗೆ ಈ ಥರ ಇದಿರಲಿಲ್ಲ, ದಿಸ್ ವಾಸ್ ನಾಟ್ ಮೈ ಇಂಟೆನ್ಷನ್ ಅಂತೆಲ್ಲ ಅಂದ್ಕೊಂಡು ಎಕ್ಸ್ಪ್ಲನೇಷನ್ ಕೊಡೋ ನೆಸೆಸಿಟಿನೇ ಇಲ್ಲ. ನಾನು ಆನ್ಸರಬಲ್ಲು ಅಲ್ಲ. ಇವಾಗ ಬೇರೆಯವ್ರು ಏನು ಅನ್ಕೊಳ್ತಾರೆ ನನ್ನ ಬಗ್ಗೆ ಅದು ನನಗೆ ಹೇಗೆ ಮ್ಯಾಟರ್ ಅಂಡ್ ಆಗತ್ತೆ? ನೀವು ಕೊಟ್ಟರು ಕೂಡ ಅವ್ರಿಗೆ ಏನ್ ಬೇಕು ಅದೇ ನಂಬ್ತಾರೆ. ಅದೇ ಅಂದ್ಕೊಳ್ತಾರೆ. ಇವಾಗ ನಾನು ಅಂದ್ರೆ ಇಲ್ಲ, ನಾನು ಇದೇ ಥರ, ನಾನು ತುಂಬ ಒಳ್ಳೆಯವಳು ಅಂತ ಅನ್ಕೊಂಡು ಹೋದ್ರು ಕೂಡ ಅವ್ರಿಗದು ಇಲ್ಲ ನೀನು ಹಂಗಲ್ಲ, ನೀನು ಸುಳ್ಳು ಹೇಳ್ತಿದ್ದೀನಿ. ವಾಟ್ಸ್ ದ ಪಾಯಿಂಟ್? ನೀವು ಹೇಳ್ದಂಗೆ ಅವ್ರಿಗೆ ಏನು ಬೇಕು ಅದೇ ಅಸ್ಯೂಮ್ ಮಾಡ್ಕೊಳ್ತಾರೆ. ಸೊ ಲೆಟ್ ದೆಮ್ ಅಸ್ಯೂಮ್ ಎನಿಥಿಂಗ್. ನನಗೆ ಅದ್ರ ಬಗ್ಗೆ ಈ ವಿಷಯದ ಬಗ್ಗೆ ಆಲ್ರೆಡಿ ನಾನು ತುಂಬ ಟೈಮ್ ಆ್ಯಂಡ್ ಎಫರ್ಟ್ ಹಾಕಿದ್ದೆ. ಅದ್ರ ಬಗ್ಗೆ ಮತ್ತೆ ನಾನು ಟೈಮ್ ಆ್ಯಂಡ್ ಎಫರ್ಟ್ ಅದ್ರ ಬಗ್ಗೆ ಎನರ್ಜಿ ಎಕ್ಸ್ಪ್ಲೇನ್ ಮಾಡಿ ಕೊಡಬೇಕು ಅನ್ನೋದಿಲ್ಲ. ಐ ಆಮ್ ಜಸ್ಟ್ ಲೈಕ್ ಓಕೆ ಫೈನ್, ಹ್ಯಾಪನ್ಡ್, ಲೆಟ್ ಮೀ ಮೂವ್ ಆನ್ ಇನ್ ಲೈಫ್ ಆಸ್ ಮಚ್ ಆಸ್ ಪಾಸಿಬಲ್. ಐ ಡೋಂಟ್ ವಾಂಟ್ ಟು ಥಿಂಕ್ ಅಬೌಟ್ ದ ಪಾಸ್ಟ್. ನನಗೆ ಓಕೆ ಹಿಂದೆ ಯೋಚನೆ ಮಾಡಬೇಕು, ಮಾತಾಡಬೇಕು, ಅವ್ರನ್ನ ಡೌನ್ ಮಾಡಬೇಕು, ಇವ್ರ ಬಗ್ಗೆ ಮಾತಾಡಬೇಕು, ಒಬ್ರನ್ನ ಡೌನ್ ಆಗಿ ಮಾತಾಡಿ ನಾನು ಬೆಟರ್ ಆಗಿರಬೇಕು. ನೋ, ಐ ಡೋಂಟ್ ಫೀಲ್ ದ್ಯಾಟ್. ಐ ಫೀಲ್ ಮಿಸ್ಟೇಕ್ ಹ್ಯಾಸ್ ಅಂದರೆ ಲೈಕ್ ಐ ಮೆನ್ಷನ್ಡ್ ಇವಾಗ ಅಂತಾರಲ್ವಾ, ಇವಾಗ ಎಷ್ಟೊಂದು ಜನ ಕಮೆಂಟಲ್ಲಿ ಅಂತಾರೆ, ಮತ್ತೆ ಡಿವೋರ್ಸ್ ಆಗಬೇಕು ಅಂದರೆ ಏನಕ್ಕೆ ಮದುವೆ ಆಗಬೇಕು, ಏನಕ್ಕೆ ಲವ್ ಮಾಡಿ ಮದುವೆ ಆಗಬೇಕು, ಏನಕ್ಕೆ ಮದುವೆ ಆಗಬೇಕು ಅಂತ. ಡೆಫಿನೆಟ್ಲಿ ಎಸ್, ಯಾರು ಡಿವೋರ್ಸ್ ತಗೊಳ್ಳೋ ಇಂಟೆನ್ಷನಲ್ ಮದುವೆ ಆಗಲ್ಲ. ಎವ್ರಿಬಡಿ ಮ್ಯಾರೀಸ್ ವಿತ್ ಅನ್ ಇಂಟೆನ್ಷನ್, ಓಕೆ ಲೈಫ್ ಲಾಂಗ್ ಹ್ಯಾಪಿ ಆಗಿರಬೇಕು, ಖುಷಿಯಾಗಿರಬೇಕು ಅಂತ. ಆ್ಯಂಡ್ ಇನ್ ಮೈ ಕೇಸ್ ಐ ವಾಸ್ ಸೋ ಯಂಗ್. ಅದೇ ಟೈಮಲ್ಲಿ ನೀವು ಇನ್ಫ್ಯಾಕ್ಟ್ ಅದೇ ಬೇರೆಯವ್ರ ಹೆಸರುಗಳೆಲ್ಲ ಮಧ್ಯೆ ತರೋದು, ಅದಂತೆ ಇದಂತೆ ಇದೆಲ್ಲ ನೀವು ಚೆಕ್ ಮಾಡ್ತಿದ್ರ ಅಥವಾ ಹೆಂಗಿದ್ರಿ? ನೋ, ಐ ವಾಸ್ ನಾಟ್ ಚೆಕಿಂಗ್ ಎನಿಥಿಂಗ್. ಯಾಕಂದರೆ ಚೆಕ್ ಮಾಡಿದಾಗ ನನ್ನ ಪೀಸ್ ಆಫ್ ಮೈಂಡೇ ಹೋಗ್ತಾ ಇತ್ತು. ಆನೆಸ್ಟ್ಲಿ ಸ್ಪೀಕಿಂಗ್ ನೋ. ಬಟ್ ಇವಾಗ ಫಾರ್ ಇನ್ಸ್ಟೆನ್ಸ್ ಇವಾಗ ಯಾರ ಹೆಸರು ಬಂದಾಗಿಲ್ಲ, ಅವ್ರ ಫ್ಯಾಮಿಲಿ ಓಸೋ ದೇ ಡಿಡ್ಂಟ್ ಸೇ ಎನಿಥಿಂಗ್ ಟು ಮೀ. ದೇ ಆರ್ ಓನ್ಲಿ ಸೋ ಚಿಲ್. ಅವ್ರಿಗೆ ಏನೋ ಓಕೆ ದೇರ್ ಇಸ್ ಸಮಥಿಂಗ್ ರಾಂಗ್ ಆ ಥರ ಏನೋ ಅನ್ಸಲ್ಲ. ಸೊ ಐ ವಾಸ್ ಲೈಕ್ ಓಕೆ ಫೈನ್, ಲೈಕ್ ಯಾರು ಏನಂತಾರೆ ಅದು ಮ್ಯಾಟರ್ ಆಗಲ್ಲ. ಯಾಕಂದರೆ ಸುಮ್ಮನೆ ಅವ್ರು ಬೇಕಂತ ಅವ್ರಿಗೆ ಟ್ರ್ಯಾಕ್ಷನ್ ಸಿಗಲಿ ಅಂತ ಮಾಡ್ತಿದ್ದಾರೆ ಅಂದ್ಕೊಂಡು ಐ ಜಸ್ಟ್ ಲೆಫ್ಟ್ ಇಟ್. ಅದಾದ್ಮೇಲೆ ನೀವು ನೋಡಿರ್ತಾರೆ ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಟ್ಟದಾಗೆಲ್ಲ ಟ್ರಾಲ್ ಮಾಡ್ತಿದ್ರು. ಅಫ್ಕೋರ್ಸ್ ಅದೇ ನಿಮ್ದಂತಲ್ಲ, ಜನರಲ್ ಆಗಿ ಈ ಥರದೆಲ್ಲ ತಗೋತಾರೆ. ಈ ಟ್ರಾಲಿಂಗ್ ಮಾಡಿದಾಗ ನಿಮ್ಮ ಬಗ್ಗೆ ಕಮೆಂಟ್ ಮಾಡ್ತಾರೆ, ಆಪೋಸಿಟ್ ವ್ಯಕ್ತಿ ಬಗ್ಗೆ ಮಾಡ್ತಾರೆ, ಫ್ಯಾಮಿಲೀಸನ್ನು ಕೂಡ ತಂದ್ಬಿಡ್ತಾರೆ. ಯಾ, ಅದು ಎಷ್ಟು ಡಿಸ್ಟರ್ಬ್ ಆಗ್ತಿತ್ತು ನಿಮಗೆ? ಐ ಫೀಲ್ ಇಟ್ಸ್ ಸೋ ಬ್ಯಾಡ್. ಇಟ್ಸ್ ರಿಯಲಿ ಬ್ಯಾಡ್. ಆ ಥರ ಎಲ್ಲ ಫ್ಯಾಮಿಲೀಸ್ನ ತರೋದು, ಎಸ್ಪೆಷಲಿ ಫ್ಯಾಮಿಲೀಸ್ನ ತರೋದು, ಐ ಫೀಲ್ ಇಟ್ಸ್ ರಿಯಲಿ ಬ್ಯಾಡ್. ಲೈಕ್ ಐ ಮೆನ್ಷನ್, ಐ ನೋ ವಾಟ್ ಲವ್ ಇಸ್. ಗ್ರೋಯಿಂಗ್ ಅಪ್ ನಾನು ತುಂಬ ನೋಡಿದ್ದೀನಿ. ನನ್ನ ಫ್ಯಾಮಿಲಿ ಆಗಿರಲಿ, ನಮ್ಮ ಮಮ್ಮಿ ಪಪ್ಪ ಇರೋದಾಗಿರಲಿ, ಅವ್ರ ರಿಲೇಷನ್ಶಿಪ್ ಆಗಿರಲಿ, ಐ ನೋ ವಾಟ್ ಲವ್ ಇಸ್. ಸೊ ನನಗೆ ಹಿಂಗೆ ಇವಳಿಗೆ ಲವ್ ಅಂದರೆ ಏನಂತ ಗೊತ್ತಿಲ್ಲ, ಅಥವಾ ಹಿಂಗಿರಬೇಕು ಹಂಗಿರಬೇಕು, ಐ ಡೋಂಟ್ ಲೈಕ್ ದ್ಯಾಟ್. ನಂಗೆ ಆ ಥರ ಟಾಕ್ಸ್ ಕೇಳೋಕ್ಕೆ ಆಗಲ್ಲ. ಯಾಕಂದರೆ ಯಾರಿಗೇನು ಗೊತ್ತಿಲ್ಲ.
ಗೊತ್ತಿಲ್ದೇನೆ ನೀವು ಹಿಂಗಿರಬೇಕು ಹಂಗಿರಬೇಕು ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಸುಮ್ಮನೆ ಕಮೆಂಟ್ ಮಾಡ್ತಾರೆ ವಿಚ್ ಇಸ್ ನಾಟ್ ರೈಟ್. ಆ್ಯಂಡ್ ಗೆಟಿಂಗ್ ಫ್ಯಾಮಿಲಿ ಆಲ್ಸೋ, ಇವಾಗ ಅಪ್ಪ ಅಮ್ಮ ಹೇಳಬೇಕು ಹಂಗೆ ಹೇಳಬೇಕು ಹಿಂಗೆ ಹೇಳಬೇಕು ಅಂದರೆ ವೈ ವಿಲ್ ಮೈ ಪೇರೆಂಟ್ಸ್ ಸೇ ಎನಿಥಿಂಗ್ ವೆನ್ ದೇ ಇವಾಗ ಪೇರೆಂಟ್ಸ್ ಯಾವಾಗ ಹೇಳ್ತಾರೆ? ಇವಾಗ ಏನೋ ಒಂದು ತಪ್ಪಿದೆ ಅಂತ ಅಂದಾಗ ಹೇಳ್ತಾರೆ. ಇವಾಗ ಅವರೇ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂದರೆ ಮೇ ಬಿ ಓಕೆ ಲೆಟ್ ಇಟ್ ಬಿ. ಇಟ್ಸ್ ಅವರ್ ಫ್ಯಾಮಿಲಿ ಮ್ಯಾಟರ್. ಅವರ್ ಪೇರೆಂಟ್ಸ್ ಆರ್ ಸಪೋರ್ಟಿವ್ ಟು ಮೀ, ಲೈಕ್ ವೈ ಆರ್ ಯು ಕಮೆಂಟಿಂಗ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಐ ಥಿಂಕ್ ಬಿಕಾಸ್ ಸಂಬಡಿ ಈಸ್ ಟೆಲ್ಲಿಂಗ್ ಅವ್ರೇನೋ ಡ್ರ್ಯಾಗ್ ಮಾಡ್ತಾರೆ ಅಂದ ತಕ್ಷಣ ಎಲ್ಲ ಐ ಆಮ್ ನಾಟ್ ಸಂಬಡಿ ಅದ್ರ ಬಗ್ಗೆ ಥಿಂಕ್ ಮಾಡಿ ಓಕೆ ಅಪ್ಸೆಟ್ ಆಗೋದು, ಇವ್ರು ಯಾಕೆ ಹಿಂಗೆ ಅಂತಿದ್ದಾರೆ, ಇವ್ರು ಏನಕ್ಕೆ ಹಂಗೆ ಅಂತಿದ್ದಾರೆ ಅಂತ. ಯಾಕಂದರೆ ಎಷ್ಟೊಂದು ಜನ ಮೀಟ್ ಮಾಡ್ತೀನಿ, ಎಷ್ಟೊಂದು ದಿನ ತುಂಬ ಜನ ಮೀಟ್ ಮಾಡ್ತೀನಿ. ಅವರೆಲ್ಲ ನಾನು ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಾರೆ, ತುಂಬ ಇಷ್ಟಪಟ್ಟು ಮಾತಾಡ್ತಾರೆ. ಸೊ ಐ ಥಿಂಕ್ ಯಾರೇ ಕಮೆಂಟ್ ಆಗಿರಲಿ ಏನೇ ಆಗಿರಲಿ ದೇ ಆರ್ ಪೀಪಲ್ ಹೂ ಹ್ಯಾವ್ ಲಾಟ್ ಆಫ್ ಟೈಮ್. ಬೇರೆಯವ್ರ ಬಗ್ಗೆ ಬೇರೆಯವ್ರ ಲೈಫ್ ಬಗ್ಗೆ ಕಮೆಂಟ್ ಮಾಡ್ಕೊಂಡು ಕೂತ್ಕೊಂಡು ಅಥವಾ ಅವ್ರ ಲೈಫಲ್ಲಿ ಏನೋ ಇನ್ಸೆಕ್ಯೂರಿಟಿ ಇರುತ್ತೆ. ಸೊ ದೇ ಹ್ಯಾವ್ ಲಾಟ್ ಆಫ್ ಟೈಮ್ ಟು ಕಮೆಂಟ್. ಇವಾಗ ನಿಮಗೆ ಆಗಿರಲಿ ನಮಗೆ ಆಗಿರಲಿ ಅಷ್ಟು ಪೋಸ್ಟಲ್ಲಿ ಹೋಗಿ ಬೇರೆಯವ್ರನ್ನ ಬೈದು ಕಮೆಂಟ್ ಮಾಡೋಷ್ಟು ಟೈಮ್ ಇರಲ್ಲ. ಯಾಕಂದರೆ ವಿ ಆರ್ ಆಲ್ ಬ್ಯುಸಿ ವಿತ್ ಅವರ್ ಓನ್ ವರ್ಕ್ಸ್ ಅಲ್ವಾ. ನನಗೂ ಅಷ್ಟೇ ಬೇರೆಯವ್ರ ಪೋಸ್ಟ್ನ ಚೆಕ್ ಮಾಡಿ ಅವ್ರಿಗೇನು ಕಮೆಂಟ್ಸ್ ಬಂದಿದೆ ಓಕೆ ನಾನು ಹಿಂಗೆ ಕಮೆಂಟ್ ಮಾಡೋಣ ಅನ್ನೋಷ್ಟು ಟೈಮ್ ಇಲ್ಲ. ಸೊ ಐ ಫೀಲ್ ಓನ್ಲಿ ಪೀಪಲ್ ಯಾರ ಹತ್ರ ಏನು ಕೆಲಸ ಇರಲ್ಲ, ದೇ ಆರ್ ಇನ್ಸೆಕ್ಯೂರ್ ಇನ್ ದಿಯರ್ ಓನ್ ವೇ, ಅವ್ರಿಗೆ ಬೇರೆ ವ್ಯಾಲಿಡೇಷನ್ ಸಿಗುತ್ತೆ ಈ ಥರ ಕಮೆಂಟ್ ಮಾಡಿ. ಇಲ್ಲಾಂದರೆ ಅವರ ಒಂದು ಫ್ರಸ್ಟ್ರೇಷನ್ ಏನಿದೆ ಅದನ್ನು ತೆಗೆದಾಕೋದಾಗಿರಲಿ ಅಥವಾ ಅದು ತೋರ್ಸುತ್ತೆ ತೋರ್ಸತ್ತೆ. ಅವ್ರು ಯಾರು ಅಂತ. ಯಾ ಇಟ್ಸ್ ಜಸ್ಟ್ ದ್ಯಾಟ್. ಸೊ ಐ ಥಿಂಕ್ ದಟ್ಸ್ ಲೆಫ್ಟ್ ಟು ದೆಮ್, ದೇ ಕ್ಯಾನ್ ಸೇ ಇನ್ಫ್ಯಾಕ್ಟ್ ಎನಿಥಿಂಗ್. ನೀವು ಕೂಡ ಈಗ ನಿಮ್ಮ ರೀಲ್ ಸೆಕ್ಷನ್ ಆಗಲಿ ಎಲ್ಲಾಗಲಿ ಕಮೆಂಟ್ಸ್ ಕೂಡ ನೀವು ಆಫ್ ಮಾಡಲ್ಲ, ಬಿಟ್ಬಿಡ್ತೀರಲ್ವಾ ಯಾ ಆರಾಮಾಗಿ. ಲೆಟ್ ದೆಮ್ ಕಮೆಂಟ್. ಏನಾದರೂ ಮಾಡಲಿ, ಏನಾದರೂ ಕಮೆಂಟ್ ಮಾಡ್ಕೊಳ್ಳಿ. ಇಟ್ ಜಸ್ಟ್ ಶೋಸ್ ದಿಯರ್ ಕ್ಯಾರೆಕ್ಟರ್ ಅಲ್ಲ. ಈಗ ನೀವು ದೀಪಿಕಾ ಪಡ್ಕೋನ್ ಅವ್ರದ್ದು ಹ್ಮ್. ಒಂದು ವಿಡಿಯೋ ನೋಡಿರ್ಬೇಕು ಬಹಳಷ್ಟು ವರ್ಷಗಳ ಹ್ಮ್. ಮುಂಚೆ. ಇಟ್ಸ್ ಕಾಲ್ಡ್ ಮೈ ಬಾಡಿ ಮೈ ಚಾಯ್ಸ್ ಅಂತ. ಯಾ ಅವರು ಹ್ಮ್. ಇದು ನನ್ನ ದೇಹ, ಹ್ಮ್. ನನಗೆ ಇಷ್ಟವಾದಾಗ ನಾನು ಬದುಕ್ತೀನಿ, ಹ್ಮ್. ನಾನು ಎಂಥ ಬಟ್ಟೆ ಹಾಕ್ತೀನಿ, ನಾನು ಏನು ಮಾಡ್ತೀನಿ, ಇದು ನನ್ನ ಆಯ್ಕೆ, ಹ್ಮ್. ನನ್ನ ಚಾಯ್ಸ್. ನಾನು ಯಾರನ್ನ ಇಷ್ಟಪಡ್ತೀನಿ, ನಾನು ಇಟ್ಸ್ ಮೈ ಚಾಯ್ಸ್. ನಿಮಗೆ ಯಾ ಗೊತ್ತಿರ್ತದಲ್ಲ. ಈಗ ಬಟ್ಟೆ ಹಾಕೋದ್ರಲ್ಲ ಹ್ಮ್. ಹಾಕೋದು. ಈಗ ಹೆಣ್ಮಕ್ಕಳಿಗೆ ಹ್ಮ್. ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಯಾವುದೋ ಒಂದು ಶಾರ್ಟ್ ಡ್ರೆಸ್ ಹಾಕಿದ್ರಿ, ಹ್ಮ್. ಅದಕ್ಕೇನೋ ಒಂದು ಕಮೆಂಟ್ ಬರುತ್ತೆ. ಅಥವಾ ನೀವು ಒಂದು ಗ್ಲಾಮರಸ್ ಆಗಿ ಒಂದು ಸೀರೆ ಉಟ್ಕೊಂಡ್ರಿ, ಹ್ಮ್. ಅದಕ್ಕೇನೋ ಒಂದು ಕಮೆಂಟ್ ಬರುತ್ತೆ. ಇಂಥದ್ದೆಲ್ಲ ಕಿವಿಗೆ ಬಿದ್ದಾಗ ನಿಮಗೆ ಏನು ಓಡುತ್ತೆ ತಲೆಯಲ್ಲಿ? ಐ ಫೀಲ್ ದಟ್ ಅದು ನೋಡೋ ದೃಷ್ಟಿ ಮೇಲೆ ಹೋಗುತ್ತೆ. ನೀವು ಬ್ಯೂಟಿನ ಹೇಗಾದ್ರೂ ನೋಡ್ಬೋದು, ಚೆನ್ನಾಗಿನಾದ್ರೂ ನೋಡ್ಬೋದು ಅಥವಾ ನೀವು ತುಂಬ ಕೆಟ್ಟ ದೃಷ್ಟಿಯಿಂದನಾದ್ರೂ ನೋಡ್ಬೋದು. ಬಟ್ ಇಟ್ಸ್ ಆಲ್ ಇನ್ ಯೋರ್ ಮೈಂಡ್ ಸೆಟ್. ಇವಾಗ ನಾವೇನೇ ಒಂದು ಡ್ರೆಸ್ ಹಾಕ್ತೇವಿ ಅಥವಾ ಏನೇ ಹಾಕ್ತೇವಿ ಅಂದರೂ ಇಟ್ ಇಸ್ ಜಸ್ಟ್ ಬಿಕಾಸ್ ನಮಗೆ ಆ ಒಂದು ಬಟ್ಟೆ ಇಷ್ಟ ಇರುತ್ತೆ. ನಾವು ಹಾಕೊಂಡಾಗ ನಾವು ಚೆನ್ನಾಗಿ ಕಾಣಿಸ್ತೀವಿ. ಇವಾಗ ವರ್ಕೌಟ್ ಎಲ್ಲ ಮಾಡ್ತೀವಿ, ವಿ ಆರ್ ಯಂಗ್, ನಮ್ಗೆ ಇಷ್ಟ ಬಂದಾಗ ಬಟ್ಟೆ ಹಾಕೊಂಡು ವಿ ವಾಂಟ್ ಲೈಕ್ ಬಿ ಹ್ಯಾಪಿ ಅಷ್ಟೇ. ಗ್ಲಾಮರಸ್ ಆಗಿ ಯಾ ಡೆಫಿನೆಟ್ಲಿ ಎಸ್. ಆ್ಯಂಡ್ ಇಟ್ಸ್ ಲೆಫ್ಟ್ ಟು ಅಸ್. ಬಿಕಾಸ್ ಏನಂದರೆ ನಾವು ಚಿಕ್ಕೋರಿಂದ ನಾವು ಶಾರ್ಟ್ ಡ್ರೆಸ್ಸಸ್ ಆಗಿರಲಿ ಆ ಥರ ಚಿಕ್ಕೋರಿಂದನೂ ಹಾಕೊಂಡು ಬಂದಿದ್ದೀವಿ. ಯಾರನ್ನೂ ಇಂಪ್ರೆಸ್ ಮಾಡಬೇಕು ಅಂತ ಅಲ್ಲ. ಇಟ್ಸ್ ಜಸ್ಟ್ ಅ ನಾರ್ಮಲ್ ಥಿಂಗ್. ನನಗಂತೂ ಅದೇನು ಅನ್ಸಲ್ಲ. ಓಕೆ ನನ್ನ ಫ್ರೆಂಡ್ಸ್ ಆಗಿರಲಿ ನಾವಾಗಿರಲಿ ವಿ ಹ್ಯಾವ್ ಗ್ರೋನ್ ಅಪ್ ವೇರಿಂಗ್ ಕ್ಲೋತ್ಸ್ ಲೈಕ್ ದ್ಯಾಟ್. ಅದೇನು ಈ ಥರನೇ ಹಾಕಬೇಕು ಆ ಥರ ಹಾಕಬೇಕು ಅದೆಲ್ಲ ಏನೂ ಅನ್ಸಲ್ಲ. ಆ್ಯಂಡ್ ಒಬ್ಬರು ಒಳ್ಳೆಯವರೋ ಕೆಟ್ಟವರೋ ಅನ್ನೋದನ್ನ ಬಟ್ಟೆ ಮೇಲೆ ಜಡ್ಜ್ ಮಾಡೋದಕ್ಕಾಗಲ್ಲ. ಸೊ ಸೇ ಅಲ್ವಾ, ನೀವು ಏನೇ ಡ್ರೆಸ್ ಹಾಕೊಂಡ್ರು ಕೂಡ ನಿಮ್ಮ ಮನಸ್ಸೊಳಗಡೆ ಕೆಟ್ಟತನ ಇದ್ರೆ ನೀವು ಕೆಟ್ಟವ್ರೇನೆ. ನೀವೇನು ನೋಡ್ತೀರಾ ಅದೇ ಹಾಂ ಯಾ. ಆ್ಯಂಡ್ ಆಲ್ಸೋ ನೀವು ಹೇಗೆ ನೋಡ್ತೀರಾ, ನೀವು ಯಾವ ದೃಷ್ಟಿಯಲ್ಲಿ ನೋಡ್ತೀರಾ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನೀವು ಒಳ್ಳೆ ದೃಷ್ಟಿಯಿಂದ ನೋಡಿ. ನೀವು ಯಾಕೆ ಬೇರೆ ಥರನೇ ಕೆಟ್ಟದಾಗಿ ನೋಡಿ ಕೆಟ್ಟದಾಗಿ ಕಮೆಂಟ್ ಹಾಕಬೇಕು? ನೀವು ಒಳ್ಳೆ ಈಗ ದೃಷ್ಟಿಯಿಂದ ನಿಮ್ಮ ನೋಡಿ. ವಿಚಾರದಲ್ಲಿ ಹೊರಗಡೆ ಯಾರಾದರೂ ಈಗ ಟ್ರೋಲ್ ಮಾಡಕ್ಕೆ ಶುರು ಮಾಡಿದಾಗ, ಈಗ ನಿಮ್ಮ ಪರ್ಸ್ನಲ್ ಇದೆಲ್ಲ ನಡೆದಾಗ, ಅಥವಾ ನೀವು ಯಾವುದೋ ಒಂದು ಬಟ್ಟೆ ಹಾಕಿದ್ರಿ ಅಂತ ಗ್ಲಾಮರಸ್ ಆಗಿ ಬಟ್ಟೆ ತೊಗೊಂಡು ಅದನ್ನು ಬೇರೆ ಥರ ನಿಮಗೆ ಟ್ರೋಲ್ ಮಾಡಿದ್ರಲ್ಲ, ಅವಾಗ ನಿಮಗೆ ಆ್ಯಕ್ಚುಲಿ ನೀವು ಹಿಂಗೆ ಮಾಡ್ತೀರಾ, ನನಗೆ ಹೆಂಗೆ ಬೇಕು ಹಂಗೆ ನಾನು ಬದುಕ್ತೀನಿ, ನೀವು ಏನು ಬೇಕೋ ಮಾಡಿಕೊಳ್ಳಿ ಅನ್ನೋದು ಒಂದು ಆಯ್ಕೆ. ಇನ್ನೊಂದು, ನಿಮಗೆ ಆ್ಯಕ್ಚುಲಿ ಭಯ ಆಗ್ತಿತ್ತು ಅದೆಲ್ಲ ನೋಡಿದಾಗ? ನನಗೇನೂ ಭಯ ಆಗ್ತಿರ್ಲಿಲ್ಲ. ಬಿಕಾಸ್ ಇಟ್ಸ್ ಮೈ ಲೈಫ್ ಅಲ್ವಾ. ಇವಾಗ ಯಾರೋ ಬೇರೆಯವ್ರು ಏನೋ ಹೇಳ್ತಾರಂತ ನಾನು ಅಲ್ಲದೆ ಇರೋದನ್ನ ನಾನು ಏನಕ್ಕೆ ಪೋರ್ಟ್ರೇ ಮಾಡಬೇಕು? ಐ ಹ್ಯಾವ್ 2 ಆಪ್ಷನ್ಸ್. ಇವಾಗ ಓಕೆ ಈ ಥರ ಎಲ್ಲ ಅಂತಿದ್ದಾರೆ, ಬರೀ ನಾನು ತುಂಬ ಆರ್ಥೋಡಾಕ್ಸ್ ಆಗಿ ಬರೀ ನನಗೆ ಸ್ಯಾರೀಸೇ ಹಾಕ್ಕೊಂಡು ಪೋಸ್ಟ್ ಮಾಡಿಕೊಂಡು ತುಂಬ ಲೈಕ್
ಆ ಥರನೇ ಹಾಕೊಂಡಿರ್ಬೋದು. ಬಟ್ ದಟ್ ಈಸ್ ನಾಟ್ ಮೀ. ಇವಾಗ ನಾವು ಹೇಗೆ ಅದನ್ನ ತಾನೇ ತೋರಿಸ್ಬೇಕು. ಇವಾಗ ನಾವು ಆಚೆ ಕಡೆ ಹೇಗಿರ್ತೀವಿ, ನಾವು ಮನೇಲಿ ಹೇಗಿರ್ತೀವಿ, ದಟ್ ಇಸ್ ಯೋರ್ ಸೆಲ್ಫ್. ಯಾರಿಗೋ ಇಂಪ್ರೆಸ್ ಮಾಡೋಕ್ಕೋಗಿ ಇದು ಮಾಡಲಿ. ಇವಾಗ ನಾನು ಅದೇ ಥರ ಹಾಕ್ತೀನಿ ಅಂತಲೂ ಅಂದ್ಕೊಳ್ಳೋಣ, ಅನ್ನೋರು ಅಂತಾನೆ ಇರ್ತಾರೆ. ದಿಲ್ ಫೈಂಡ್ ನ್ಯೂ ರೀಸನ್ಸ್ ಟು ಟಾಕ್ ಅಬೌಟ್ ಯು. ಯಾವ್ದಾದ್ರು ಹೊಸ ರೀಸನ್ ತೆಗೆದು ನಿಮ್ಮ ಬಗ್ಗೆ ಏನಾದ್ರು ಮಾತಾಡ್ತಾರೆ. ಸೊ ವೈ ಶುಡ್ ಐ ಈವನ್ ಕೇರ್? ನಾನು ಬೇರೆಯವ್ರನ್ನ ಇಂಪ್ರೆಸ್ ಮಾಡೋಕ್ಕೋಗಿ ನಾನು ನನ್ನತನನ ಕಳ್ಕೊಳ್ಳೋದಕ್ಕಾಗಲ್ಲ ಅಲ್ವಾ? ಆ್ಯಂಡ್ ಇವಾಗ ಏನೇ ನನ್ನ ಬಗ್ಗೆ ಮಾತಾಡಿದ್ರು ಕೂಡ ದೇ ಆರ್ ಟಾಕಿಂಗ್ ಬಿಕಾಸ್ ಏನೋ ಒಂದು ಇನ್ಸಿಡೆಂಟ್ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಬಟ್ ನಾನು ಮುಂಚೆಯಿಂದನೂ, ನಾನು ಚಿಕ್ಕವಳಿದ್ದಾಗಿಂದನೂ ನಾನು ಅದೇ ಥರನೇ ಇರೋದು. ನಾನು ಯಾವತ್ತೂ ಓಕೆ ಬೇರೆ ಟೈಮಲ್ಲಿ ಒಂಥರ ಇದ್ದು ಆಮೇಲೆ ಚೇಂಜ್ ಆಗಿರೋದು ಆ ಥರ ಏನೂ ಆಗಿಲ್ಲ. ನಾನು ಫಸ್ಟಿಂದ ಹೇಗಿದ್ದೀನಿ ಅದೇ ಥರ ಇದ್ದೀನಿ. ಸ್ವಲ್ಪ ಜನಕ್ಕೆ ಅದು ಆಕ್ಸೆಪ್ಟ್ ಮಾಡ್ಕೊಳ್ತಾರೆ, ಸ್ವಲ್ಪ ಜನಕ್ಕೆ ಅದು ಇಷ್ಟ ಆಗಲ್ಲ. ಇಷ್ಟ ಆಗ್ತಿದ್ದ ನೋಡೋದು ಅವಶ್ಯಕತೆನೇ ಇಲ್ಲ. ನೀವು ಒಳ್ಳೆಯವರಲ್ವಾ? ನಿಮ್ಗೆ ಅದು ನಾನು ಹಾಕೋ ಪೋಸ್ಟ್ ಇಷ್ಟ ಆಗಲ್ಲ, ಅದು ನಿಮಗೆ ಕೆಟ್ಟದಾಗಿ ಕಾಣಿಸುತ್ತೆ ಅಂದರೆ ನೀವು ಒಳ್ಳೆಯವರಲ್ವಾ? ನೀವು ಯಾಕೆ ನೋಡ್ತೀರಾ? ಸೊ ನೋಡೋಕೆ ಹೋಗಬೇಡಿ. ದಟ್ಸ್ ಇಟ್. ಇಟ್ಸ್ ಸೋ ಸಿಂಪಲ್. ದೆರ್ ಇಸ್ ಆಪ್ಷನ್ಸ್ ಫಾರ್ ಎವ್ರಿಥಿಂಗ್. ಇವಾಗ ಹೇಳ್ತಾರೆ ಓಕೆ ಇದು ಮಾಡಬಾರ್ದು, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು ಅಂತ. ಬಟ್ ಎಲ್ಲ ನಿಮ್ಮ ಚಾಯ್ಸಲ್ಲೇ ಇದೆ, ನಿಮ್ಮ ಕಂಟ್ರೋಲಲ್ಲಿದೆ. ಇವಾಗ ನಿಮಗೆ ಒಂದು ಇಷ್ಟ ಆಗಿಲ್ಲ ಅಂದರೆ ನೀವು ನೋಡೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಬ್ಲಾಕ್ ಮೀ, ಯು ಕ್ಯಾನ್ ಅನ್ಫಾಲೋ ಮೀ, ಇವ್ರ ಪೋಸ್ಟ್ ನಮಗೆ ಬೇಡ, ತೋರಿಸ್ಬೇಡಿ ಅಂತ ಅನ್ಬೋದು. ದೆರ್ ಆರ್ ಸೋ ಮೆನಿ ಆಪ್ಷನ್ಸ್. ಬಟ್ ಅದು ಯಾವುದೂ ಮಾಡಲ್ಲ. ನೀವೇನು ಮಾಡ್ತೀರಾ? ಯು ಚೂಸ್ ಟು ಕಮೆಂಟ್ ಸಮಥಿಂಗ್ ಫಾರ್ ಯೋರ್ ಓನ್ ಹ್ಯಾಪಿನೆಸ್. ಅದು ನಿಮಗೆ ಖುಷಿ ಸಿಗುತ್ತೆ. ಆ ಥರ ಬೇರೆಯವರಿಗೆ ಏನಾದರೂ ಕೆಟ್ಟದ್ದು ಹೇಳಬೇಕು ಅಂದರೆ ದಟ್ ಈಸ್ ಗಿವಿಂಗ್ ದೆಮ್ ಸಮ್ ಹ್ಯಾಪಿನೆಸ್. ಸೊ ದಟ್ಸ್ ವೈ ದೇ ಆರ್ ಡೂಯಿಂಗ್. ಅವರಿಗೆ ಆ್ಯಕ್ಚುಲಾಗಿ ಏನೂ ಪ್ರಾಬ್ಲಮ್ ಇರಲ್ಲ. ಇವ್ರು ಹಿಂಗೆ ನಾನು ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ದೇ ಆರ್ ಜಸ್ಟ್ ಡೂಯಿಂಗ್ ಇಟ್ ಫಾರ್ ದ ಸೇಕ್ ಆಫ್ ಡೂಯಿಂಗ್ ಅಷ್ಟೇ. ಇದು ನಿಮ್ಮನ್ನು ತುಂಬ ಸ್ಟ್ರಾಂಗ್ ಮಾಡುತ್ತಾ ಅಥವಾ ಅಫೆಕ್ಟ್ ಮಾಡುತ್ತಾ? ಅಥವಾ ಯಾವತ್ತಾದರೂ ಒಂದಿನ ತುಂಬ ಡಿಸ್ಟರ್ಬ್ ಆಗಿ ಆಗ್ತಿದ್ದುಂಟಾ ಟ್ರೋಲ್ಸಿಂದ? ಆನೆಸ್ಟ್ಲಿ ನನಗೇನೂ ಮ್ಯಾಟರ್ ಆಗಲ್ಲ. ಲೈಕ್ ಐ ಸೆಡ್, ವಾವ್, ಯಾ ನನಗೆ ಐ ಆಮ್ ಆಲ್ವೇಸ್ ಸ್ಟ್ರಾಂಗ್. ಐ ಲೈಕ್ ದಿಸ್ ಕಾನ್ಫಿಡೆನ್ಸ್. ಥ್ಯಾಂಕ್ ಯು. ನಾನು ಹತ್ತಿರದ್ದಾಗಲಿ ಇನ್ಫ್ಯಾಕ್ಟ್ ನನಗೆ ನಗು ಬರುತ್ತೆ. ಆನೆಸ್ಟ್ಲಿ ಸ್ಪೀಕಿಂಗ್ ನಾನು ಏನು ಕಮೆಂಟ್ಸ್ ಆ ಥರ ಏನು ನೋಡಲ್ಲ. ಐ ಆಮ್ ವೆರಿ ಮಚ್ ಅವೇ ಫ್ರಮ್ ಮೈ ಯಾರಾದರೂ ಸೋಷಿಯಲ್ ಮೀಡಿಯಾ. ಹೇಳ್ತಾರಾ ಈಗ? ಸ್ವಲ್ಪ ಜನ ಹೇಳಿದ್ದಾರೆ, ಲೈಕ್ ಏನು ಗೊತ್ತಾ, ಹಿಂಗೆ ಅಂತಾರಲ್ಲ, ಇದೇ ಥರ ಏನಾದರೂ ಕೇಳಿದಾಗ, ಕ್ವೆಶ್ಚನ್ಸ್ ಕೇಳಿದಾಗ ಆ ಥರ ಎಲ್ಲ ಬರುತ್ತೆ. ಬಟ್ ಇನ್ ಮೈ ಹೆಡ್ ಐ ಆಮ್ ಲೈಕ್, ಇಟ್ಸ್ ಓಕೆ. ಇಟ್ಸ್ ಓಕೆ. ನಾನು ನೋಡೋದಿಲ್ಲ. ಫಸ್ಟ್ ಆಫ್ ಆಲ್ ನಾನು ನೋಡಲ್ಲ. ಆ್ಯಂಡ್ ನೋಡಿದ್ರು ಕೂಡ ಇನ್ ಕೇಸ್ ಐ ಕಮ್ ಅಕ್ರಾಸ್ ಸಮಥಿಂಗ್ ನನಗೆ ನಗು ಬರುತ್ತೆ. ಹಿಂಗೂ ಮಾಡ್ತಾರ ಅಂತ ನಗು ಬರುತ್ತೆ. ಆ್ಯಂಡ್ ಲೈಕ್ ಐ ಟೋಲ್ಡ್ ಯು, ಸೊ ಮಾನಿಶ್ರೀ ಆ್ಯಂಡ್ ವಿ ಕಮ್ಸ್ ಸಮಟೈಮ್ಸ್ ನಾವು ಕೂತ್ಕೊಂಡಾಗ ನೋಡಿ ಹಿಂಗೆ ಬಂದಿತ್ತು, ವಿ ಜಸ್ಟ್ ಲಾಫ್ ಇಟ್ ಔಟ್. ಇಟ್ಸ್ ಲೈಕ್ ಅ ಫನಿ ಥಿಂಗ್ ಫಾರ್ ಅಸ್. ಓಕೆ ಫೈನ್, ಡೂ ಇಟ್ ಅಂತ ಆ ಥರ ಫನ್ನಿಯಾಗಿ ತೊಗೊಂಡು ಬಿಟ್ಟಾಕ್ಬಿಡ್ತೀವಿ. ಇಟ್ಸ್ ಲೈಕ್ ಓಕೆ, ಅಟ್ ದ ಎಂಡ್ ಆಫ್ ದ ಡೇ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೈಮ್ ಆ್ಯಂಡ್ ಎನರ್ಜಿ ರೀಡಿಂಗ್ ಇಟ್. ಮತ್ತು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಂಗಿದ್ರೆ ಅದನ್ನು ನಾವು ಮಾಡಬಾರ್ದು. ಇವಾಗ ನಾವೇನೋ ಒಂದು ಸೋಷಿಯಲ್ ಮೀಡಿಯಾದಲ್ಲೇ ಇರಬಾರ್ದು, ಅದು ಎಫೆಕ್ಟ್ ಆಗ್ತಾ ಇದೆ ಅಂದರೆ. ಆನೆಸ್ಟ್ಲಿ ಸ್ಪೀಕಿಂಗ್, ಇಟ್ಸ್ ಅ ವೆರಿ ಬ್ಯಾಡ್ ಥಿಂಗ್ ಬೇರೆಯವ್ರ ಬಗ್ಗೆ ಮಾತಾಡೋದು. ಇಟ್ಸ್ ನಥಿಂಗ್ ಬಟ್ ಬುಲ್ಲಿಂಗ್. ಇವಾಗ ಸ್ಕೂಲ್ ಆ್ಯಂಡ್ ಕಾಲೇಜಸ್ಸಲ್ಲೆಲ್ಲ ರ್ಯಾಗಿಂಗ್ ಬ್ಯಾನ್ ಮಾಡಿದ್ದಾರೆ. ಇದೆಲ್ಲ ಇಟ್ಸ್ ಅ ಕ್ರೈಮ್ ಅಲ್ವಾ? ಇಟ್ಸ್ ನಾಟ್ ಲವ್. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇಟ್ಸ್ ಓಕೆ, ನೀವು ಹಾಕ್ತೀರಾ, ಸೊ ಜನ ಕಮೆಂಟ್ ಮಾಡೋದ್ರಲ್ಲಿ ಏನಿದೆ ಅಂತ ಒಂದಿದೆ, ಓಕೆನಾ? ಸೊ ಇಟ್ಸ್ ಲೈಕ್ ಇಟ್ಸ್ ಸೀನ್ ಆಸ್ ಅ ವೆರಿ ನಾರ್ಮಲ್ ಥಿಂಗ್. ಬಟ್ ಅದು ನಮಗೆ ಮಾರಲಿ ನಮಗೆ ಅದು ರೈಟ್ ಅನಿಸ್ಬಾರ್ದು. ಮಾಡಬೇಕು ಕಾನ್ಷಿಯಸ್ಲಿ. ವಿ ಶುಡ್ ಮೇಕ್ ಎನ್ ಎಫರ್ಟ್ ಸೇಯಿಂಗ್ ದಟ್ ಓಕೆ, ಇಟ್ಸ್ ದಿಯರ್ ಲೈಫ್, ಇಟ್ಸ್ ದಿಯರ್ ಚಾಯ್ಸ್. ಇವಾಗ ನಿಮಗೆ ಒಂದೇನು ಇಷ್ಟ ಅಲ್ವಾ, ನೀವು ಮಾಡಬೇಡಿ. ನಾವು ಮಾಡಲ್ಲ ಬಿಕಾಸ್ ನನಗೆ ಅದು ಇಷ್ಟ ಇಲ್ಲ. ಬಟ್ ಬೇರೆಯವ್ರು ಮಾಡ್ತಿದ್ದಾರಾ, ಯು ಡೋಂಟ್ ಹ್ಯಾವ್ ಟು ಹೇಟ್ ಆನ್ ಇಟ್. ಇವಾಗ ನನಗೂ ಅಷ್ಟೇ, ಎಷ್ಟೊಂದು ಜನ ಏನೇನೋ ಮಾಡೋದು ಇಷ್ಟ ಆಗಲ್ಲ. ಇವಾಗ ಬಟ್ ನೀವು ಕಮೆಂಟ್ ಹಾಕಲ್ಲ ಕಮೆಂಟು ಹಾಕಲ್ಲ, ನಾನು ತಲೆ ಕೆಡ್ಸ್ಕೊಳ್ಳೋದಕ್ಕೂ ಹೋಗಲ್ಲ. ಬಿಕಾಸ್ ಇಟ್ಸ್ ದಿಯರ್ ಲೈಫ್. ಅದು ಅವ್ರ ಅವ್ರ ಚಾಯ್ಸ್ ಚಾಯ್ಸ್ ಅದು, ಅದು. ಚಾಯ್ಸ್ ಅದು. ಇಫ್ ದಟ್ಸ್ ವಾಟ್ ದೇ ವಾಂಟ್ ಡೂ ಇಟ್, ಲೆಟ್ ದೆಮ್ ಡೂ ಇಟ್. ನಾನು ಯಾರು ಅದನ್ನು ಕೇಳೋದಕ್ಕೆ? ನನಗೇನು ರೈಟ್ಸ್ ಇದೆ ಕೇಳೋದಕ್ಕೆ? ಸೊ ಐ ಫೀಲ್ ಎವ್ರಿ ಒನ್ ಶುಡ್ ಕಮ್ ಇನ್ ಟು ಇಟ್ ಆಸ್ ಲಾಂಗ್ ಆಸ್ ಇದು ಬೇರೆಯವರಿಗೇನು ಮೆಂಟಲಿ ಎಫೆಕ್ಟ್ ಮಾಡ್ತಿದೆ. ಇಫ್ ಇಟ್ ಇಸ್ ಅ ಬ್ಯಾಡ್ ಥಿಂಗ್, ಇಫ್ ಇಟ್ಸ್ ಅ ಕ್ರೈಮ್, ಯು ಶುಡ್ ವರಿ ಅಬೌಟ್ ಇಟ್. ಅದೇನೂ ಅಲ್ಲ, ಅವ್ರ ಪಾಡಿಗೆ ಅವ್ರು ದೇ ಆರ್ ಮೈಂಡಿಂಗ್ ದೇರ್ ಓನ್ ಬಿಸ್ನೆಸ್. ಇಟ್ಸ್ ನಾಟ್ ಆ್ಯಕ್ಚುಲಿ ಹಾರ್ಮಿಂಗ್ ಎನಿಬಡಿ. ಬೇರೆಯವ್ರಿಗೆ ಏನೂ ಎಫೆಕ್ಟ್ ಮಾಡ್ತಿಲ್ಲ ಅಂದರೆ ಯು ಶುಡ್ ನಾಟ್ ಬಾದರ್ ಅಬೌಟ್ ಇಟ್. ಇನ್ಫ್ಯಾಕ್ಟ್ ಅದು ನಿಮಗೆ ನೀವೇ ಎಫೆಕ್ಟ್ ಮಾಡ್ಕೊಳ್ತಿದ್ದೀರ ಬೇರೆಯವ್ರ ಬಗ್ಗೆ ಮಾತಾಡಿ. ಇಟ್ಸ್ ಲೈಕ್ ಟೋಲ್ಡ್ ಯು, ಬೀಯಿಂಗ್ ಪಾಸಿಟಿವ್ ಇಸ್ ಸಚ್ ಅ ಗುಡ್ ಫೀಲಿಂಗ್.
ಇವಾಗ ನಾವು ಖುಷಿಯಾಗಿದ್ದು ನಾವು ನಮ್ಮ ಕೆಲಸ ಮಾಡಿಕೊಂಡು ಬೇರೆಯವ್ರಿಗೇನು ಕೆಟ್ಟದ್ದು ಬಯಸ್ತೇನೆ ಇದ್ರೆ ನಮಗೆ ತುಂಬ ವಿಲ್ ಬಿ ಸೋ ಕಾಮ್, ನಾವು ಸ್ಟ್ರೆಸ್ ಫ್ರೀ ಆಗಿರ್ತೀವಿ. ಬಟ್ ನಾವು ಬೇರೆಯವ್ರಿಗೆ ಈ ಥರ ಮಾತಾಡ್ಕೊಂಡು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ರೆ ನಮ್ಗೆ ಗೊತ್ತಿಲ್ಲದೇನೆ ನಾವೇ ಒಂಥರ ತುಂಬ ಡಲ್ ಆಗಿ ಇಟ್ ವಿಲ್ ಅಫೆಕ್ಟ್ ಅವರ್ ಓನ್ ಸೆಲ್ಫ್. ಸೊ ಐ ಥಿಂಕ್ ಅಂಡ್ ಇನ್ನೊಂದೇನಂದ್ರೆ ಆ ಥರ ಬಂದು ಯಾರು ಕಮೆಂಟ್ ಮಾಡ್ತಾರಲ್ಲ, ಹಾಂ ನಿಜವಾಗ್ಲೂ ಐ ಫೀಲ್ ಸಾರಿ ಫಾರ್ ದೆಮ್. ಯಾ ಬಿಕಾಸ್ ಪಾಪ ಅವ್ರ ಪರ್ಸನಲ್ ವೈಯಕ್ತಿಕ ವಿಚಾರಗಳಲ್ಲಿ ಅವ್ರು ಏನು ತೊಂದರೆ ಅನುಭವಿಸ್ತಿದಾರೋ ಎಕ್ಸಾಕ್ಟ್ಲಿ. ಆ ಫ್ರಸ್ಟ್ರೇಷನ್ ಎಲ್ಲ ತಗೊಂಬಂದು ಈಗ ನೀವು, ನನಗೆ ಅನ್ಸುತ್ತೆ ನಿಜವಾಗ್ಲೂ ಸಾಕ್ಷಾತ್ ಭಗವಂತನೇ ಬಂದ್ಬಿಟ್ಟು ಒಂದು ರೀಲ್ ಮಾಡಿದ್ರು ಕೆಳಗೆ ಕಮೆಂಟ್ ಹಾಕ್ತಾರೆ ಅಲ್ವಾ? ಮೋಸ್ಟ್ಲಿ ದೇವ್ರನ್ನೂ ಬಿಡಲ್ಲ ಅನ್ಸುತ್ತೆ ಇವ್ರು. ಯಾ ಮೇ ಬಿ. ಅಂದ್ರೆ ಎಲ್ಲರ ಮೇಲೂ ಒಂದೊಂದು ಜಡ್ಜ್ಮೆಂಟ್ ಪಾಸ್ ಮಾಡೋದು. ಯಾ ಎಕ್ಸಾಕ್ಟ್ಲಿ. ಅದು ನೀವು ಹೇಳ್ತಿರೋದು ಕರೆಕ್ಟ್. ಇದು ನಾನು ಒಬ್ಳಿಗೆ ಆಗ್ತಿರೋದಲ್ಲ. ಇವಾಗ ಎಲ್ರ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಇಟ್ಸ್ ಜಸ್ಟ್ ದಟ್ ಎವ್ರಿ ಒನ್ ಹ್ಯಾಸ್ ದಟ್ ಡಿವೈಸ್. ದೇ ಥಿಂಕ್ ದಟ್ ಓಕೆ ನಮ್ಗೆ ಏನಾದರೂ ಅನ್ಸ್ಬೋದು, ನಮ್ಮ ಒಪಿನಿಯನ್ ಯಾರಿಗೇನಾದರೂ ಹರ್ಟ್ ಆಗಲಿ ಅನ್ಬೋದು ಅಂತ. ಫಾರ್ ಇನ್ಸ್ಟೆನ್ಸ್ ದಿಸ್ ಇಸ್ ಸೋ ಫನಿ. ಇವಾಗ ಸಮ್ಟೈಮ್ಸ್ ನನಗೆ ಏನಾದರೂ ಒಂದು ಪೋಸ್ಟಲ್ಲಿ ಯಾರೋ ನನಗೆ ಏನಾದರೂ ಕಮೆಂಟ್ ಮಾಡಿರ್ತಾರೆ, ನನ್ನನ್ನು ಡಿಫೆಂಡ್ ಮಾಡಿಕೊಂಡು ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿರ್ತಾರೆ, ಆ ಕಮೆಂಟಿಗೆ ರಿಪ್ಲೈ ಮಾಡಿರ್ತಾರೆ. ಬಟ್ ಏನಂದ್ರೆ ಫಸ್ಟ್ ನನಗೆ ಯಾರೋ ಅಂದಿರ್ತಾರಲ್ಲ, ಅವರು ನೀನು ಯಾರು ನನಗೆ ಹೇಳೋದಕ್ಕೆ, ನಾನು ಅವ್ರಿಗೆ ತಾನೇ ಹೇಳ್ತಿರೋದು, ನೀನು ಯಾರು ನನಗೆ ಹೇಳೋದಕ್ಕೆ ಅಂತ ಅವ್ರಿಗೆ ಬೈತಾರೆ. ಅವ್ರಿಗೆ ತುಂಬ ಒಫೆಂಡ್ ಆಗಿ ಹರ್ಟ್ ಆಗಿಬಿಡುತ್ತೆ. ಸೊ ನಿಮಗೆ ಯಾರಾದರೂ ಒಬ್ರು ಏನಾದರೂ ಅಂದಾಗ ಒಫೆಂಡ್ ಆಗಿ ಹರ್ಟ್ ಆಗುತ್ತೆ. ನೀವು ಬೇರೆಯವ್ರಿಗೆ ಬೇರೆಯವ್ರಿಗೆ ಅನ್ಬೋದು. ಬಿಕಾಸ್ ಯು ಥಿಂಕ್ ಮತ್ತೇನಕ್ಕೆ ಹಾಕ್ಬೇಕು, ಹಾಕಂಗಿದ್ರೆ ಯು ಶುಡ್ ಟೇಕ್ ಎವ್ರಿಥಿಂಗ್ ಅಂತ. ಬಿಕಾಸ್ ಯು ಹ್ಯಾವ್ ಟು ಟೇಕ್ ಅಂದ್ಬಿಟ್ಟು ನಾವು ಯಾರ ಬಗ್ಗೆನೂ ಕಮೆಂಟ್ ಮಾಡೋದು ಓಕೆ ಅಲ್ಲ. ಇಟ್ ಡಸಂಟ್ ಮೇಕ್ ಇಟ್ ಓಕೆ. ಬಟ್ ಪೀಪಲ್ ಆರ್ ಮೇಕಿಂಗ್ ನಾರ್ಮಲೈಸಿಂಗ್ ಇಟ್. ಐ ಆಮ್ ವೆರಿ ಸ್ಟ್ರಾಂಗ್ ಬಟ್ ನಾಟ್ ಎವ್ರಿ ಒನ್ ಇಸ್ ಆಸ್ ಸ್ಟ್ರಾಂಗ್ ಆಸ್ ಮೀ ಅಂತ ನನಗನ್ಸುತ್ತೆ. ಎಷ್ಟೊಂದು ಜನ ದೇರ್ ಆ್ಯಕ್ಚುಲಿ ಫೆಲ್ ಬ್ಯಾಡ್, ದೇವ್ ಗಾನ್ ಇನ್ ಟು ಡಿಪ್ರೆಷನ್. ನನಗೆ ಎಷ್ಟೊಂದು ಸಲ ನನಗೆ ಮೆಸೇಜಸ್ ಬಂದಿದೆ ಸೇಯಿಂಗ್ ದಟ್ ಓಕೆ ನೀವು ಹೆಂಗೆ ಸ್ಟ್ರಾಂಗ್ ಆಗಿರ್ತೀರಾ, ನನಗೆ ಈ ಥರ ತೊಗೊಳೋದಕ್ಕಾಗಲ್ಲ, ಐ ಫೀಲ್ ಸೋ ಹರ್ಟ್ ಯಾರಾದರೂ ಕಮೆಂಟ್ ಮಾಡಿದಾಗ, ವಾಟ್ ಡು ಐ ಡು ಆ ಥರ ಎಲ್ಲ ಕೆಲ್ದಾಗೆ. ಜಸ್ಟ್ ಬಿ ಲೈಕ್ ಜಸ್ಟ್ ಲಿವ್ ಯುವರ್ ಲೈಫ್. ಇಟ್ಸ್ ಓಕೆ. ಯಾರಾದರೂ ಕಮೆಂಟ್ ಮಾಡ್ಕೊಳ್ತಿರ್ತಾರೆ. ಆಲ್ಸೋ ಇಟ್ಸ್ ದೆರ್ ಇಸ್ ಅ ಚಾಯ್ಸ್ ಅಗೇನ್. ಇವಾಗ ನಿಮಗೆ ಆ ಕಮೆಂಟ್ಸ್ ಎಫೆಕ್ಟ್ ಆಗ್ತಿದೆ ಅಂದರೆ ಯು ಕ್ಯಾನ್ ಟರ್ನ್ ಇಟ್ ಆಫ್. ಕರೆಕ್ಟ್ You can delete it. You can block them. There are so many choices. So you should just, I think it's very simple. You should just be very happy, calm in life and not think ಯಾರು ಏನು ಅಂತಿದ್ದಾರೆ ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಳ್ಳೇಬಾರ್ದು. ಐ ಥಿಂಕ್ ಇದು ಮುಂಚೆಯಿಂದನೂ ಇದೆ. ಯಾರಾದರೂ ಒಬ್ರು ನಿಮ್ಮ ನೇಬರ್ಸ್ ಆಗಿರಲಿ, ನಿಮ್ಮ ರಿಲೇಟಿವ್ಸ್ ಆಗಿರಲಿ, ಎಲ್ರ ಬಗ್ಗೆ ಕಮೆಂಟ್ ಮಾಡೇ ಮಾಡ್ತಾರೆ. ಅಂದ್ರೆ ಹೇಗಾಗತ್ತೆ ಅಂದ್ರೆ Yeah. 100ಕ್ಕೆ 99% ನಿಮಗೆ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. Yeah. ಯಾವುದೋ ಒಂದು ನೆಗೆಟಿವ್ ಬಂದ್ರೆ ನಿಮಗೆ ಅದೇ ತಲೆಯಲ್ಲಿ ಓಡ್ತಿರುತ್ತೆ. ಆನೆಸ್ಟ್ಲಿ ಎಸ್, ನಮಗೆ 99% ಜನ ಇಷ್ಟಪಡ್ತಿರ್ತಾರೆ, 1% ಜನ ಇಷ್ಟಪಡಲ್ಲ. ಬಟ್ ಏನಂದ್ರೆ ಇಟ್ಸ್ ಲೈಕ್ ದೀಸ್ ಎಂಟಿ ಬಾಕ್ಸಸ್ ಮೇಕ್ಸ್ ಲಾಟ್ ಆಫ್ ನಾಯ್ಸ್ ಅಂತಾರಲ್ಲ. ಗುಡ್ ಒನ್. ಯಾ ಆ ಥರ 1% ನಮಗೆ ತುಂಬ ಎವಿಡೆಂಟಾಗಿ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ಆ 1% ಬೇರೆ ಜನಕ್ಕೂ ಕಾಣಿಸೋದು. ಅವರು ಅಷ್ಟೇ ಮರ್ತ್ಬಿಟ್ಟಿರ್ತಾರೆ. ತುಂಬ ಪಾಸಿಟಿವ್ ಕಮೆಂಟ್ಸ್ ಬಂದಿರೋದು ಯಾವುದು ನೋಡಲ್ಲ. ಆ ನೆಗೆಟಿವ್ ಕಮೆಂಟ್ಸ್ನ ನೋಡಿಕೊಂಡೆ ಓಕೆ ಈಗ ನೆಗೆಟಿವ್ ಆಗಿ ಬರ್ತಿದೆ ಅಂತಲೇ ಯೋಚನೆ ಮಾಡ್ತಿರ್ತೀವಿ. ಸೊ ಐ ಥಿಂಕ್ ಇಟ್ಸ್ ಲೈಕ್ ಆ ನೆಗೆಟಿವಿಟಿ ಇಸ್ ದಿಸ್ ಮಚ್ ಓನ್ಲಿ. ಸೊ ವಿ ಶುಡ್ ನಾಟ್ ಬಾದರ್ ಅಬೌಟ್ ಇಟ್. ಇಷ್ಟು ಪಾಸಿಟಿವಿಟಿ ಇರುತ್ತಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕಷ್ಟೆ. ಅಂಡ್ ನೀವು ವಿಪರೀತ ಟ್ರಾವೆಲ್ ಮಾಡ್ತೀರಾ. ಸೊ ಏನಂದ್ರೆ ನಿಮಗೆ ಒಬ್ರು ಬ್ರಿಟನ್ ಬಾಯ್ ಫ್ರೆಂಡ್ ಇದ್ದಾರೆ. ಆ ಬಾಯ್ ಫ್ರೆಂಡ್ ಜೊತೆ ಥಾಯ್ಲೆಂಡ್ಗೆ ಹೋಗಿ ನೀವು ಲ್ಯಾಂಪ್ ಎಲ್ಲ ಬಿಟ್ಟಿದ್ದೀರಾ. ಏನೋ ಈ ಸ್ಟೋರೀಸ್ ಎಲ್ಲ ಇದೆ. ಇದೆಲ್ಲ ಯಾರವ್ರು ಫಸ್ಟ್ ಒಂದು ಬ್ರಿಟಿಷ್ ಹುಡುಗನ ಜೊತೆ ಒಂದೇನೋ ನೀವು ಒಂದು ರೀಲ್ ಬಿಟ್ಟಿದ್ದೀರಾ, ರೀಲ್ ಮಾಡಿಲ್ಲ. ಯಾರವರು, ಎಲ್ಲಿ ಪರಿಚಯ ಆದ್ರು, ನಿಜವಾಗ್ಲೂ ನಿಮ್ ಲವರ್ ಅವರು, ಏನ್ No, ಕತೆ no, ಅದೆಲ್ಲ no. ಅದು ನೋ ನಥಿಂಗ್ ಲೈಕ್ ದ್ಯಾಟ್. ಅಲ್ಲಿ ನನಗೆ ಲ್ಯಾಂಟನ್ಸ್ ಅಂದರೆ ತುಂಬ ಇಷ್ಟ. ಇದು ಎಲ್ಲಿದು, ಯಾವ ಕಂಟ್ರಿ? ಇಟ್ ವಾಸ್ ಇನ್ ಥೈಲ್ಯಾಂಡ್, ಕ್ರಾಬಿಲಿ. ಲ್ಯಾಂಟನ್ದು ಡ್ಯೂರಿಂಗ್ ನವೆಂಬರ್ ಡಿಸೆಂಬರ್ ಐ ಥಿಂಕ್ ನ್ಯೂ ಇಯರ್ ಟೈಮಲ್ಲಿ ದೇ ಕೀಪ್ ಡೂಯಿಂಗ್ ಇಟ್. ಸೊ ಬೀಚಲ್ಲಿ ಮಾಡ್ತಾಯಿದ್ರು. ಆ್ಯಂಡ್ ಐ ವಾಸ್ ಅಲೋನ್. ನಾನು ಸೋಲೋ ಟ್ರಾವೆಲ್ ಮಾಡಿದ್ದಲ್ಲ. ಇಟ್ಸ್ ಲೈಕ್ ಅದನ್ನು ಹಿಡ್ಕೊಂಡು ಒಬ್ರು ಬೇಕು ಹಚ್ಚಕ್ಕೆ ಬಿಡೋದಕ್ಕೆ. ಸಂಬಡಿ ಶುಡ್ ಬಿ ದೇರ್. ಸೊ ನಾನು ಅಲ್ಲಿ ನಿಂತ್ಕೊಂಡು ಸ್ಟ್ರಗಲ್ ಮಾಡ್ತಾ ಇದ್ದೆ. ಸೊ ಇವನ್ ದಟ್ ಪರ್ಸನ್ ಕೇಮ್ ಆ್ಯಂಡ್ ಯು ಸ್ವೀಟ್ ಎನಫ್ ಟು ಹೆಲ್ಪ್ ಮೀ ಔಟ್ ಆನ್ ದ್ಯಾಟ್. ಆ್ಯಂಡ್ ನಾನು ಬಿಡೋ ಟೈಮಲ್ಲಿ ಐ ಜಸ್ಟ್ someone to click a video and ಬಿಟ್ಟಿದ್ದೆ. ಸೊ there was a video and I liked that video. So I uploaded it. ಅಷ್ಟೇ. ನೋ ಬಾಯ್ ಫ್ರೆಂಡ್ ಆರ್ ಎನಿಥಿಂಗ್. ಅಂಡ್ ತುಂಬಾ ಟ್ರಾವೆಲ್ ಮಾಡ್ತೀರಾ, ಒಳ್ಳೊಳ್ಳೆ ಕಂಟ್ರೀಸ್ ಹೋಗಿದ್ದೀರಾ. ಅಂಡ್ ಇನ್ನು ಲಿಸ್ಟ್ ತುಂಬಾ ದೊಡ್ಡದಿದೆ ಅನ್ಸತ್ತಲ್ಲ. ಎಸ್, ನೀವು ಕೂಡ ಸಜೆಷನ್ಸ್ ಕೊಡ್ತಾ ಇದ್ರಿ. ಡೆಫಿನೆಟ್ಲಿ ಶ್ರೀಲಂಕಾ ಡೆಫಿನೆಟ್ಲಿ ಎಸ್. ಯಾ, ಅಂಡ್ ಎಲ್ಲ ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು. ನೆಕ್ಸ್ಟ್ ಈಗ ಏನಾದ್ರು ನೆಕ್ಸ್ಟ್ ಮದುವೆ ಪ್ಲಾನ್ಸು ಆ ಥರದ್ದು ಏನಾದ್ರು? As of now, illa. I want to like take some time and figure myself out.
But definitely, maybe sometime soon. I don't know. As when I find a guy, nice guy. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿವೇದಿತಾ ಫಸ್ಟ್ ಆಫ್ ಆಲ್ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಆ್ಯಂಡ್ ಜೆನ್ಯೂನ್ಲಿ ಯು ಬಿಸಿ ಯು ಟ್ರಾವೆಲಿಂಗ್. ನಾನು ಲಾಸ್ಟ್ ಕಾಲ್ ಮಾಡಿದಾಗ ಕೂಡ ನೀವು ನಾನು ಅಮೆರಿಕಾಗೆ ಹೋಗ್ತೀನಿ ಅಂದರೆ ನಾನು ಅನ್ಕೊಂಡು ಏನೋ ವಾರದಲ್ಲಿ ಬರ್ಬೋದು 15 ದಿನ, ನೀವು 4 ತಿಂಗಳೆಲ್ಲ ಇದು ಬಂದಿದ್ರೆ. ಆ್ಯಂಡ್ ತುಂಬ ಒಳ್ಳೇದಾಗಲಿ ನಿಮಗೆ. Thank you ನೀವು so ನೆಕ್ಸ್ಟ್ much. ಸಿನಿಮಾ ಅಥವಾ ನಿಮ್ಮ ನೆಕ್ಸ್ಟ್ ಏನೇನು ಪ್ರಾಜೆಕ್ಟ್ಸ್ ಅದೇ Thanks a ಒಂದಲ್ಲ lot. 10 ನಿಮಗೆಲ್ಲ ಒಳ್ಳೇದಾಗಲಿ. ದೇವ್ರು Thank ನಿಮಗೆ you. ತುಂಬ ಚೆನ್ನಾಗಿರಲಿ. Thank you so much. And thanks for inviting me. I had a great time coming to your podcast. You're really amazing. ಥ್ಯಾಂಕ್ ಯು. Yeah. ಆ್ಯಂಡ್ ಸ್ಪೆಷಲ್ ಆಗಿ ನಿಮ್ಮ ತಾಯಿಗೆ ನನ್ನ ಒಂದು ಸ್ಪೆಷಲ್ ರಿಗಾರ್ಡ್ಸ್ ತಿಳಿಸಿ. Yes, yes, definitely, ಥ್ಯಾಂಕ್ ಯು definitely. ಅವ್ರನ್ನ ಕೇಳಿದೆ ಅಂತ ಹೇಳಿ. Yes, definitely. ಥ್ಯಾಂಕ್ ಯು. Thank you. Yes.